ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ನರಸಿಂಹೋಖಿಲಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶವೇ ಹೃದ್ಯಾರ್ಯ ಶುದ್ಧವಿದ್ಯಾರ್ಯ ಮಧ್ವಾರ್ಯ ಚ ನಮೋ ನಮಃ ನೌಮಿನ್ಯಾರ್ಯ ಸುಧಾದಿಕೃಜ್ಯರಮುನೀನ್ ಶ್ರೀಪಾದರತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರ್ಯ ಸುಧಾರತಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲರೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ಮಾ ಕೃಥಾಃ ಶ್ರೀಸತ್ಯಾತ್ಮಗುರೋತ್ವದಂಘ್ರಯುಗಲಂ ಭಿತ್ವಾ ನ ಮೇ ಸದ್ಗತಿಃ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ದಶನಮುಖದೃಗೋಷ್ಠಂ ಯಸ್ಯ ಸೌಂದರ್ಯವಲ್ಲೀ ಕುಸುಮವದಭಿರಾಮಂ ಪಂಚಬಾಣಾನ್ ವಿಧಾಯ ಧನುರಪಿ ರತಿಜಾನಿಭ್ರೂಲತಾಂ ವಲ್ಲಭೀನಾಂ ನಿವಹಮಜಯದಸ್ಮಾನ್ ಪಾತ್ವಸೌ ರುಕ್ಮಿಣೀಶಃ ವೈರೋಚನಿಂ ವಿಗತಮಾನಮಥಂಡಭಂಗಂ ಕೃತ್ವಾ ಸುಧಾನಿಧಿಲಲಾಮಜಟಾಜಲೌಘಂ ಶಿವವಿರಿಂಚರಮಾದರಾರ್ಚ್ಯಃ ಪಾದಃ ಸದಾ ಮುದಮಸೌ ಪ್ರದದಾತು ವಿಷ್ಣೋಃ ವ್ಯಾಸತಾಪಸಪಾದಾಬ್ಜಂ ದೋಷಾವಸ್ಥಾ ವಿವರ್ಜಿತಂ ದಾಸಾಲಿಸೇವ್ಯಂ ಮತ್ಸ್ವಾಂತಕಾಸಾರೇ ವಸತಾಂ ಸದಾ ಗಂಭೀರಚಿಜ್ಜಲೋಪೇತಂ ದುಷ್ಕೃತಕ್ಷಾಲನಕ್ಷಮಂ ಆನಂದತೀರ್ಥಮನಿಶಂ ಭಜೇಹಂ ಬುದ್ಧಿಶುದ್ಧದೆ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಚಿತ್ರಾಲಂಕಾರರಮ್ಯ ಮೃದುಪದವಿರಸನ್ನರ್ಮಗಂಭೀರಭಾವ ಸತ್ಸರ್ಗಾಶ್ಚರ್ಯಬಂಧಾ ನವರಸಭರಿತ ಸತ್ಯಸಂಸ್ಥಾನಯುಕ್ತ ಕಾವ್ಯಶ್ರೀರಾವಿರಾಸೀತ್ ಸದಮಲಹೃದಯಾತ್ ಶ್ರೀಪತೇರ್ಯತ್ರ ವಾಸಃ ಸೇವ್ಯಾ ಶ್ರೀವಾದಿರಾಜಾಮೃತಜಲಜಲಧಿಃ ಯುಕ್ತಿರತ್ನಾಕರೋ ನಃ ಶ್ರೀವಾದಿರಾಜಯೋಗೀಂದ್ರರಚಿತಂ ರಸವತ್ತರಂ ಗಂಭೀರಮರ್ಥತಃ ಕಾವ್ಯಂ ವ್ಯಾಕುರ್ವೇಹಂ ಯಥಾಮತಿ ವಾದಿರಾಜೋಕ್ತಿಚಾತುರ್ಯಮಶಕ್ಯಂ ಜ್ಞಾತುಮಂಜಸಾ ತಥಾಪಿ ವಕ್ಷೇ ತತ್ಶಿಕ್ಷಾಮನುಸೃತೈವ ಲೇಶತಃ ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತಃ ಯಃ ಕೃಷ್ಣದುಗ್ಧಾಂಬುಧಿಃ ಸ್वीयानामृतं प्रयच्छति समां पायाद्गुणोद्यन्मणिः स्वस्त्यस्तु हरिः ओं हरिः ओं हरिः ओं. ಲಕ್ಷ್ಮೀದೇವಿಯ ವರ್ಣನೆಯನ್ನು ಮಾಡಿ ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಮಾಡಿ ಕಾವ್ಯವನ್ನು ಪ್ರಾರಂಭ ಮಾಡಬೇಕು. ಯಾಕೆಂದರೆ ಸಕಲ ವಾಂಗ್ಮನಸ ದೇವತಾ ಲಕ್ಷ್ಮೀದೇವಿ ಎಲ್ಲರ ಮನಸ್ಸಿಗೂ ಅಭಿಮಾನಿಯಾದ ದೇವತೆ ಮತ್ತು ಎಲ್ಲ ಮಾತುಗಳಿಗೂ ಅಭಿಮಾನಿಯಾದ ದೇವತೆ. ಅವಳ ಸ್ತುತಿಯನ್ನು ಮಾಡದೆ ಗ್ರಂಥವನ್ನು ಪ್ರಾರಂಭ ಮಾಡೋದು ಇದು ಅಶಕ್ಯ ಅನ್ನೋದಕ್ಕಾಗಿ ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಸ್ವಭಾವೋಕ್ತಿ ಎಂಬ ಅಲಂಕಾರದಿಂದ ಸಹಿತವಾಗಿ ಆ ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಮಾಡಿದ್ದಾರೆ. ವಸ್ತು ಹೇಗೆ ಇರ್ತದೆ ಹಾಗೆ ವರ್ಣನೆ ಮಾಡಿದರೆ ಅದನ್ನು ಸ್ವಭಾವೋಕ್ತಿ ಅಂತ ಕರೀತಾರೆ. ಆ ಸ್ವಭಾವೋಕ್ತಿ ಅಲಂಕಾರದಿಂದ ಲಕ್ಷ್ಮೀದೇವಿಯ ವರ್ಣನೆಯನ್ನು ಮಾಡಿದ ಮೇಲೆ ಮಧ್ವಾಚಾರ್ಯರ ಸ್ತೋತ್ರವನ್ನು ಮಾಡ್ತಾರೆ. ವಾದಿರಾಜರು ಹೇಗೆ ಸ್ತೋತ್ರ ಮಾಡಿದ್ದಾರೆ ಅದೇ ಸಂಗ್ರಹವನ್ನು ನಾರಾಯಣಾಚಾರ್ಯರು ಕೂಡ ತಾವು ತಮ್ಮ ಮಂಗಲಾಚರಣ ಶ್ಲೋಕದಲ್ಲಿ ಮಾಡಿದ್ದಾರೆ ಸಂಕ್ಷೇಪವಾಗಿ. ಸತ್ಸಂಘಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಾಂಘ್ರಿಚಾರು ಕಮಲಾರ್ಪಿತ ಚಿತ್ತವೃತ್ತಿ ಶಾಸ್ತ್ರಾತಿ ಮಂಜು ಪದರಂಜಿತ ರಮ್ಯ ಸಂಸದಾಸ್ಮಾಕಹರತ್ಸರಸಿಜೇಸ್ತು ಸಮಧ್ವಹಂಸಃ. ಇಲ್ಲಿ ಒಂದು ಶ್ಲೇಷಾಲಂಕಾರ ಇದೆ, ಆಮೇಲೆ ರೂಪಕಾಲಂಕಾರ ಇದೆ, ಎರಡು ಅಲಂಕಾರಗಳು.
ಒಂದೇ ಪ್ರತಿಮೆಗೆ ಎರಡು ಅಲಂಕಾರಗಳನ್ನು ಮಾಡಿದಾಗ ಅದು ಹೇಗೆ ಸುಂದರವಾಗಿ ನಮಗೆ ಕಾಣುತ್ತದೆ, ಹಾಗೆ ಈ ಶ್ಲೋಕ ನಮಗೆ ಕಾಣುತ್ತದೆ. ಶ್ಲೇಷ ಮತ್ತು ರೂಪಕ ಅಲಂಕಾರ ಇವೆರಡನ್ನು ಸೇರಿಸಿ ಇದನ್ನು ಮಾಡ್ತಾರೆ. ಶ್ಲಿಷ್ಟ ಪರಂಪರಿತಂ ರೂಪಕಂ ಅಲಂಕಾರ ಅಂತ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ನಾವು ಅನೇಕ ಪ್ರತಿಮೆಗಳನ್ನು ಹಾಗೆ ನೋಡ್ತೇವೆ. ವಿಶೇಷವಾಗಿ ಉಡುಪಿಯಲ್ಲಿ ಶ್ರೀಕೃಷ್ಣನ ಪ್ರತಿಮೆಯನ್ನು ನೋಡ್ತೇವೆ. ಆ ಪ್ರತಿಮೆ ಹೇಗೆ ಇದೆ ಹಾಗೆ ಸಂದರ್ಶನ ಮಾಡಿಕೊಳ್ತೇವೆ, ಅದೊಂದು. ಆ ಕೃಷ್ಣನಿಗೆ ರಾಮನ ಅಲಂಕಾರವನ್ನು ಹಾಕಿದಾಗ ಎಷ್ಟು ಚೆನ್ನಾಗಿದೆ ಅಲಂಕಾರ. ಕೃಷ್ಣನನ್ನು ನೋಡುವಾಗಲೇ ಕೃಷ್ಣ ರಾಮ ಇಬ್ಬರ ದರ್ಶನವಾಗ್ತದೆ. ಹಾಗೆ ಬೇರೆ 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 ಅಲಂಕಾರಗಳನ್ನು ಆ ಕೃಷ್ಣನಿಗೆ ಮಾಡಿದಾಗ ಆ ಕೃಷ್ಣನ ಅನುಗ್ರಹವೂ ಆಗ್ತದೆ. ಹಾಗೆ ನೋಡಿದಾಗ ಕೃಷ್ಣನ ಅನುಗ್ರಹ ನಮಗೆ ಸಿಗ್ತದೆ. ನಮ್ಮ ಕಣ್ಣಿಗೆ ಒಂದು ಹಬ್ಬದಂತೆ ಇರ್ತದೆ ಅದು. ಆ ರೀತಿಯಾದ ಅಲಂಕಾರಗಳನ್ನು ನೋಡಿದರೆ ಕೃಷ್ಣನಿಗೆ ರಾಮನ ಅಲಂಕಾರ, ಕೃಷ್ಣನಿಗೆ ವ್ಯಾಸನ ಅಲಂಕಾರ, ದೇವರಿಗೆ ದೇವರೇ ಅಲಂಕಾರ ಅಂತ ಅದು ಸೂಚನೆ ಮಾಡ್ತದೆ ಅದು. ಆದರೆ ವಾಸ್ತವಿಕವಾಗಿ ಯಾವುದೂ ಬೇಕಾಗಿಲ್ಲ ನಿಜವಾಗಿ. ಆದರೆ ನಮ್ಮಂಥವರಿಗಾಗಿ ಬೇಕಾಗಿದೆ ಇದು, ಈ ಅಲಂಕಾರಗಳು. ದೇವರು ಹೇಗಿದ್ದಾನೆ ಹಾಗೆ ನಾವು ತಿಳಿದುಕೊಳ್ಳಬೇಕು. ಆದರೆ ಹಾಗೆ ತಿಳಿದುಕೊಳ್ಳಲಿಕ್ಕೆ ನಮಗೆ ಬೇಸರ ಅನ್ನೋದಕ್ಕಾಗಿ ನಾನಾ ತರಹದ ಅಲಂಕಾರಗಳಿಂದ ದೇವರನ್ನು ಕಾಣಬೇಕು ಅಂತ ನಮ್ಮ ಮನಸ್ಸು. ಅನ್ನೋದಕ್ಕಾಗಿ ವಿಚಿತ್ರವಾದ ಅಲಂಕಾರಗಳಿಂದ ಕೂಡಿದ ಶಬ್ದ ಅಲಂಕಾರ, ಅರ್ಥಾಲಂಕಾರಗಳಿಂದ ಯುಕ್ತವಾದ ಕಾವ್ಯವನ್ನು ಓದಬೇಕು. ಹೊರಗಿನವರೆಲ್ಲ ಹಾಗೆ ಬರಿತಾ ಇದ್ದಾರೆ, ಆದರೆ ನಮ್ಮ ಮಾಧ್ವರು ಮಾತ್ರ ಹಾಗೆ ಬರಿತಾ ಇಲ್ಲ ಅನ್ನೋ ಕೊರತೆ. ಆ ಕೊರತೆಯನ್ನು ನೀಗಿಸೋದಕ್ಕಾಗಿ ರಚಿತವಾದ ಕಾವ್ಯ ರುಕ್ಮಿಣೀಶ ವಿಜಯ. ಭಕ್ತಿ ಎಂಬ ರಸ ಇಲ್ಲಿ ತುಂಬಿದೆ, ಅನೇಕ ಕಾವ್ಯಗಳಲ್ಲಿ ತುಂಬಿದೆ, ಅನೇಕರ ಮಾತುಗಳಲ್ಲಿ ತುಂಬಿ ಇದೆ. ಆದರೆ ಲೌಕಿಕವಾದ ಈ ಅಲಂಕಾರಗಳೇನಿದೆಯಲ್ಲ, ಯಾವ ಅಲಂಕಾರಗಳು ನಮ್ಮಲ್ಲಿ ಇಲ್ಲ, ಮಾಧ್ವರ ಕಾವ್ಯಗಳಲ್ಲಿ ಇಲ್ಲ ಅಂತ ಕೊರತೆಯನ್ನು ತೋರಿಸಿದಾಗ ಅದನ್ನು ಪೂರ್ಣ ಮಾಡೋದಕ್ಕಾಗಿ ರುಕ್ಮಿಣೀಶ ವಿಜಯವನ್ನು ರಚನೆ ಮಾಡಿ ಇದು ಅತ್ಯದ್ಭುತವಾದ ಕಾವ್ಯ ಅಂತ ಆಗಿನ ಜನರಿಂದ ಸ್ತುತ್ಯವಾಗಿದೆ. ಅಂಥ ಕಾವ್ಯದಲ್ಲಿ ಮಧ್ವಾಚಾರ್ಯರ ಸ್ತೋತ್ರವನ್ನು ಮಾಡಬೇಕಾದ್ರೆ ಆ ಶ್ಲಿಷ್ಟ ಪರಂಪರಿತ ರೂಪಕ ಅಲಂಕಾರ, ಶ್ಲೇಷ ರೂಪಕ ಅವೆರಡೂ ಅಲಂಕಾರಗಳು ಸೇರುವಂತೆ ಆ ಶ್ಲೋಕವನ್ನು ಮಾಡಿದ್ದಾರೆ. ಇದೊಂದು ಸಮಾಗಮ ಇದ್ದಂತೆ, ಸಂಗಮ ಇದ್ದಂತೆ, ಎರಡು ನದಿಗಳು ಸೇರೋದು, ಮೂರು ನದಿಗಳು ಸೇರೋದು ಅಂತ ಹಾಗೆ ನಾವು ನೋಡ್ತೀವಲ್ಲ, ಹಾಗೆ ಎರಡು ಅಲಂಕಾರಗಳು ಸೇರಿದ ಒಂದು ಶ್ಲೋಕ ಇದೆ. ಎರಡು ಅಲಂಕಾರಗಳ ಸಂಗಮ ಈ ಶ್ಲೋಕದಲ್ಲಿ ಇದೆ. ಸತ್ಸಂಗ ಮಾನಸ ಸರೋವರ ಮಧ್ಯವರ್ತಿ. ಮೊದಲಿಗೆ ಆ ಶ್ಲೋಕದ ಅರ್ಥವನ್ನು ನಾವು ತಿಳಿಯೋಣ. ಯಾಕೆಂದರೆ ಶ್ರೀಮದಾಚಾರ್ಯರನ್ನು ಯಾವ ರೀತಿಯಾಗಿ ನಾವು ಸ್ತೋತ್ರ ಮಾಡಬೇಕು, ಯಾವ ರೀತಿಯಾಗಿ ಗುರುಗಳ ಆರಾಧನೆಯನ್ನು ನಾವು ಮಾಡಬೇಕು ಅಂತ ಹಿರಿಯರಿಂದ ನಾವು ಕಲಿಬೇಕು. ನಮಗೆ ಗೊತ್ತಿಲ್ಲ, ಅವರ ಸ್ತೋತ್ರ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಅದನ್ನು ನಾವು ಹಿರಿಯರಿಂದ ಕಲಿಬೇಕು. ಅನ್ನೋದಕ್ಕಾಗಿ ಮೊಟ್ಟ ಮೊದಲಿಗೆ ಆ ಸ್ತೋತ್ರ ಹೇಗಿದೆ ಆ ಸ್ತೋತ್ರವನ್ನು ನಾವು ತಿಳಿಯೋಣ. ಸತ್ಸಂಗ ಮಾನಸ ಸರೋವರ ಮಧ್ಯವರ್ತಿ. ಸತ್ಸಂಗ ಸಜ್ಜನರ ಸಮೂಹ, ಅವರ ಮನಸ್ಸು, ಅದೇ ಒಂದು ಮಾನಸ ಸರೋವರ. ಅದು ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ, ತುಂಬ ಸುಂದರವಾಗಿ ಹೇಳ್ತಾರೆ. ಒಂದು ಸರೋವರಕ್ಕೆ ಹೋಗ್ತಾರೆ ಅವರು, ಆ ಸರೋವರ ಹೇಗಿದೆ ಅಂತ ವರ್ಣನೆ ಮಾಡಬೇಕು. ಅಂಥ ದೃಷ್ಟಾಂತ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಅವು ವ್ಯಾಸನ ಮಾತಿನಲ್ಲಿ ಸಿಗಬೇಕು, ವಾಲ್ಮೀಕಿಗಳ ಮಾತಿನಲ್ಲಿ ಸಿಗಬೇಕೇ ಹೊರತು ಉಳಿದವರ ಮಾತಿನಲ್ಲಿ ಅಂಥ ದೃಷ್ಟಾಂತಗಳು, ಉಪಮಾನಗಳು ಸಿಗೋದಿಲ್ಲ. ಅಲ್ಲಿ ಒಂದು ಉಪಮಾನವನ್ನು ಕೊಡ್ತಾರೆ. ಸರೋವರಕ್ಕೆ ಹೋಗ್ತಾರೆ ಸ್ನಾನ ಮಾಡೋದಕ್ಕಾಗಿ. ಆ ಸರೋವರದ ಸ್ವಚ್ಛತೆಯನ್ನು ನೋಡ್ತಾರೆ, ಅದು ಎಷ್ಟು ನಿರ್ಮಲವಾಗಿದೆ ಅದನ್ನು ಕಾಣ್ತಾರೆ. ಪರಿಸರವನ್ನು ಹೇಗೆ ಇಟ್ಟುಕೊಳ್ತಾ ಇದ್ರು ನೋಡ್ರಿ. ಸರೋವರ ಅಂದರೆ ಅದು ಸಂಪತ್ತು, ಪ್ರತಿಯೊಬ್ಬರ ಸಂಪತ್ತು. ಅದು ಪ್ರತಿಯೊಬ್ಬರ ಸಂಪತ್ತು, ಒಬ್ಬರಿಗೆ ಮಾತ್ರ ಸಂಬಂಧಿಸಿದ್ದಲ್ಲ. ಮನೆ ನನ್ನದು, ನಾನು ಸಂಪಾದನೆ ಮಾಡಿದ ಹಣ ನನ್ನದು, ಹೆಂಡತಿ ನನ್ನವಳು, ಮಕ್ಕಳು ನನ್ನವರು, ನಾನು ಸಂಪಾದನೆ ಮಾಡಿದ ನಮ್ಮ ಮನೆಯಲ್ಲಿರುವ ದನ ಕರುಗಳು ನನ್ನದು, ಅದರ ಮೇಲೆ ಇನ್ನೊಬ್ಬರಿಗೆ ಹಕ್ಕು ಇಲ್ಲ. ಆದರೆ ಸರೋವರ ಏನಿದೆಯಲ್ಲ, ಆ ಸರೋವರ, ನದಿ ಮುಂತಾದವುಗಳು ಪ್ರತಿಯೊಬ್ಬರ ಸಂಪತ್ತು. ಅದು ಹೀಗಾಗಿ ಪ್ರತಿಯೊಬ್ಬರೂ ಅದನ್ನು ಸ್ವಚ್ಛವಾಗಿಟ್ಟುಕೊಳ್ಳಿಕ್ಕೆ ನೋಡಬೇಕಾದ ಕರ್ತವ್ಯ. ಆ ಪ್ರಸಂಗದಲ್ಲಿ, ಆ ಕಾಲದಲ್ಲಿ ಆ ಸರೋವರ ಎಷ್ಟು ಸ್ವಚ್ಛವಾಗಿತ್ತು ಅದನ್ನು ನೋಡಿ ವಾಲ್ಮೀಕಿ ಋಷಿಗಳು ವರ್ಣನೆ ಮಾಡ್ತಾರೆ. ಸರೋವರ ಹೇಗಿದೆ, ಏನಂತ ನಾವು ಆಲೋಚನೆ ಮಾಡಬಹುದು, ಏನು ಉಪಮಾನ ಕೊಟ್ಟಿರಬಹುದು. ಅವರು ಹೇಳ್ತಾರೆ, ಸನ್ಮನುಷ್ಯ ಮನೋ ಯಥಾ.
ಸಜ್ಜನನ ಮನುಷ್ಯ ಸನ್ಮನುಷ್ಯ, ಆ ಸನ್ಮನುಷ್ಯನ ಮನಸ್ಸು ಹೇಗಿದೆಯಲ್ಲ ಆ ಮನಸ್ಸಿನಂತೆ ಈ ಸರೋವರ ಸ್ವಚ್ಛವಾಗಿದೆ ಅಂತ ಸಜ್ಜನರ ಮನಸ್ಸನ್ನು ಅದಕ್ಕೆ ಉಪಮಾನವನ್ನು ವಾಲ್ಮೀಕಿ ಋಷಿಗಳು ಕೊಡ್ತಾರೆ. ಹಾಗೆ ವಾದಿರಾಜರಂತಾರೆ ಸತ್ಸಂಘ ಮಾನಸ ಸರೋವರ ಮಧ್ಯವರ್ತಿ ಮಧ್ವಹಂಸ. ಕೊನೆಗೆ ಯಾರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ? ಮಧ್ವಾಚಾರ್ಯರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಶ್ಲೇಷ ಅಂತಂದರೆ ಏನು? ಪದಗಳು ಒಂದೇ ಇರ್ತದೆ, ಎರಡು ಅರ್ಥಗಳನ್ನು ತಿಳಿಸ್ತಾ ಇರ್ತವೆ. ಹಾಗೆ ಇದ್ದರೆ ಅದು ಶ್ಲೇಷ ಅಂತ ಕರೀತಾರೆ. ರೂಪಕ ಅಂತ ಅಂದರೆ ಅದು ಉಪಮಾನವೇ ಇರ್ತದೆ, ಆದರೆ ಅಭೇದ ಬರುವಂತೆ ವರ್ಣನೆ ಮಾಡಿರ್ತಾರೆ. ಈಗ ಮಧ್ವಹಂಸ, ಮಧ್ವ ಹಂಸ, ಅದಕ್ಕೆ ದೃಷ್ಟಾಂತವನ್ನು ಹೇಳೋದಾದರೆ ಮುಖಂ ಚಂದ್ರ, ಮುಖ ಚಂದ್ರ ಅಂತ ನಾವು ವರ್ಣನೆ ಮಾಡ್ತೇವೆ. ಮುಖ ಚಂದ್ರ ಅಂತ ಆದಾಗ ಚಂದ್ರ ಮುಖ ಒಂದೇ ಅನ್ನೋ ಹಾಗೆ ನಮಗೆ ಮೇಲರ್ಥ ತೋರ್ತದೆ. ಅವನ ಮುಖವು ಚಂದ್ರ ಅಂತ ನಾವು ಹೇಳ್ತೇವೆ. ಅವನ ಮುಖವು ಚಂದ್ರ ಅಂತಂದಾಗ ಹಾಗಾದರೆ ಚಂದ್ರನ ಅಭೇದವನ್ನು ಮುಖಕ್ಕೆ ಹೇಳ್ತಾ ಇದ್ದಾರೆ. ಚಂದ್ರ ಮುಖ ಒಂದೇ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಇದೇನಿದೆಯಲ್ಲ ಇದು ಅಭೇದ ಹೇಳೋದು. ಯದ್ಯಪಿ ಭೇದ ಇದೆ, ಉಪಮಾನವನ್ನು ಹೇಳಬೇಕಾಗಿದೆ. ಇವ ಅಂತ ಹೇಳಿದರೆ ಚಂದ್ರನಂತೆ ಅಂತ ನಾವು ಅಂತೀವಲ್ಲ, ಮುಖವು ಚಂದ್ರನಂತೆ ಇದೆ, ಇದು ಉಪಮಾನ ಉಪಮೇಯ ಇದು. ಆದರೆ ಮುಖವು ಚಂದ್ರ, ಇನ್ನಿಷ್ಟು ವಿಶೇಷವಾಗಿ ನಮಗೆ ಆ ದೃಷ್ಟಾಂತವನ್ನು ತಿಳಿಸ್ಬೇಕಾಗ ಅಂದರೆ ಚಂದ್ರನಲ್ಲಿರುವ ಆ ವಿಶೇಷ ಗುಣ ಏನಿದೆಯಲ್ಲ ಅದು ಅತ್ಯಂತ ಅತಿಶಯವಾಗಿ ಇದೆ ಅಂತ ಅನ್ನೋದನ್ನು ತಿಳಿಸ್ಬೇಕಾಗಿದೆ. ಅತ್ಯಂತ ಅತಿಶಯವಾಗಿ ಚಂದ್ರನಲ್ಲಿರುವ ಗುಣಗಳು ಆ ವ್ಯಕ್ತಿಯಲ್ಲಿವೆ ಅಂತ ತಿಳಿಸ್ಬೇಕಾಗಿದೆ. ಆವಾಗ ಇವ ಅಂತಿಷ್ಟೇ ಅಲ್ಲ, ಚಂದ್ರನೇ, ಅವನು ಚಂದ್ರನೇ, ಅವನು ಕರ್ಣನೇ ಅಂತ ಅಂದುಬಿಡ್ತೇವೆ ನಾವು. ಅವನು ಕರ್ಣನೇ ಅಂದರೆ ಅವನು ಕರ್ಣನಾಗಿಬಿಟ್ನಾ? ಇಲ್ಲ, ಅವನು ಕರ್ಣನೇ. ವ್ಯತ್ಯಾಸ ಇದೆ. ಅವನು ಕರ್ಣನಂತೆ ಭಾರೀ ದಾನ ಮಾಡ್ತಾನೆ ಅಂತ ಅರ್ಥ. ಅವನು ಕರ್ಣನೇ ಮೇಲೆ ನೋಡ್ಲಿಕ್ಕೆ ನಮಗೇನು ವ್ಯತ್ಯಾಸ ಅಂತ ಅನ್ನಿಸ್ತದೆ? ಎರಡೂ ಉಪಮಾನವೇ. ಕರ್ಣನೇ ಅಂದರೆ ಕರ್ಣಾಂತೆ ಅಂತೀರ ಅವನನ್ನು? ಅಲ್ಲ ಅಂತ ಅಂತೀರಿ. ಕೇಳಿದರೆ ಅವನು ಕರ್ಣನ ಅಲ್ಲ ಅಂತೀರಿ, ಮತ್ತು ಅವನು ಕರ್ಣನೇ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ? ಆದರೆ ಒಂದರ್ಥದಲ್ಲಿ ಕರ್ಣನಿಗಿಂತಲೂ ಹೆಚ್ಚಾದ ದಾನವನ್ನು ಮಾಡ್ತಾ ಇದ್ದಾರೆ ಅಂತನ್ನ ಭಾವನೆ ಇದ್ದಾಗ ಅವನು ಕರ್ಣನೇ. ಇಂದ್ರ ದೊಡ್ಡವನು, ಕರ್ಣನಿಗಿಂತಲೂ ದೊಡ್ಡವನು, ಸೂರ್ಯನಿಗಿಂತಲೂ ದೊಡ್ಡವನು. ಆದರೆ ದಾನ ಮಾಡಿದ್ದು ಕರ್ಣನ ಇತಿಹಾಸ. ಇಂದ್ರನು ಭಾರಿ ದಾನವನ್ನು ಮಾಡಿದ್ದಾನೆ, ಆದರೆ ಇತಿಹಾಸದಲ್ಲಿ ಪ್ರಸಿದ್ಧ ಇಲ್ಲ ಅನ್ನೋದಕ್ಕಾಗಿ ಇಂದ್ರ ಭಾರೀ ದಾನಿ ಅಂತ ನಮಗೆ ತಿಳಿಸ್ಬೇಕಾಗಿದೆ. ಆವಾಗ ಇಂದ್ರನು ಕರ್ಣನೇ ಅಂತ ಹೇಳಿಬಿಡ್ತಾರೆ. ಒಂದರ್ಥದಲ್ಲಿ ಕರ್ಣನಿಗಿಂತಲೂ ಹೆಚ್ಚಾಗಿ ದಾನ ಮಾಡ್ತಾನೆ, ಅಥವಾ ಕರ್ಣನಷ್ಟೇ ದಾನ ಮಾಡುವವನವನು ಎಲ್ಲರಿಗಿಂತಲೂ ಹೆಚ್ಚಾಗಿ ದಾನ ಮಾಡ್ತಾನೆ. ಈ ಅಭಿಪ್ರಾಯಗಳಿದ್ದಾಗ ಅವನು ಕರ್ಣನೇ ಅಂತ ಅಭೇದ ವ್ಯವಹಾರವನ್ನು ಮಾಡಿಬಿಡುತ್ತೇವೆ. ದಾನ ಮಾಡ್ತಾನೆ, ಅವನು ಕರ್ಣನಂತೆ ಇದ್ದಾನೆ, ಕರ್ಣನಂತೆ ದಾನ ಮಾಡ್ತಾನೆ. ವ್ಯವಹಾರಗಳು ಯದ್ಯಪಿ ಉಪಮಾನ ಅಂತೆ ಅನ್ನಿಸ್ತದೆ. ಏನು ವ್ಯತ್ಯಾಸ ಆಯ್ತು ರೀ? ಅಲ್ಲಿ ಇವ ಅಂದರೂ ಉಪಮಾನವೇ, ಇವ ಕೊಡದೇ ಇದ್ದರೂ ಅದು ಉಪಮಾನವೇ. ಯದ್ಯಪಿ ಅಭೇದ ಅಂತಿದ್ದಾಗಲೂ ಅದು ಉಪಮಾನಕ್ಕಾಗಿ ಕೊಟ್ಟಿದ್ದಲ್ಲ, ದೃಷ್ಟಾಂತಕ್ಕಾಗಿ ಕೊಟ್ಟಿದ್ದಲ್ಲ. ವ್ಯತ್ಯಾಸ ಏನು? ಎರಡು ಉಪಮಾಲಂಕಾರವೇ ಅಲ್ಲ ಅಂತಂದರೆ ಹಾಗಲ್ಲ. ಅಲ್ಲಿ ಅಭೇದವನ್ನು ಹೇಳ್ತಾ ಇದೆ. ಎಲ್ಲಿ ಮುಖ ಚಂದ್ರ ಅಂತಂದಾಗ ಅಭೇದ ಹೇಳ್ತಾ ಇದೆ ಅನ್ನೋದಕ್ಕಾಗಿ ವ್ಯತ್ಯಾಸವಾಯಿತು. ಮುಖಂ ಚಂದ್ರ ಇವ, ಚಂದ್ರನಂತೆ ಅಂತಾದಾಗ ಭೇದ ಹೇಳ್ತಾ ಇದೆ ಅಲ್ಲಿ. ಹೇಗೆ ಎರಡು ವ್ಯತ್ಯಾಸ? ಚಂದ್ರನಂತೆ ಅಂತಂದಾಗ ಚಂದ್ರ ಬೇರೆ, ಮುಖ ಬೇರೆ. ಆದರೆ ಚಂದ್ರನಲ್ಲಿರುವ ಸೌಂದರ್ಯ ಅಂತ ಅನ್ನೋದು ಅವಳಲ್ಲಿ ಅಥವಾ ಅವನಲ್ಲಿ ಇದೆ ಅಂತ ತಿಳಿಸ್ಬೇಕಾಗಿದೆ. ಅದು ಉಪಮಾನ ಅಂತಾಯಿತು. ಇವ ಇಲ್ಲ, ಮುಖ ಚಂದ್ರ ಅಂತಂದಾಗ ಅದು ರೂಪಕವಾಗಿಬಿಡ್ತದೆ. ಆ ರೂಪಕದಲ್ಲಿಯೂ ಸಹ ಎರಡು ಅಭೇದ ಹೇಳಬೇಕಾದ್ರೆ ಅಥವಾ ತಾದಾತ್ಮ್ಯವನ್ನು ಹೇಳಬೇಕಾದ್ರೆ ಎರಡು ರೂಪಕಗಳು ಅಂತ ಹೇಳ್ತಾರೆ. ಈ ಮಧ್ವಹಂಸ, ಮಧ್ವಾಚಾರ್ಯರು ಹಂಸ ಅಂತ ಹೇಳ್ತಾ ಇದ್ದಾರೆ, ಮಧ್ವರು ಹಂಸ ಅಂದರೆ ಹಂಸಕ್ಕೂ ಮಧ್ವಾಚಾರ್ಯರಿಗೂ ಅಭೇದವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಅನ್ನೋದಕ್ಕಾಗಿ ಇದು ರೂಪಕ ಅಲಂಕಾರ. ಇದು ಬರೀ ಉಪಮಾಲಂಕಾರ ಅಲ್ಲ. ಇದು ಜೊತೆಗೆ ಹಂಸ ಅಂತ ಅನ್ನೋ ಶಬ್ದಕ್ಕೆ ಎರಡು ಅರ್ಥಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನೋಡಿ ಆ ಅಲಂಕಾರಗಳು ಹೇಗೆ ಇವೆ. ಹಂಸ ಅಂತ ಅಂದರೆ ಸಾಮಾನ್ಯವಾಗಿ ಹಂಸ ಅಂತ ಅರ್ಥ ಪಕ್ಷಿ, ಹಂಸ ಪಕ್ಷಿ ಏನಿದೆಯಲ್ಲ ಹಂಸ ಪಕ್ಷಿ ಅಂತ ಅರ್ಥ. ಮತ್ತೊಂದು ಹಂಸ ಎಂಬ ಪದಕ್ಕೆ ಯತಿ ಅಂತ ಅರ್ಥ. ಹಂಸ ಪರಮಹಂಸ ಅಂತ ನಾವು ಕರಿತೀವಲ್ಲ, ಪರಮಹಂಸರು ಅಂತ ಕರಿತೀವಲ್ಲ, ಹಾಗೆ ಮಧ್ವಹಂಸ, ಮಧ್ವರೆಂಬ ಯತಿಗಳು, ಮಧ್ವರೆಂಬ ಸನ್ಯಾಸಿಗಳು ಅಂತ ಒಂದು ಕಡೆಗೆ ಅರ್ಥ ಬರ್ತದೆ. ಮತ್ತೊಂದು ಕಡೆಗೆ ಅದು ರೂಪಕವಾಗಿ ಬಿಡ್ತದೆ.
ನೀವು ನೋಡಿರ್ತೀರಿ, ಕೆಲವು ಚಿತ್ರಗಳಿರ್ತದೆ, ಒಂದು ಕಡೆಗೆ ತಿರುಗಿಸಿದೆ ದೇವರು, ಇನ್ನೊಂದು ಕಡೆಗೆ ತಿರುಗಿಸಿದರೆ ಲಕ್ಷ್ಮೀದೇವಿ. ಸ್ವಲ್ಪ ವ್ಯತ್ಯಾಸ ಮಾಡಿದರೆ ಒಂದೇ ಚಿತ್ರ, ಆದರೆ ಲಕ್ಷ್ಮಿಯೂ ಕಾಣ್ತಾಳೆ, ಶ್ರೀನಿವಾಸನೂ ಅಲ್ಲೇ ಕಾಣ್ತಿರ್ತಾನೆ. ಹಾಗೆ ಆ ಹಂಸ ಅದು ಉಪಮಾನ ಅಂತ ಇಟ್ಟುಕೊಂಡಾಗ ಅದು ರೂಪಕ ಅಂತ ಆಗಿಬಿಡ್ತದೆ. ಇಲ್ಲ ಹಂಸ ಅಂತಂದರೆ ಯತಿ ಅಂತ ಇಟ್ಟುಕೊಂಡಾಗ ಆವಾಗ ಅದು ಶ್ಲೇಷವಾಗಿ ನಮಗೆ ಕಾಣ್ತದೆ. ಹೀಗೆ ಶ್ಲೇಷ ರೂಪಕ ಎರಡೆರಡಲ್ಲಿ ಕಾಣ್ತದೆ ನಮಗೆ. ಹೀಗಾಗಿ ಶ್ಲಿಷ್ಟ ಪರಂಪರಿತವಾದ ರೂಪಕ ಅಲಂಕಾರ ಅಂತ ಅದನ್ನು ಕರೀತಾರೆ. ಆ ಅಲಂಕಾರದಲ್ಲಿ ಮತ್ತು ಮಧ್ವಾಚಾರ್ಯರನ್ನು ನಮಗೆ ತೋರಿಸ್ತಾ ಇದ್ದಾರೆ. ಆ ಎರಡು ಅಲಂಕಾರಗಳನ್ನು ಮಾಡಿ ಮಧ್ವಾಚಾರ್ಯರನ್ನು ನಮಗೆ ತೋರಿಸ್ತಾ ಇದ್ದಾರೆ. ಹಾಗಾದರೆ ಹಂಸನಲ್ಲಿರುವ ಗುಣಗಳನ್ನು ಹೇಳಬೇಕಲ್ಲ. ಹಂಸ ಪಕ್ಷಿ, ಆ ಪಕ್ಷಿ ಹೇಗಿರ್ತದೆ, ಪಕ್ಷಿಯಲ್ಲಿಯ ಗುಣಗಳನ್ನು ಹೇಳಬೇಕು. ಆಮೇಲೆ ಯತಿಗಳ ಗುಣಗಳನ್ನು ಹೇಳಬೇಕು, ಮಧ್ವಾಚಾರ್ಯರ ಗುಣಗಳನ್ನು ಹೇಳಬೇಕು. ಅನ್ನೋದಕ್ಕಾಗ ಎಲ್ಲ ಗುಣಗಳನ್ನು ತಿಳಿಸೋದಕ್ಕಾಗಿಯೇ ಹಿಂದಿನ ಅಷ್ಟೆಲ್ಲ ವಿಶೇಷಣಗಳು. ಹಂಸ ಎಲ್ಲಿರ್ತದೆ? ಮಾನಸ ಸರೋವರ ಮಧ್ಯವರ್ತಿ, ಮಾನಸ ಸರೋವರದ ಮಧ್ಯದಲ್ಲಿ ಇರ್ತದೆ. ಆ ಮಾನಸ ಸರೋವರ ಹೇಗಾಗಿರ್ತದೆ ಅಂದರೆ ಸತ್ಸಂಘ. ಶ್ರೀಮದಾಚಾರ್ಯರು ಸತ್ಸಂಘ, ಸಜ್ಜನರ ಸಮೂಹ, ಸಜ್ಜನರ ಸಮೂಹದ ಮನಸ್ಸಿನಲ್ಲಿ ಅವರು ಯಾವಾಗಲೂ ಆ ಸರೋವರ, ಸಜ್ಜನರ ಮನಸ್ಸೆಂಬ ಸರೋವರದ ಮಧ್ಯದಲ್ಲಿ ಯಾವಾಗಲೂ ಇರ್ತಾರೆ. ಅರ್ಥಾತ್ ಅವರು ಮನಸ್ಸಿನಲ್ಲಿ, ಸಜ್ಜನರು ಮನಸ್ಸಿನಲ್ಲಿ ಮಧ್ವಾಚಾರ್ಯರ ಚಿಂತನೆಯನ್ನು ಮಾಡ್ತಾ ಇರ್ತಾರೆ ಅಂತ ತಾತ್ಪರ್ಯ. ನಮ್ಮ ಮನಸ್ಸಿಗೆ ಮಧ್ವಾಚಾರ್ಯರು ಬರ್ತಾರೆ ಅಂತಂದರೆ ನಾವು ಸಜ್ಜನರು. ಮಧ್ವಾಚಾರ್ಯರ ಚಿಂತನೆಯನ್ನು ಮನಸ್ಸಿನಲ್ಲಿ ಮಾಡ್ತಾ ಇರಬೇಕು ಅಂತ ಅನ್ನೋ ವಿಧಾನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಕೃಷ್ಣಾಂಘ್ರಿ ಚಾರು ಕಮಲಾರ್ಪಿತ ಚಿತ್ತವೃತ್ತಿ. ಕೃಷ್ಣನ ಪಾದಕಮಲಗಳು ಎಂಥದ್ದದು? ಚಾರು, ಮನೋಹರವಾದದ್ದು. ಆ ಕೃಷ್ಣನ ಪಾದಗಳೆಂಬ ಮನೋಹರವಾದ ಕಮಲದಲ್ಲಿ ಅರ್ಪಿತವಾದ ಮನಸ್ಸು. ಎಲ್ಲರ ಮನಸ್ಸಿನ ಮಧ್ಯದಲ್ಲಿ ಮಧ್ವಾಚಾರ್ಯರಿದ್ದಾರೆ. ಮಧ್ವಾಚಾರ್ಯರು ಎಲ್ಲಿ ಮನಸ್ಸಿಟ್ಟಿದ್ದಾರೆ? ಕೃಷ್ಣನ ಪಾದ ಕಮಲಗಳಲ್ಲಿ ಮನಸ್ಸನ್ನು ಇಟ್ಟಿದ್ದಾರೆ. ಯಾಕೆ ಅಷ್ಟು ಆಸಕ್ತಿ ಆ ಪಾದ ಅಂತ ಅಂದರೆ ಕಮಲ ಹೇಗೆ ಸ್ವಚ್ಛವಾಗಿರ್ತದೆ, ನಿರ್ಮಲವಾಗಿರ್ತದೆ, ಸ್ವಾದುಭರಿತವಾಗಿರ್ತದೆ, ರಸ ತುಂಬಿಕೊಂಡಿರ್ತದೆ ಕಮಲ ಅನ್ನೋದಕ್ಕಾಗಿ ಕಮಲವನ್ನು ಹುಡುಕಾಡಿಕೊಂಡು ಹೋಗ್ತದೆ ಭ್ರಮರ, ಅಲ್ಲಿಯ ಮಾಧುರ್ಯವನ್ನು ಸ್ವೀಕಾರ ಮಾಡೋದಕ್ಕಾಗಿ. ಬಹಳ ಸುಂದರವಾಗಿ ಒಬ್ಬ ಕವಿ ಹೇಳ್ತಾನೆ, ಕಮಲ, ಆ ಕಮಲದ ಹತ್ತಿರ ಭ್ರಮರ ಬರ್ತದೆ. ಭ್ರಮರ ಎಲ್ಲಿರ್ತದೆ? ಎಲ್ಲೋ ದೂರದಲ್ಲಿ ಇರ್ತದೆ ಭ್ರಮರ. ದೂರದಲ್ಲಿ ಭ್ರಮರ ಇರ್ತದೆ, ದುಂಬಿ ಇರ್ತದೆ. ಆ ದುಂಬಿಗೆ ಕಮಲದ ಗುಣ ಗೊತ್ತು, ಕಮಲದಲ್ಲಿರುವ ರಸದ ಪರಿಚಯ ಅದಕ್ಕೆ ಇದೆ ಅನ್ನೋದಕ್ಕಾಗಿ ದೂರದಿಂದ ಆ ಕಮಲವನ್ನು ಹುಡುಕಾಡಿಕೊಂಡು ಬರ್ತದೆ. ಕಮಲದ ಮೇಲೆ ಕುಳಿತು ಅದರ ರಸವನ್ನು ಆಸ್ವಾದನೆ ಮಾಡ್ತದೆ. ಆದರೆ ಅದೇ ಸರೋವರದಲ್ಲಿ ಕಪ್ಪೆಯೂ ಇದೆ. ಆದರೆ ಆ ಕಪ್ಪೆ ಆ ಕಮಲದ ಹತ್ತಿರ ಬರ್ತದ? ಬರೋದಿಲ್ಲ. ಯಾಕೆ? ಆ ಕಮಲದ ಗುಣ ಏನಿದೆಯಲ್ಲ, ಆ ಗುಣವೇ ಅದಕ್ಕೆ ಗೊತ್ತಿಲ್ಲ. ಅಲಿರೇತಿ ದೂರಾತ, ಭ್ರಮರ ಬಹಳ ದೂರದಿಂದ ಬರ್ತದೆ. ಯಾಕೆ ಅಂದರೆ ಅದು ದೂರ ಇದೆ ನಿಜ, ಆದರೆ ಅದರ ಸ್ವಾರಸ್ಯ ಏನಿದೆಯಲ್ಲ, ಅದರ ರಸ ಏನಿದೆಯಲ್ಲ, ಅದು ನನಗೆ ಗೊತ್ತು ಅನ್ನೋದಕ್ಕಾಗಿ ಎಷ್ಟೇ ದೂರ ಇದ್ದರೂ ಅದು ಓಡಿ ಓಡಿ ಬಂದು ಕಮಲದ ಮೇಲೆ ಕೂಡ್ತದೆ. ಅದರ ಹತ್ತಿರವೇ ಇರ್ತದೆ ಕಪ್ಪೆ, ಆದರೆ ಅದರ ರಸವನ್ನು ಸ್ವೀಕಾರ ಮಾಡಲಿಕ್ಕಾಗ್ತದ? ಹತ್ತಿರ ದೂರ ಅದು ಸಮಸ್ಯೆ ಅಲ್ಲ, ಆ ಗುಣಗ್ರಹಣ ಅಂತ ಅನ್ನೋದೇನಿದೆಯಲ್ಲ ಅದು ಮನುಷ್ಯನಲ್ಲಿ ಬೇಕು ಅಂತ ಅಂತಾರೆ. ನಾರಾಯಣೋಪನಿಷತ್ತಿನಲ್ಲೂ ತುಂಬ ಸುಂದರವಾಗಿ ಆ ಮಾತನ್ನು ಹೇಳ್ತಾರೆ. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾತ್ ಗಂಧೋವಾತ್ಯೇವಂ ಪುಣ್ಯಸ್ಯ ಕರ್ಮಣಃ ದೂರಾತ್ ಗಂಧೋವಾತಿ ಅಂತ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅಲ್ಲಿಯೂ ಉಪಮಾನ ಉಪಮೇಯಗಳಿವೆ. ವೇದ ಅದು, ಯಜುರ್ವೇದ, ನಾರಾಯಣೋಪನಿಷತ್ತು. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾತ್ ಗಂಧೋವಾತಿ ಏವಂ ಪುಣ್ಯಸ್ಯ ಕರ್ಮಣಃ ದೂರಾತ್ ಗಂಧೋವಾತಿ ಅಂತ ಹೇಳ್ತಾರೆ. ಪುಣ್ಯವನ್ನು ಗಂಧಕ್ಕೆ ಹೋಲಿಸ್ತಾರೆ. ಉಪಮಾನ ಉಪಮೇಯಗಳನ್ನು ವೇದವೇ ಕೊಟ್ಟಿದೆ. ಇವರೇನು ಪ್ರತ್ಯೇಕವಾಗಿ ಈ ಉಪಮಾನ ಅಲಂಕಾರ, ಈ ರೂಪಕ ಅಲಂಕಾರ ಇವರು ಪ್ರತ್ಯೇಕವಾಗಿ ಇವುಗಳನ್ನು ಬರೆದದ್ದಲ್ಲ. ವೇದಗಳಲ್ಲಿ, ಪುರಾಣಗಳಲ್ಲಿ ಇದ್ದದ್ದೇನೆ ಇವರು ಗುರುತಿಸಿಕೊಂಡು ಬರೆದಿದ್ದಾರೆ ಹೊರತು ಇವರು ಪ್ರತ್ಯೇಕವಾಗಿ ಅಲಂಕಾರಗಳನ್ನು ನೀವೇನು ರಚನೆ ಮಾಡಿದ್ದಲ್ಲ ಅನ್ನೋದಕ್ಕಾಗೇ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ. ನೀವು ಏನೇ ಗ್ರಂಥಗಳನ್ನು ನೋಡೋದಾದರೂ ತರ್ಕ ಅದು ಪುರಾಣಗಳಲ್ಲಿವೆ, ಅವು ವೇದಗಳಲ್ಲಿವೆ. ವ್ಯಾಕರಣ ಬೇಕು, ಅವು ವೇದಗಳಲ್ಲಿವೆ. ಮೀಮಾಂಸಾ ವೇದಗಳಿವೆ, ಎಲ್ಲ ಅವುಗಳಿಂದಲೇ ಬಂದದ್ದು, ಪುರಾಣದಿಂದಲೇ ಇವೆಲ್ಲವುಗಳು ಬಂದದ್ದು ಅನ್ನೋದಕ್ಕಾಗಿ ಅಲ್ಲಿ ಆ ಸುಂದರವಾದ ಮಾತಿದೆ, ಅದನ್ನು ನಾವು ತಿಳಿಯಬೇಕು. ಒಳ್ಳೆ ಒಳ್ಳೆ ವೃಕ್ಷ ಹೂ ಬಿಟ್ಟಿದೆ,
ವೃಕ್ಷ ಹೂ ಬಿಟ್ಟಿದೆ. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ, ಹೂಗಳು ಅರಳಿದ ಹೂಗಳು ಗಿಡದಲ್ಲಿ ಇವೆ. ಅದರ ಗಂಧ ಅಲ್ಲೇ ಇರೋದಿಲ್ಲ, ದೂರದ ತನಕ ಅದರ ಗಂಧ ಹೋಗ್ತದೆ. ಅದರ ಗಂಧ ದೂರದ ತನಕ ಹೋಗ್ತದೆ. ಅದನ್ನು ಗ್ರಹಣ ಮಾಡೋ ಸಾಮರ್ಥ್ಯ ಯಾರಿಗಿದೆ ಅವರು ಗ್ರಹಣ ಮಾಡ್ತಾರೆ, ಯಾರಿಗಿಲ್ಲ ಅವರಿಗೆ ಗ್ರಹಣ ಮಾಡಲಿಕ್ಕಾಗೋದಿಲ್ಲ. ಭ್ರಮರ ಎಷ್ಟೇ ದೂರದಲ್ಲಿದ್ದರೂ ಕೂಡ ಆ ಹೂವಿನ ಗಂಧದ ವಾಸನೆ ಅದಕ್ಕೆ ಬಡಿತದೆ ಅನ್ನೋದಕ್ಕಾಗಿ ದೂರದಿಂದ ಓಡ್ತಾ ಬರ್ತದೆ. ಮಧ್ವಿಜಯದಲ್ಲಿಯೂ ಈ ಮಾತನ್ನು ತಿಳಿಸ್ತಾರೆ. ಮಧುಕರ ರಾಜ ನಿಷ್ಪತನ್ ಪೌಷ್ಪಮಾಪ್ತು ನನು ಪರಿಚಯಹೀನ ಕಾನನೇಪಿ ಪ್ರಭು ಸ್ಯಾತ್. ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಮಧ್ವಾಚಾರ್ಯರ ಗುಣಗಳು ಗೊತ್ತಾದವಲ್ಲ, ಅಲ್ಲಿ ವರ್ಣನೆ ಮಾಡ್ತಾರೆ. ಅನತಿ ಪರಿಚಿತಸ್ಯಾಪ್ಯಸ್ಯ ಸೋಯಂ ಕವೀಂದ್ರ ಗುಣರಸಮತಿಗೂಢಂ ಜ್ಞಾತವಾನಿತ್ಯ ಚಿತ್ರಂ ಮಧುಕರ ರಾಜ ನಿಷ್ಪತನ್ ಪೌಷ್ಪಮಾಪ್ತು ನನು ಪರಿಚಯಹೀನ ಕಾನನೇಪಿ ಪ್ರಭು ಸ್ಯಾತ್. ಮಧ್ವಾಚಾರ್ಯರ ಪರಿಚಯ ಬಹಳ ಇಲ್ಲ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ. ಮಧ್ವಾಚಾರ್ಯರ ಪರಿಚಯ ಬಹಳ ಇಲ್ಲದೇ ಇದ್ದರೂ ಕೂಡ ಅನತಿ ಪರಿಚಿತಸ್ಯಾಪಿ ಅಸ್ಯ ಸೋಯಂ ಕವೀಂದ್ರರಾದ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಆ ಮಧ್ವಾಚಾರ್ಯರ ಗುಣರಸ ಏನಿದೆಯಲ್ಲ ಅದು ಅತಿಚಿತ್ರವಾದ ಆ ಗುಣರಸದ ಜ್ಞಾನ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಆಯಿತು. ಜ್ಞಾತವಾನ್, ಇದೇನು ಚಿತ್ರ ಅಲ್ಲ ಅಂತ ಅಂತಾರೆ ಕವಿಗಳು. ಯಾಕೆಂದರೆ ಭ್ರಮರಕ್ಕೆ ಕಾಡಿನ ಪರಿಚಯ ಇಲ್ಲ, ದುಂಬಿಗೆ ಕಾಡಿನ ಪರಿಚಯ ಇಲ್ಲ, ಆದರೆ ವಾಸನೆಯ ಪರಿಚಯ ಅದಕ್ಕೆ ಆಗಿದೆ. ವಾಸನೆಯ ಪರಿಚಯದಿಂದ ಕಾಡಿನ ಜ್ಞಾನವಿಲ್ಲದೆ ಇದ್ದರೂ ಕೂಡ ಸರಿಯಾಗಿ ಹುಡುಕಾಡಿಕೊಂಡು ಅದೇ ಕಮಲದ ಮೇಲೆ ಹೋಗಿ ಕೂತು ಬಿಡುತ್ತದೆ ಭ್ರಮರ, ದೂರದಿಂದ ಹೋಗ್ತದೆ. ಯಥಾ ಸಂಪುಷ್ಪಿತಸ್ಯ ವೃಕ್ಷಸ್ಯ ದೂರಾತ್ ಗಂಧೋ ವಾತಿ ಏವಂ ಪುಣ್ಯಸ್ಯ ಕರ್ಮಣಃ. ಹಾಗೆ ಪುಣ್ಯಕರ್ಮ ಅಂತ ಹೇಳ್ತಾರೆ. ಪುಣ್ಯಕರ್ಮವನ್ನು ಯಾರು ಮಾಡ್ತಾ ಇರ್ತಾರಲ್ಲ ಆ ಪುಣ್ಯಕರ್ಮಕ್ಕೆ ಒಂದು ಗಂಧ ಇರ್ತದಂತೆ. ಆ ಪುಣ್ಯಕರ್ಮದ ಗಂಧದ ಜ್ಞಾನ ಪುಣ್ಯಕರ್ಮ ಮಾಡುವವರಿಗೆ ಗೊತ್ತಾಗ್ತದಂತೆ. ಕಳ್ಳರಿಗೆ ಗೊತ್ತಾಗ್ತದೆ ಅಂತ ಹೇಳ್ತಾರಲ್ಲ, ಅದು ವಿಪರೀತವಾಗಿ ಹೇಳೋದಾದರೆ. ಹಾಗೆ ಆ ಪುಣ್ಯಕರ್ಮದ ಗಂಧ, ಇವನು ಪುಣ್ಯ ಮಾಡ್ತಾ ಇದ್ದಾನೆ ಅಂತ ಪುಣ್ಯಾತ್ಮರಿಗೆ ಗೊತ್ತಾಗ್ತದಂತೆ. ಅದು ಕೆಲವರು ಮೇಲ್ನೋಟಕ್ಕೆ ಪುಣ್ಯಕರ್ಮಗಳನ್ನು ಮಾಡ್ತಾ ಇರ್ತಾರೆ, ಅದು ಗೊತ್ತಾಗಿಬಿಡ್ತದೆ. ಯಾಕೆಂದರೆ ಅವರಿಗೆ ಗೊತ್ತು, ಪುಣ್ಯಕರ್ಮ ಮಾಡಿ ಗೊತ್ತು, ಅವರಿಗೆ ಹೇಗೆ ಮಾಡಬೇಕು ಅಂತ ಗೊತ್ತು ಅದನ್ನು ಅನ್ನೋದಕ್ಕಾಗಿ ಇದು ಪುಣ್ಯ ಅಲ್ಲ, ಇದು ಸುಮ್ಮನೆ ತೋರಿಕೆಗೆ ಮಾಡ್ತಾ ಇದ್ದಾರೆ ಇದು ಅಂತ ಅನಿಸಿಬಿಡ್ತದೆ. ಪುಣ್ಯಕರ್ಮದ ಗಂಧ ಆಗಿರ್ತದಂತೆ, ದೇವತೆಗಳಿಗೆ ಗೊತ್ತಾಗ್ತದಂತೆ ಅದು. ಆ ಪುಣ್ಯಕರ್ಮದ ಗಂಧ ದೇವತೆಗಳಿಗೆ, ಜ್ಞಾನಿಗಳಿಗೆ, ಪುಣ್ಯ ಮಾಡುವವರಿಗೆ ಆ ಪುಣ್ಯದ ಗಂಧ ಗೊತ್ತಾಗ್ತದೆ. ಆಶೀರ್ವಾದ ಮಾಡ್ತಾರೆ, ಓಡಿ ಬರ್ತಾರೆ. ಆ ಪುಣ್ಯವನ್ನು ವಾಯುದೇವರು, ಗಂಧದ ಜ್ಞಾನ ಯಾರಿಗಾಗ್ತದೆ? ಗಂಧದ ಜ್ಞಾನ ಹೇಗಾಗ್ತದೆ? ಗಂಧದ ಪ್ರಸಾರ ಹೇಗಾಗ್ತದೆ? ವಾಯುವಿಗೆ. ಗಂಧದ ಪ್ರಸಾರ ವಾಯುವಿನಿಂದ ಆಗ್ತದೆ. ಹಾಗೆ ಮುಖ್ಯ ಪ್ರಾಣದೇವರಿಗೆ ಆ ಪುಣ್ಯಗಂಧದ ಜ್ಞಾನವಾಗ್ತದೆ. ಬರ್ತಾರೆ, ನಮ್ಮ ಪುಣ್ಯಗಂಧವನ್ನು ಸ್ವೀಕಾರ ಮಾಡಿ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಇವರಿಂಥ ಕರ್ಮಗಳನ್ನು ಮಾಡಿದ್ದಾರೆ ಅಂತ ವಾಯುದೇವರಿಗೆ ಆ ಪುಣ್ಯಕರ್ಮಗಳನ್ನು ಸಮರ್ಪಣೆ ಮಾಡ್ತಾರೆ. ಇದು ಉಪಮೇಯಗಳು. ಹಾಗೆ ಇಲ್ಲಿ ಸತ್ಸಂಗ ಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಾಂಘ್ರಿ ಚಾರು ಕಮಲಾರ್ಪಿತ ಚಿತ್ತವೃತ್ತಿ. ಮಧ್ವಾಚಾರ್ಯರು ಬರೀ ಭ್ರಮರ ಅಲ್ಲ, ಅಂದರೆ ಒಳಗಿನ ಆ ರಸ ಸಿಹಿ ಏನಿದೆಯಲ್ಲ ಅದನ್ನಿಷ್ಟೇ ಸ್ವೀಕಾರ ಮಾಡಿ ಹೋಗೋರಲ್ಲ. ಸಿಹಿಯನ್ನು ಸ್ವೀಕಾರ ಮಾಡೋದು ಇದು ವೈರಾಗ್ಯಕ್ಕೆ ಸಂಕೇತ ಅಲ್ಲ. ಅದು ಆ ಹಂಸ ಅದು ಮಧುರಸವನ್ನು ಸ್ವೀಕಾರ ಮಾಡೋದಲ್ಲ, ಅದರ ದೇಟು ಏನಿರ್ತದಲ್ಲ, ಕಮಲದ ದೇಟು, ಅದನ್ನು ಸ್ವೀಕಾರ ಮಾಡ್ತದೆ. ಅದು ಸಾಕಷ್ಟಕ್ಕೆ, ಕಮಲಕ್ಕೆ ಅದು ಸಾಕು. ಅದರಲ್ಲಿರುವ ಮಧುರಸ ಬೇಕಾಗಿಲ್ಲ. ಆ ಮಧುರಸ ಬೇಕಾದದ್ದು ಭ್ರಮರಕ್ಕೆ, ಮಾಧುರ್ಯ ರಸ ಬೇಕಾದದ್ದು ಗೃಹಸ್ಥರಿಗೆ. ಆದರೆ ಹಂಸಕ್ಕೆ ಬೇಕಾದದ್ದು ಅದರ ದೇಟು ಮಾತ್ರ ಬೇಕು. ಅದರ ದಂಟು ಏನಿರ್ತದಲ್ಲ ಅದನ್ನು ಮಾತ್ರ ತಿಂದು ಬದುಕ್ತದಂತೆ ಅದು. ಹಾಗೆ ಮಧ್ವಾಚಾರ್ಯರು ಸನ್ಯಾಸಿಗಳಲ್ಲ, ಯತಿಗಳಲ್ಲ. ಯತಿ ಜೀವನವನ್ನು ವೈರಾಗ್ಯ ಜೀವನ ಅವರು ಮಾಡಬೇಕು. ವೈರಾಗ್ಯ ಜೀವನವನ್ನು ಅವರು ಪರಿಪೂರ್ಣವಾಗಿ ಮಾಡಿದ್ದಾರೆ ಅಂತ ಅನ್ನೋದನ್ನು ತಿಳಿಸೋದಕ್ಕಾಗಿ ಹಂಸದ ದೃಷ್ಟಾಂತ. ಕೃಷ್ಣಾಂಘ್ರಿ ಚಾರು ಕಮಲಾರ್ಪಿತ ಚಿತ್ತವೃತ್ತಿ. ತಮ್ಮ ಚಿತ್ತ, ತಮ್ಮ ಮನಸ್ಸೇನಿದೆಯಲ್ಲ ಆ ಮನಸ್ಸನ್ನು ಕೃಷ್ಣನ ಪಾದ ಕಮಲಗಳಲ್ಲಿ ಅರ್ಪಣೆ ಮಾಡಿಬಿಟ್ಟಿದ್ದಾರೆ, ಅರ್ಪಣೆ ಮಾಡಿದ್ದಾರೆ. ಭ್ರಮರ ಹಾಗಲ್ಲ, ಬರ್ತದೆ, ಕೂಡ್ತದೆ, ಮಾಧುರ್ಯವನ್ನು ಸ್ವೀಕಾರ ಮಾಡ್ತದೆ, ಹೋಗಿಬಿಡ್ತದೆ. ಆದರೆ ಇವರು ಮಾತ್ರ ಹಾಗಲ್ಲ, ಕಮಲದಲ್ಲಿಯೇ ಅರ್ಪಿತವಾಗಿ ಬಿಡ್ತದೆ ಹಂಸ, ಅಲ್ಲೇನೇ ಇರ್ತದೆ ಅದು. ಮಧ್ವಾಚಾರ್ಯರು ಸಹ ದೇವರ ಪಾದ ಕಮಲಗಳು ಅಂತ ಅಂದರೆ ತಮ್ಮ ಮನಸ್ಸನ್ನು ಅರ್ಪಣೆ ಮಾಡಿ ಬಿಡ್ತಾರೆ ದೇವರಿಗೆ.
ಅಂಥ ಅದ್ಭುತವಾಗಿರತಕ್ಕಂತಹ ಸಾಮರ್ಥ್ಯ, ಯೋಗ, ಯೋಗ್ಯತೆ ಮಧ್ವಾಚಾರ್ಯರಿಗೆ ಇದೆ. ಸಮರ್ಪಣೆ ಮಾಡುವ ಭಾವನೆ ಪರಿಪೂರ್ಣವಾಗಿ ಅದು ಮಧ್ವಾಚಾರ್ಯರಿಗೆ ಇದೆ. ಶಾಸ್ತ್ರಾತಿ ಮಂಜು ಪದರಂಜಿತ ರಮ್ಯ ಸಂಸತ. ಶಾಸ್ತ್ರ ಅತಿ ಮಂಜು ಪದ, ಅವರು ರಚನೆ ಮಾಡಿದ ಶಾಸ್ತ್ರದಲ್ಲಿ ಎಂಥ ಪದಗಳಿವೆ ಅಂದರೆ ಅತಿ ಮಂಜುಲವಾದ ಪದಗಳಿವೆ. ಅತಿ ಮಂಜುಲವಾದ ಪದಗಳಿಂದ ತುಂಬಿದ ಶಾಸ್ತ್ರದಿಂದ ರಂಜಿತ ರಮ್ಯ ಸಂಸತ, ಯಾರ್ಯಾರನ್ನೋ ಸಂತೋಷಗೊಳಿಸೋದಲ್ಲ, ರಮಣೀಯವಾದ ಸಂಸತ್. ನಮಗೆ ಜ್ಞಾನ ಬೇಕು ಅಂತ ಯಾವ ಜನ ಬರ್ತಾರಲ್ಲ ಅಂಥ ಜನರನ್ನು ಸಂತೋಷಪಡಿಸಿದವರು ಮಧ್ವಾಚಾರ್ಯರು ಅಂತ ಹೇಳ್ತಾರೆ. ಅಂತಹ ಮಧ್ವಾಚಾರ್ಯರು ಆಸ್ಮಾಕ ಹೃತ್ ಸರಸಿಜೇ ಅಸ್ತು ಸ ಮಧ್ವಹಂಸಃ. ಹಾಗಾದರೆ ನಾವೇನು ಮಾಡಬೇಕು? ಮಧ್ವಾಚಾರ್ಯರು ನಮ್ಮ ಹತ್ರ ಬರಬೇಕು ಅಂತಾದರೆ ನಮ್ಮ ಮನಸ್ಸನ್ನು ಕಮಲವನ್ನಾಗಿಸಿಕೊಳ್ಳಬೇಕಂತೆ. ಹಂಸ ಎಲ್ಲಿ ಬರ್ತದೆ? ಕಮಲ ಇದ್ದಲ್ಲಿ ಬರ್ತದೆ. ಕಮಲವನ್ನು ಸ್ವೀಕಾರ ಮಾಡ್ತದೆ. ಕೃಷ್ಣನ ಪಾದ ಅತ್ಯದ್ಭುತವಾದ ಕಮಲ, ಅಲ್ಲಿ ಆಸಕ್ತರಾಗಿದ್ದಾರೆ ಮಧ್ವಾಚಾರ್ಯರು. ಹಾಗೆ ನಮ್ಮ ಮನಸ್ಸನ್ನು ಕಮಲ ಅಂತ ಮಾಡಿಕೊಂಡ್ರೆ ದೇವರ ಪಾದ ಒಂದು ಕಮಲ, ನಮ್ಮ ಮನಸ್ಸು ಮತ್ತೊಂದು ಕಮಲ. ಆದರೆ ಆ ಕಮಲಗಳಲ್ಲಿ ತಾರತಮ್ಯವೂ ಇದೆ. ದೇವರ ಪಾದ, ನಮ್ಮ ಮನಸ್ಸು, ತಾರತಮ್ಯವನ್ನು ಹೇಗೆ ಸೂಚನೆ ಮಾಡ್ತಾ ಇದ್ದಾರೆ ನೋಡು. ದೇವರ ಪಾದವೇ ಕಮಲ, ನಮ್ಮ ಪಾದ ಅಲ್ಲ, ನಮ್ಮ ಮನಸ್ಸು ಕಮಲ. ಆ ಮನಸ್ಸು ಪಾದ ಇವೆರಡನ್ನು ಹೇಳೋದ್ರಿಂದಾಗಿಯೂ ಅಲ್ಲಿ ತಾರತಮ್ಯವನ್ನು ಸೂಚನೆ ಮಾಡ್ತಾ ಇದ್ದಾರೆ. ಕಮಲ ಪಾದಕ್ಕೆ ದೃಷ್ಟಾಂತವನ್ನು ಕೊಟ್ಟರು ದೇವರಿಗೆ. ನಮ್ಮದು ಹಾಗಲ್ಲ, ನಮ್ಮ ಮನಸ್ಸು ಅದು ಕಮಲ. ಸಾಮಾನ್ಯವಾಗಿ ಪಾದ ಇದು ಕೆಳಗಿನ ಅವಯವ ಅದು. ಹೀಗಾಗಿ ಯಾರೂ ಸಹಜವಾಗಿ ಕಾಲನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ. ಸಾಧ್ಯವಾದರೆ ತಲೆಯನ್ನು ಮುಟ್ತಾರೆ. ನನ್ನ ತಲೆ ಮೇಲೆ ಕೈ ಇಡಬೇಡ ಅಂತ ಅಂತಾರೆ. ತಲೆಯನ್ನು ಮುಟ್ಲಿಕ್ಕೆ ಹೋಗ್ತಾರೆ, ಆದರೆ ಕಾಲನ್ನು ಮುಟ್ಲಿಕ್ಕೆ ಹೋಗ್ತಾರೇನು ಯಾರಾದರೂ? ಇಲ್ಲ. ದೊಡ್ಡವರಿದ್ದರೆ ಕಾಲು ಮುಟ್ಲಿಕ್ಕೆ ಹೋಗ್ತಾರೆ, ಸಹಸಾ ಯಾರೂ ಕಾಲು ಮುಟ್ಲಿಕ್ಕೆ ಹೋಗೋದಿಲ್ಲ, ಅದು ಅವಮಾನ ಅಂತ ಭಾವಿಸ್ತಾರೆ. ಹಾಗೆ ದೇವರ ಪಾದವನ್ನು ಕಮಲಕ್ಕೆ ಹೋಲಿಸ್ತಾ ಇದ್ದಾರೆ, ನಮ್ಮ ಮನಸ್ಸನ್ನು ಕಮಲಕ್ಕೆ ಹೋಲಿಸ್ತಾರೆ. ನಮ್ಮ ಕಾಲು ಕಮಲ ಅಲ್ಲ, ನಮ್ಮ ಮನಸ್ಸು ಕಮಲ. ನಿಮ್ಮ ಮನಸ್ಸನ್ನು ಕಮಲ ಅಂತ ಮಾಡಿಕೊಳ್ಳಿ. ಯಾಕೆ ಅಂದರೆ ಆ ಮನಸ್ಸನ್ನು ಸೃಷ್ಟಿ ಮಾಡಿದ್ದು ದೇವರು. ಆ ಮನಸ್ಸು ದೇವರಿಗೆ ಬಹಳ ಪ್ರೀತಿಯಂತೆ. ಹೀಗಾಗಿ ದೇವರಿಗೆ ನಮ್ಮ ಮನಸ್ಸನ್ನು ಸಮರ್ಪಣೆ ಮಾಡಿ ಅಂತ ಹೇಳ್ತಾರೆ. ನೈವೇದ್ಯ ಮಾಡಬೇಕಾದ್ರೆ ಬರೀ ಅನ್ನ, ಹೋಳಿ, ಪಲ್ಯ, ಚಟ್ನಿ, ಪಾಯಸ ಇದನ್ನಿಷ್ಟೇ ನೈವೇದ್ಯ ಮಾಡೋದಲ್ಲ, ಜೊತೆಗೆ ನಮ್ಮ ಮನಸ್ಸನ್ನು ಇಡಬೇಕಂತೆ. ನಮ್ಮ ಮನಸ್ಸನ್ನಿಟ್ಟು ಪರಮಾತ್ಮ ಇದು ತಗೋ ನನ್ನ ಮನಸ್ಸು. ಆ ಮನಸ್ಸನ್ನು ಸಮರ್ಪಣೆ ಮಾಡಬೇಕಾದ್ರೆ ಆ ಮನಸ್ಸಿನಲ್ಲಿಯೂ ಪಕ್ವತೆ ಇರಬೇಕು, ಅದು ಪಾಕವಾಗಬೇಕು. ಅಕ್ಕಿ ತಂದು ದೇವರಿಗೆ ನೈವೇದ್ಯ ಇಡೋದಿಲ್ಲ, ಅನ್ನ ತಂದು ದೇವರಿಗೆ ನೈವೇದ್ಯ ಇಡುತ್ತೇವೆ. ಯಾಕೆ? ಅದು ಪಕ್ವವಾದಾಗ ನೈವೇದ್ಯಕ್ಕೆ ಅರ್ಹವಾಗ್ತದೆ. ಹಾಗೆ ಸಾಮಾನ್ಯವಾಗಿ ಮನಸ್ಸನ್ನು ಇದು ದೇವರಿಗೆ ಒಪ್ಪಿಸೋದಲ್ಲ, ಆ ಮನಸ್ಸು ಪಕ್ವವಾಗಬೇಕು. ಅಂದಾಗ ದೇವರ ನೈವೇದ್ಯಕ್ಕೆ ಅದು ಅರ್ಹವಾಗ್ತದೆ. ಮನಸ್ಸು ಪಕ್ವವಾಗಬೇಕಾದ್ರೆ ಅಲ್ಲಿ ಭಕ್ತಿ ಬೇಕು, ಅಲ್ಲಿ ಜ್ಞಾನ ಬೇಕು, ಅಲ್ಲಿ ವೈರಾಗ್ಯ ಇರಬೇಕು, ಅಲ್ಲಿ ದೇವರಿರಬೇಕು, ಎಲ್ಲವೂ ಅಲ್ಲಿ ಇರಬೇಕು. ಅಂದಾಗ ಆ ಮನಸ್ಸು ದೇವರ ನೈವೇದ್ಯಕ್ಕೆ ಅರ್ಹವಾಗ್ತದೆ. ಹಾಗೆ ಮನಸ್ಸನ್ನು ಪಕ್ವ ಮಾಡಿಕೊಂಡಾಗ ಅಂಥ ಮನಸ್ಸು ಕಮಲವಾಗಿಬಿಡ್ತದೆ. ಆವಾಗ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದ ನೋಡ್ರಿ. ಅಂದರೆ ನಾನು ದೃಷ್ಟಾಂತ ಹೇಳ್ತೇನೆ. ಮೊದಲು ಆ ಧಾನ್ಯವನ್ನು ಅಕ್ಕಿ ಅಂತ ಕರಿತೇವೆ. ಅದು ಬೇಯ್ದ ಮೇಲೆ ಅದನ್ನು ಅಕ್ಕಿ ಅಂತ ಕರಿತೀವ? ಇಲ್ಲ, ಅದು ಅನ್ನ ಅಂತ ಅದನ್ನು ಕರಿತೇವೆ. ಹಾಗೆ ಮೊದಲು ಇದು ಮನಸ್ಸು, ಆದರೆ ಪಕ್ವವಾದ ಮೇಲೆ ಇದು ಬರೀ ಮನಸ್ಸಾಗಿ ಉಳಿಯೋದಿಲ್ಲ, ಇದು ಕಮಲವಾಗಿ ಬಿಡ್ತದೆ ಇದು ಮನಸ್ಸು. ಹಾಗೆ ಮನಸ್ಸನ್ನು ಮನಸ್ಸಾಗಿಯೇ ಇರಿಸಿ ದೇವರಿಗೆ ಸಮರ್ಪಣೆ ಮಾಡೋದಲ್ಲ, ಮನಸ್ಸನ್ನು ಕಮಲವಾಗಿಸಿಕೊಳ್ಳಿ ಅಂತ ಹೇಳ್ತಾರೆ. ಅದು ಯಾವಾಗ ಕಮಲವಾಗ್ತದೆ ಅಂದರೆ ದೇವರು ತುಂಬಿದಾಗ, ಧರ್ಮ, ಜ್ಞಾನ, ಭಕ್ತಿ, ವೈರಾಗ್ಯ ತುಂಬಿದಾಗ ಮನಸ್ಸು ಕೇವಲ ಮನಸ್ಸಾಗಿ ಉಳಿಯೋದಿಲ್ಲ, ಆ ಮನಸ್ಸು ಕಮಲವಾಗಿ ಬಿಡುತ್ತದೆ, ದೇವರ ಆವಾಸಕ್ಕೆ ಸ್ಥಾನವಾಗ್ತದೆ, ವಿಶಿಷ್ಟವಾಗಿ ಭಗವಂತ ಸನ್ನಿಹಿತನಾಗ್ತಾನೆ. ಹಾಗಾದರೆ ಆ ಮನಸ್ಸಿನಲ್ಲಿ ಮಧ್ವಾಚಾರ್ಯರು ಬರ್ತಾರೆ. ಆಸ್ಮಾಕ ಹೃತ್ ಸರಸಿಜೆ ಅಷ್ಟು ಸ ಮಧ್ವಹಂಸಃ. ಆ ಮಧ್ವಹಂಸಕ್ಕೆ ಕಮಲದಲ್ಲಿ ತನ್ನ ಮನಸ್ಸು ಇಡುತ್ತದೆ. ಆ ಮಧ್ವಹಂಸ ನನ್ನ ಮನಸ್ಸನ್ನು ಕಮಲದಂತೆ ಮಾಡಿಕೊಂಡಿದ್ದೇನೆ, ಆದ್ದರಿಂದಾಗಿ ನನ್ನ ಮನಸ್ಸಿಗೆ ನೀವು ಬನ್ನಿ ಅಂತ ಆ ಮಧ್ವಾಚಾರ್ಯರಿಗೆ ತುಂಬ ಸುಂದರವಾಗಿ ಇಲ್ಲಿ ಆಹ್ವಾನವನ್ನು ಮಾಡ್ತಾ ಇದ್ದಾರೆ, ಕರೀತಾ ಇದ್ದಾರೆ. ಜೊತೆಗೆ ಆ ಹಂಸದ ಪರವಾಗಿಯೂ ಈ ಶ್ಲೋಕಕ್ಕೆ ಅರ್ಥ ಇದೆ. ಬರೀ ಮಧ್ವಾಚಾರ್ಯರು ಮಾತ್ರ ಅಲ್ಲ, ಹಂಸದ ಪರವಾಗಿಯೂ ಸಹ ಈ ಶ್ಲೋಕಕ್ಕೆ ಅರ್ಥವನ್ನು ತುಂಬ ಸುಂದರವಾಗಿ ಹೇಳ್ತಾರೆ. ಸತ್ಸಂಘ ಮಾನಸ ಸರೋವರ ಮಧ್ಯವರ್ತಿ.
ಮಾನಸ ಸರೋವರ ಸ್ನಾನಕ್ಕೆ ಯಾರು ಹೋಗ್ತಾರೆ? ಇವತ್ತೆಲ್ಲ ಮಾನಸ ಸರೋವರವನ್ನು ತೋರಿಸ್ತಾರೆ. ಅದು ಅಲ್ಲ ಮಾನಸ ಸರೋವರ. ಮಾನಸ ಸರೋವರ ಯಾರಿಗೆ? ನಮ್ಮಂಥವರಿಗೆ ಅದೃಶ್ಯ. ಅದು ನಮ್ಮಂಥವರಿಗೆ ಕಾಣೋದಿಲ್ಲ. ನಮಗೆ ಕಾಣದೇ ಇರುವಂತೆಯೇ ತೀರ್ಥಗಳ ಅನೇಕ ಇವೆ. ಅಲ್ಲೇ ಇರ್ತವೆ, ಆದರೆ ಕಾಣೋದಿಲ್ಲ. ಬಹಳ ವಿಚಿತ್ರವಾದ ತೀರ್ಥಗಳು. ಮಹಾಭಾರತದಲ್ಲೂ ಬರ್ತದೆ. ವನವಾಸ ಮಾಡಬೇಕಾದ್ರೆ ಪಾಂಡವರು ತೀರ್ಥಯಾತ್ರೆಗೆ ಹೋಗ್ತಾರೆ. ತೀರ್ಥಯಾತ್ರೆಗೆ ಹೋದಾಗ ಧರ್ಮರಾಜನಿಗೆ ತೀರ್ಥದ ಧ್ವನಿ ಕೇಳಿಸ್ತಾ ಇದೆ, ಆದರೆ ತೀರ್ಥ ಕಾಣಿಸ್ತಾ ಇಲ್ಲ. ಏನಿದು? ಧ್ವನಿ ಕೇಳಿಸ್ತಾ ಇದೆ, ಆದರೆ ತೀರ್ಥವೇ ಕಾಣಿಸ್ತಾ ಇಲ್ಲ. ಏನದು ಅಂತ ಅಂದರೆ ಆವಾಗ ಅಲ್ಲಿ ಇದ್ದ ಋಷಿಗಳು ವರ್ಣನೆ ಮಾಡ್ತಾರೆ, ಇಲ್ಲ ಅದು ಇಂಥ ತೀರ್ಥ, ಎಲ್ಲರಿಗೆ ಅದು ಕಾಣೋದಿಲ್ಲ, ಎಲ್ಲರಿಂದ ಗಮ್ಯ ಅಲ್ಲ ಆ ತೀರ್ಥ, ಮಹಾನುಭಾವರಿಂದ ಮಾತ್ರ ಗಮ್ಯ ಅಂತ ಅಲ್ಲಿ ಹೇಳ್ತಾರೆ. ಅಂಥ ತೀರ್ಥಗಳ ವರ್ಣನೆ ಮಹಾಭಾರತದಲ್ಲಿಯೇ ಬಂದಿದೆ. ಹಾಗೆ ಈ ಮಾನಸ ತೀರ್ಥ ಅಂತ ಅನ್ನೋದೇನಿದೆ, ಮಾನಸ ಸರೋವರ ಅದೊಂದು ತೀರ್ಥ. ಅದು ಯಾರಿಗೆ ಹೋಗ್ಲಿಕ್ಕಾಗ್ತದೆ ಅಲ್ಲಿ? ವಾದಿರಾಜರು ಹೇಳ್ತಾರೆ, ಸತ್ ಸಂಘ ಮಾನಸ ಸರೋವರ ಮಧ್ಯವರ್ತಿ. ಸಜ್ಜನರಾದ ಋಷಿಗಳು, ಸಜ್ಜನರಾದ ದೇವತೆಗಳು, ಅಂಥ ಸಮೂಹ ಮಾತ್ರ ಅಲ್ಲಿಗೆ ಹೋಗ್ಲಿಕ್ಕಾಗ್ತದೆ. ಉಳಿದವರಿಗೆಲ್ಲ ಹೋಗ್ಲಿಕ್ಕಾಗೋದಿಲ್ಲ. ಸಜ್ಜನರಿಂದ ಗಮ್ಯವಾದದ್ದು ಆ ಮಾನಸ ತೀರ್ಥ, ಮಾನಸ ಸರೋವರ. ಅಂಥ ಮಾನಸ ಸರೋವರದ ಮಧ್ಯದಲ್ಲಿ ಹಂಸ ಇರ್ತದಂತೆ. ಅದು ಎಲ್ಲೆಲ್ಲೂ ಇರೋದಿಲ್ಲ ಹಂಸ. ನಿನ್ನೆ ಭಾಗವತದ ಮಾತನ್ನು ನಾವು ಕೇಳಿದ್ವಲ್ಲ, ನಯತ್ರ ಹಂಸಾನ್ ನ್ಯಪತನ್ ಮಿಮಂಕ್ಷಯ. ವಾಯಸತೀರ್ಥ, ಮಾನಸತೀರ್ಥ. ವಾಯಸತೀರ್ಥದಲ್ಲಿ ಆ ಹಂಸ ಸ್ನಾನ ಮಾಡೋದಿಲ್ಲ, ಅಲ್ಲಿ ಬರೋದೇ ಇಲ್ಲ. ವಾಯಸತೀರ್ಥದಲ್ಲಿ ಅದಿರೋದೇ ಮಾನಸ ಸರೋವರದಲ್ಲಿ. ಹಾಗೆ ಸಜ್ಜನರಿಂದ ಗಮ್ಯವಾದ ಮಾನಸ ಸರೋವರದ ಮಧ್ಯದಲ್ಲಿ ಆ ಹಂಸ, ಅಲ್ಲಿ ಮಧ್ವ ಅನ್ನೋದು ಬಿಟ್ಟು ಬಿಡಬೇಕು. ಅಥವಾ ಮಧ್ವ ಅನ್ನೋದಕ್ಕೆ ಮಧುರವಾದ ಅಂತಲೂ ಅರ್ಥ. ಮಧುರವಾದ ಆ ಹಂಸ ಏನಿದೆಯಲ್ಲ, ಆ ಮಧ್ವ ಹಂಸ ಅದು ಮಾನಸ ಸರೋವರದಲ್ಲಿರ್ತದೆ. ಅದರ ಯೋಗ್ಯತೆ ನೋಡಿ ಅದರದ್ದು. ಎಂಥ ಪುಣ್ಯಜೀವಿ ನೋಡಿ ಅದು, ಎಂಥ ಪುಣ್ಯಜೀವಿ ಅನ್ನೋದಕ್ಕಾಗಿ ಶ್ರಾದ್ದದ ಪ್ರಸಂಗದಲ್ಲಿ ಆ 7 ಜನ ಕುಶಾತ್ಮಜರು ಶಾಪದಿಂದ ಯಾವ ಯಾವ ಜನ್ಮವನ್ನು ಪಡೆದರು ಅಂತ ಹೇಳ್ತಾ, ಸಪ್ತವ್ಯಾಧಾದಶಾರಣೇಶು ಮೃಗಾಃ ಕಾಲಂಜರೇಗಿರವು ಚಕ್ರವಾಕ ಶರದ್ವೀಪೆ ಹಂಸಾ ಸರಸಿ ಮಾನಸೆ. ಕ್ರಮವಾಗಿ ಪುಣ್ಯವಾದ ಜನ್ಮಗಳು ಅವುಗಳಿಗೆ ಬರ್ತಾ ಇದೆಯಂತೆ. ಬಂದು ಮಾನಸ ಸರೋವರದಲ್ಲಿ ಹಂಸವಾಗಿ ಹುಟ್ಟಿದುವಂತೆ. ಆದರೆ ಕೊನೆಗೆ ಹೇಳ್ತಾರೆ, ಹಂಸ ಸರಸಿ ಮಾನಸೆ ಕುರುಕ್ಷೇತ್ರೇ ಬ್ರಾಹ್ಮಣ ವೇದಪಾರಗಾಹ. ಅಂಥ ಮಾನಸ ಸರೋವರದಲ್ಲಿ ಹುಟ್ಟುವ ಹಂಸಗಳು ಪುಣ್ಯಜೀವಿಗಳು. ಅದಕ್ಕಿಂತಲೂ ಪ್ರಶಸ್ತವಾದ ಜನ್ಮ ಅಂತಂದರೆ ಅದು ಮನುಷ್ಯ ಜನ್ಮ, ಅದು ಬ್ರಾಹ್ಮಣ ಜನ್ಮ ಅಂತ ಹೇಳ್ತಾರೆ. ಇಂಥ ಬ್ರಾಹ್ಮಣ ಜನ್ಮ ಬಂದಾಗ ಇದು ಪುಣ್ಯಪ್ರದವಾದ ಜನ್ಮ, ಇದು ಪುಣ್ಯವಾದ ಯೋನಿ. ಇದು ಸಾಮಾನ್ಯವಾಗಿ ನಾವು ಹೇಳ್ತೇವೆ ಆಕಳು 32 ಕೋಟಿ ದೇವತೆಗಳ ಸನ್ನಿಧಾನ ಇದೆ ಅಂತ ಅಂತಾರೆ. ಮನುಷ್ಯ ಏನು ಕಡಿಮೆನ? ಪುರಾಣಗಳಲ್ಲಿ ಹೇಳ್ತಾರೆ, ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಅನುವಾದ ಮಾಡ್ತಾರೆ, ಈ ಮನುಷ್ಯ ದೇಹದ ಅಣು ಒಂದು ತೀರ್ಥ ಅಂತ ಹೇಳ್ತಾರೆ. ಮನುಷ್ಯ ದೇಹದ ಅಣುವಿನಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಅಂತ ಹೇಳ್ತಾರೆ. ಈ ದೇಹಕ್ಕಿಂತಲೂ ದೊಡ್ಡದಾದ ಕ್ಷೇತ್ರ ಇಲ್ಲ, ಇದೇ ದೊಡ್ಡದಾದ ಕ್ಷೇತ್ರ. ಪರಮಾತ್ಮನ ಅತಿ ವಿಚಿತ್ರವಾದ ಸನ್ನಿಧಾನ ಈ ದೇಹದಲ್ಲಿದೆ ಅಂತ ಹೇಳ್ತಾರೆ. ಅಂಥ ಅದ್ಭುತವಾಗಿರತಕ್ಕಂತಹ ಜನ್ಮ ಇದು. ಹಂಸಕ್ಕಿಂತಲೂ ಅತಿ ಪ್ರಶಸ್ತವಾದ ಜನ್ಮ, ಎಲ್ಲ ಯೋನಿಗಳಿಗಿಂತಲೂ ಅತಿ ಪ್ರಶಸ್ತವಾದ ಜನ್ಮ ಇದು ಮಾನವ ಜನ್ಮ. ಇರಲಿ ಅಂತೂ ಆ ಹಂಸ ಅದು ಹೇಗೆ ಸಜ್ಜನರು ಎಲ್ಲಿ ಹೋಗ್ತಾರೆ ಅಂಥ ಪ್ರದೇಶದಲ್ಲಿ ಇರುವ ಸೌಭಾಗ್ಯವನ್ನು ದೇವರು ಅದಕ್ಕೆ ಕೊಡ್ತಾನೆ ಅನ್ನೋದಕ್ಕಾಗಿ ಪುಣ್ಯ ಯೋನಿ ಅದು. ಸತ್ಸಂಗ ಮಾನಸ ಸರೋವರ ಮಧ್ಯವರ್ತಿ. ಕೃಷ್ಣಾಂಘ್ರಿ ಚಾರು ಕಮಲಾರ್ಪಿತ ಚಿತ್ತವೃತ್ತಿ. ಕೃಷ್ಣಾಂಘ್ರಿವಚ್ಚಾರುಣಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಕೃಷ್ಣನ ಪಾದ ಕಮಲಗಳಂತೆ ಮನೋಹರವಾದ ಕಮಲಗಳು. ದೃಷ್ಟಾಂತ ಹೇಗೆ ಇದೆ ನೋಡಿ ಇಲ್ಲಿ. ಸನ್ಮನುಷ್ಯ ಮನೋಯಥ. ಕಮಲ ಹೇಗಿದೆ? ಈಗ ಕೃಷ್ಣನ ಪಾದಗಳು ಹೇಗಿದೆ ಅಂದರೆ ಕಮಲದ ದೃಷ್ಟಾಂತವನ್ನು ನಾವು ಕೊಟ್ವಿ. ಕೃಷ್ಣನ ಪಾದಗಳು ಕಮಲದಂತೆ ಇವೆ. ಕಮಲ ಹೇಗಿದೆ? ಕೃಷ್ಣಾಂಘ್ರಿಯಂತೆ ಕಮಲ ಇದೆ. ಇದು ಅಧಿಕ ದೃಷ್ಟಾಂತ. ಕಮಲದಂತೆ ಕೃಷ್ಣನ ಪಾದಗಳಿವೆ, ನ್ಯೂನ ದೃಷ್ಟಾಂತ ಇದು. ಕಮಲ ಎಲ್ಲಿ? ಕೃಷ್ಣನ ಪಾದಗಳಲ್ಲಿ. ಇದು ನ್ಯೂನ ದೃಷ್ಟಾಂತ. ಆದರೆ ಕಮಲಕ್ಕೆ ಕೃಷ್ಣನ ಪಾದಗಳ ದೃಷ್ಟಾಂತವನ್ನು ಕೊಟ್ಟರೆ ಎಂಥ ಅಧಿಕ ದೃಷ್ಟಾಂತ ಅದು, ಸರ್ವೋತ್ತಮ ದೃಷ್ಟಾಂತ ಅದು.
ವಾದಿರಾಜರ ಈ ಅಲಂಕಾರದ ಶೈಲಿ, ಉಪಮಾನಗಳನ್ನು ಕೊಡುವ ಶೈಲಿ ಎಷ್ಟು ಅದ್ಭುತವಾಗಿದೆ ಅಂತ ಅನ್ನೋದನ್ನು ಗಮನಿಸಬೇಕು. ಸಾಮಾನ್ಯವಾಗಿ ಪಾದಗಳಿಗೆ ಕಮಲದ ದೃಷ್ಟಾಂತವನ್ನು ಕೊಡೋದನ್ನು ನಾವು ಎಲ್ಲ ಕಡೆಗೆ ಕಾಣ್ತೇವೆ. ಆದರೆ ಕೃಷ್ಣನ ಪಾದವೇ ಉಪಮಾನ, ಕಮಲ ಉಪಮೇಯ. ಕಮಲ ಹೇಗಿದೆ? ಕೃಷ್ಣನ ಪಾದದಂತೆ ಇದೆ. ಸಮಗ್ರವಾಗಿ ಹಾಗೆ ಇದೆಯಾ? ಅಲ್ಲ, ಕೃಷ್ಣನ ಪಾದ ಹೇಗೆ ಸುಂದರವೋ ಹಾಗೆ ಸುಂದರ. ಆ ಸೌಂದರ್ಯದ ರಾಶಿಯಲ್ಲಿಯ ಪರಮಾಣು ಕಮಲದಲ್ಲಿ ಇದೆ. ಇದು ಶ್ರೀಮದಾಚಾರ್ಯರ ಸಿದ್ಧಾಂತವೂ ಹೌದು. ಇದು ತಸ್ಯೈವ ಆನಂದಸ್ಯ ಪರಮಾಣು ಮಾತ್ರ ಅನುಭವಂತಿ ಅಂತ ಹೇಳ್ತಾರೆ. ಎಲ್ಲ ರಮ ಮೊದಲು ಮಾಡಿಕೊಂಡು, ಮುಕ್ತರನ್ನು ಮೊದಲು ಮಾಡಿಕೊಂಡು ಯಾರ್ಯಾರು ಆನಂದವನ್ನು ಅನುಭವಿಸ್ತಾರೆ, ಜೀವರಾಶಿಗಳು, ಅನಂತಾನಂತ ಜೀವರಾಶಿಗಳು, ಲಕ್ಷ್ಮೀ ಮೇನ್ನ ಮೊದಲು ಮಾಡಿಕೊಂಡು ಅನಂತಾನಂತ ಜೀವರಾಶಿಗಳೇನಿದ್ದಾರಲ್ಲ ಅವರೆಲ್ಲರೂ ಅನುಭವಿಸುವ ಆನಂದವನ್ನು ಒಂದು ಕಡೆಗೆ ಇಟ್ಟರೆ ಅದು ಪರಮಾಣುವಿನಂತೆ ಅನಿಸಿಬಿಡ್ತದಂತೆ ದೇವರ ಆನಂದದ ಮುಂದೆ. ಇದು ದೇವರಿದು ಅನ್ನೋದಕ್ಕಾಗಿ ಆ ದೃಷ್ಟಾಂತವನ್ನು ಕೊಡ್ತಾರೆ. ಹಾಗೆ ಈ ಸೌಂದರ್ಯ, ಕಮಲ ಮುಂತಾದ ವಸ್ತುಗಳಲ್ಲಿ ಏನು ಸೌಂದರ್ಯ ಇದೆ, ಈ ಪ್ರಪಂಚದಲ್ಲಿ ಎಲ್ಲಿಯೇ ಸೌಂದರ್ಯ ಇರಲಿ, ಆ ಸೌಂದರ್ಯವನ್ನು ಒಂದು ಕಡೆಗೆ ಮಾಡಿದರೆ ದೇವರ ಸೌಂದರ್ಯದಲ್ಲಿಯೇ ಪರಮಾಣು. ಅದು ಪರಮಾಣು ಅಂತ ಯಾಕೆ ಹೇಳೋದು ನಮಗೆ ತಿಳಿಬೇಕಲ್ಲ, ಅದು ಪರಮಾಣುವೂ ಅಲ್ಲ ವಾಸ್ತವಿಕವಾಗಿ. ಇದು ಪ್ರಪಂಚದಲ್ಲಿರುವ ಸೌಂದರ್ಯ, ಅದು ದೇವರಲ್ಲಿರುವ ಸೌಂದರ್ಯ ಅನ್ನೋದಕ್ಕಾಗೇ ದೇವರು ಅಂದರೆ ಅಷ್ಟು ಮೋಹ ಜ್ಞಾನಿಗಳಿಗೆ. ಅವರ ಸೌಂದರ್ಯದ ಪರಿಚಯ ಇದೆ, ದೇವರ ಸೌಂದರ್ಯದ ಪರಿಚಯ ಇದೆ ಅಂತ ಅನ್ನೋದಕ್ಕಾಗಿ ದೇವರು ಅಂದರೆ ಅಷ್ಟು ಮುಗ್ಧರಾಗಿ ಬಿಡ್ತಾರೆ. ದೇವರ ಕಡೆಗೆ ಹೋಗಿಬಿಡ್ತದೆ ಅವರ ಮನಸ್ಸು. ಇದು ಯಾವುದು ಬೇಕಾಗೋದಿಲ್ಲ, ಇದು ಯಾವ ವಿಷಯವೂ ಬೇಕಾಗೋದಿಲ್ಲ. ದೇವರ ಆ ಸೌಂದರ್ಯದ ಪರಿಜ್ಞಾನ ನಮಗಾಗಿಬಿಡ್ತು ಅಂತಂದರೆ ವೇದ ಪುರಾಣಗಳು ಇವೇನು ಕೆಲಸ ಮಾಡ್ತವೆ? ದೇವರ ಸೌಂದರ್ಯ ಏನು, ದೇವರ ಮಹಿಮೆ ಏನು ಅದನ್ನೇ ನಮಗೆ ತಿಳಿಸ್ಕೊಡ್ತದೆ. ವಿಷಯಗಳಲ್ಲಿ ವೈರಾಗ್ಯ ಬರಬೇಕು ಅಂತಾದರೆ ಶಾಸ್ತ್ರವನ್ನು ನಾವು ಓದಬೇಕು, ದೇವರ ಕುರಿತು ನಾವು ತಿಳಿಬೇಕು. ಹಾಗಾದರೆ ದೇವರು ಬೇಕು ಅಂತ ನಮಗೆ ಅನ್ನಿಸ್ತದೆ. ಈಗ ನಮಗೆ ಬೇರೆ ಬೇರೆ ಪದಾರ್ಥಗಳು, ವಸ್ತುಗಳು ಬೇಕು ಅಂತ ಯಾಕೆ ಅನ್ನಿಸ್ತದೆ? ಅದರ ಬಗ್ಗೆ ಮಹಿಮೆಯ ಪ್ರಚಾರ ಇದೆ ಅಂತ ಅನ್ನೋದಕ್ಕಾಗಿ ಬೇಕು ಅಂತ ಅನ್ನಿಸ್ತದೆ. ಮೈಕ್ ಬೇಕು, ಯಾಕೆ? ನನ್ನ ಕಂಠಕ್ಕೆ ನೋವಾಗೋದಿಲ್ಲ, ಇದು ಶಬ್ದವನ್ನು ಎಲ್ಲರಿಗೆ ತಿಳಿಸ್ತದೆ. ಹಾಗಾದರೆ ಸುಮ್ಮನೆ ಅದು ಇಟ್ಕೊಂಡ್ರೆ ಸಾಕಪ್ಪ ಅಂತ ಅಂತೇವೆ. ಮೊಬೈಲ್ ಬೇಕು ಅಂತ ಅಂದ್ಕೊಳ್ತೇವೆ, ಯಾಕೆ? ಫೋನು ಅಂತಂದರೆ ಅದು ಇದ್ದಲ್ಲಿಗೆ ನಾವು ಹೋಗಬೇಕು, ಅಲ್ಲಿಗೆ ಹೋಗಿ ಮಾತಾಡಬೇಕು. ನಾನು ಮೊಬೈಲ್ ಹಾಗಲ್ಲ ಅಲ್ಲ, ನಾನು ಎಲ್ಲಿ ಹೋಗ್ತೇನೆ ಅಲ್ಲಿ ತೊಗೊಂಡು ಹೋಗ್ಬೋದು. ನಾನು ಮಡಿಯಿಂದ ದೇವರ ಪೂಜೆ ಕೂತರೂ ಅದನ್ನು ಒಯ್ಬೋದು. ಅದು ಎಷ್ಟು ಕೆಡಿಸ್ತದೆ ಗೊತ್ತಿಲ್ಲ, ಅದು ಇರಲಿ, ಏನೇ ಆ ಗುಣ ಗೊತ್ತಿದೆ ನಮಗೆ ಅನ್ನೋದಕ್ಕಾಗದು ಬೇಕು ಅಂತ ಅಂತೇವೆ. ನಾವು ಯಾವುದನ್ನು ನಾವು ಬೇಕು ಅಂತ ಅಂದ್ಕೊಳ್ತೇವೆ, ಯಾವುದರ ಮೇಲೆ ಹೆಚ್ಚು ಪ್ರೀತಿ ಬೆಳೀತದೆ ನಮಗೆ ಬೇಕಾದ ವಸ್ತುಗಳು ಅನೇಕ ಇವೆ, ಲಿಸ್ಟ್ಗಳು ಒಂದಲ್ಲ ಎರಡಲ್ಲ. ನಮಗೆ ಬೇಕಾದದ್ದು ಅನೇಕ ಇವೆ. ಅದರಲ್ಲಿ ನಮಗೆ ಅತೀ ಪ್ರಧಾನವಾಗಿ ಬೇಕಾದದ್ದು ಯಾವುದು ಗೊತ್ತಾ? ಹಣ. ಉಳಿದದ್ದೆಲ್ಲ ನೆಕ್ಸ್ಟ್, ಆಮೇಲೆ. ಅತೀ ಪ್ರಮುಖವಾಗಿ ನಮಗೆ ಬೇಕಾದದ್ದು ಹಣ. ಅದರಿಂದ ಬೇರೆ ಬೇರೆ ಪ್ರಯೋಜನಗಳಿರ್ಬೋದು, ಇಲ್ಲ ಅಂತಂದಿಲ್ಲ. ನಿನ್ನೆ ಮಾಘನ ಕಥೆಯನ್ನು ಹೇಳಿದ್ನಲ್ಲ, ಇನ್ನೊಬ್ಬರಿಗೆ ದಾನ ಮಾಡೋದಕ್ಕಾಗಿಯೂ ಬೇಕಾಗಿರ್ಬೋದು. ನಮ್ಮ ಗುರುಗಳು ಪರಮ ಪೂಜ್ಯರಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಒಂದು ಘಟನೆಯನ್ನು ಹೇಳಿದರು ನಮಗೆ. ಯತಿಗಳು ಹಣವನ್ನು ಸಂಪಾದನೆ ಮಾಡಬಾರದು ಅದನ್ನು ಹೇಳಿದ್ದಾರೆ. ಬರೀ ಅಷ್ಟೇ ಅಲ್ಲ, ಯತಿಗಳಿಂದ ದಕ್ಷಿಣೆಯನ್ನು ಸ್ವೀಕಾರ ಮಾಡಬಾರದು ಅಂತ ಹೇಳಿದ್ದಾರೆ. ಆದರೆ ಅದು ಶ್ರೀಮದಾಚಾರ್ಯರಿಂದ ಬದಲಾಗಿ ಬಿಡ್ತು. ಅದು ಹಿಂದಿನ ಕಾಲದಲ್ಲೆಲ್ಲ ಆ ನಿಯಮ ಇತ್ತು, ಇಲ್ಲ ಅಂತಂದಿಲ್ಲ. ದಾನ ಮಾಡಲಿಕ್ಕೆ ಅವ್ರ ಹತ್ರ ಹಣವೇ ಇಟ್ಕೊಳ್ಳೋದಿಲ್ಲ, ಹಣ ಇದ್ದರೆ ಅಲ್ಲ. ಆದರೆ ಹಾಗಾಗಲಿಲ್ಲ. ರಾಜರು ಲುಪ್ತರಾಗಿ ಬಿಟ್ಟಾಗ ಆ ರಾಜರ ಕಾರ್ಯವನ್ನೂ ಯತಿಗಳು ಮಾಡಬೇಕಾದ ಪ್ರಸಂಗ ಬಂತು. ಯಾವಾಗ ಬ್ರಾಹ್ಮಣರಿಗೆ ಸೋಲಾಗಲಿಕ್ಕೆ ಶುರುವಾಯಿತು, ಧರ್ಮಕ್ಕೆ ಸೋಲಾಗಲಿಕ್ಕೆ ಶುರುವಾಯಿತು, ರಾಜರಿಂದಲೇ ಆ ತರಹದ ಅನರ್ಥ ನಡೀಲಿಕ್ಕೆ ಪ್ರಾರಂಭವಾಯಿತು, ಧರ್ಮದ ಅವನತಿಯಾಗಲಿಕ್ಕೆ ಶುರುವಾಯಿತು. ಹಾಗಾದರೆ ಆ ಧರ್ಮವನ್ನು ಬದುಕಿಸಬೇಕು, ಧರ್ಮದ ಉದ್ಧಾರವಾಗಬೇಕು. ಕೇವಲ ಅದೊಂದೇ ಉದ್ದೇಶ, ಬೇರೆ ಉದ್ದೇಶ ಏನೂ ಇಲ್ಲ. ಆ ಧರ್ಮವನ್ನು ಕಾಪಾಡಬೇಕು, ಧರ್ಮವನ್ನು ಕಾಪಾಡುವ ಜವಾಬ್ದಾರಿ ಯದ್ಯಪಿ ರಾಜನದ್ದು. ಆದರೆ ರಾಜನು ಮಾಡ್ತಾ ಇಲ್ಲ ಅನ್ನೋದಕ್ಕಾಗ ಆ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ ಆಚಾರ್ಯರು ಅದನ್ನು ಮಾಡಲಿಕ್ಕೆ ಶುರು ಮಾಡಿದರು. ಅನ್ನೋದಕ್ಕಾಗೇ ನರಹರಿ ತೀರ್ಥರನ್ನು
ಕಳಿಸಿ ಅವರು ಯತಿಗಳಾದರೂ ನೀನು ರಾಜನಾಗು ಅಂತ ಆದೇಶ ಮಾಡಿದ್ದು. ಆವಾಗ ಇನ್ನೂ ಯೋಗ್ಯರಿದ್ದರು. ಆದರೂ ಕೂಡ ಶ್ರೀಮದಾಚಾರ್ಯರಿಗೆ ಕಾಣಿಕೆಯನ್ನು ಸಮರ್ಪಣೆ ಮಾಡಿದಾಗ ಅದು ಧರ್ಮದ ಸಂರಕ್ಷಣೆಗಾಗಿ ಅದನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದರು ಅನ್ನೋದಕ್ಕಾಗಿ ನಮ್ಮ ಸ್ವಾಮಿಗಳು ಎಷ್ಟೋ ಸಲ ಪಾಠಕ್ಕೆ ಕುಳಿತಾಗ ಹೇಳ್ತಾರೆ, ಕೆಲವು ಜನ ಲಕ್ಷ ಹಣವನ್ನು ತಂದು ಕೊಡ್ತಾ ಇದ್ದರು ಗುರುಗಳಿಗೆ. ನಮ್ಮ ಮನಸ್ಸಿನಲ್ಲಿ ದುರ್ಭಾವನೆ ಬರಬಾರದು ಅಂತ ಅನ್ನೋದಕ್ಕಾಗಿ ಅವರು ಹೇಳ್ತಾ ಇದ್ರು, ನೋಡಪ್ಪ ನಾನು ಎಡಗೈಯಿಂದ ತೆಗೆದುಕೊಳ್ತೇನೆ, ಬಲಗೈಯಿಂದ ಕೊಡ್ತೇನೆ. ಬಲಗೈಯಿಂದ ಕೊಡೋದಕ್ಕಾಗಿ ತೆಗೆದುಕೊಳ್ಳೋದೇ ಹೊರತು ನನಗಾಗಿ ಅಲ್ಲ. ಅವರ ಜೀವನವನ್ನು ನೋಡಿದರು, ನಮಗೆ ಹಾಗೇನೇ ಅನ್ನಿಸ್ತದೆ. ಏನು ಜೀವನ ಇದೆ, ಏನು ವೈಭವದ ಜೀವನ ಇದೆ, ಹರಕು ಶಾಟಿ ಅಷ್ಟೇ, 8 ತುತ್ತು. ಅದಕ್ಕಾಗಿ ಏನು ಲಕ್ಷ ಬೇಕಾ ಅವರಿಗೆ? ಇಲ್ಲ. ಆದರೆ ಅವರು ಕೊಡೋದೆಷ್ಟು ಕೊಡ್ತಾ ಇದ್ದಾರೆ. ಮೊನ್ನೆ ನೀವು ತಿರುಕೋಲೂರಲ್ಲಿ ಕೇಳಿರಬಹುದು, ಯಾರೇ ನ್ಯಾಯಸುಧಾ ತಯಾರು ಮಾಡಲಿ 4 ಲಕ್ಷ ಅವರಿಗೆ. ಅವರು ಈ ಧರ್ಮವನ್ನು ಉಳಿಸೋದಕ್ಕಾಗಿ ವರ್ಷ ಸುಮಾರು 16 ಲಕ್ಷ ಅಲ್ಲ, ಎಷ್ಟೋ ಕೋಟಿ ಹಣವನ್ನು ಕೊಡ್ತಾ ಇದ್ದಾರೆ. ಯಾರದ್ದದ ಹಣ? ನಾವು ಕೊಟ್ಟ 1000, 5,000, 10,000 ನಾವೇನು ನಮ್ಮ ಯೋಗ್ಯತೆಗೆ ಕೊಟ್ಟಿರ್ತೀವಲ್ಲ ನೋಡಿರಿ, ನಮಗೆ ಯಾರಿಗೆ ಕೊಡಬೇಕು ಅಂತ ಗೊತ್ತಿಲ್ಲ. ಆದರೆ ಅವರಿಗೆ ಗೊತ್ತು, ನಾವಷ್ಟು ಹನಿ ಕೊಟ್ಟ ಹಣ ಅವರಲ್ಲಿ ಸಾಗರವಾಗಿರಬಹುದು. ಆದರೆ ಆ ಸಾಗರವನ್ನು ಮತ್ತೆ ಎಲ್ಲ ಧರ್ಮದ ಪ್ರಚಾರಕ್ಕಾಗಿ ಅವರು ಕೊಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ನಮಗೆ ತಿಳಿಸ್ತಾರೆ ಮಧ್ವ ಹಂಸ. ಆ ಹಂಸ ಅಂತ ಅನ್ನೋದೇನಿದೆಯಲ್ಲ, ಅದು ವೈರಾಗ್ಯ ಜೀವನವನ್ನು ನಮಗೆ ತಿಳಿಸಿಕೊಡ್ತದೆ. ಅಂಥ ಮಧ್ವಾಚಾರ್ಯರು ನಮ್ಮ ಮನಸ್ಸಿನಲ್ಲಿ ಬರಬೇಕು ಅಂತ ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ಈ ಹಂಸ ಅಂತ ಅನ್ನೋದೇನಿದೆಯಲ್ಲ, ಕೃಷ್ಣಾಂಘ್ರಿ ಚಾರು ಕಮಲಾರ್ಪಿತ ಚಿತ್ತವರ್ತಿ. ಕೃಷ್ಣನ ಮನಸ್ಸಿನಂತೆ ನಿರ್ಮಲವಾಗಿದೆ ಆ ಕಮಲ ಅಂತ 2 ದೃಷ್ಟಾಂತವನ್ನು ಕೊಡ್ತಾರೆ. ಈಚೆ ಆಚೆ, ಉಲ್ಟಾ ಪಲ್ಟಾ ಅಂತ ನಾವು ಅಂತೀವಲ್ಲ. ಕೃಷ್ಣನ ಪಾದ ಕಮಲದಂತೆ ಇದೆ, ಕಮಲ ಕೃಷ್ಣನ ಪಾದದಂತೆ ಇದೆ. ಇದು ಅವರ ಆ ಶೈಲಿ, ವಾದಿರಾಜರ ಅತ್ಯದ್ಭುತವಾಗಿರತಕ್ಕಂತಹ ಶೈಲಿ. ಕೃಷ್ಣಾಂಘ್ರಿ ಚಾರು ಕಮಲಾರ್ಪಿತ ಚಿತ್ತವೃತ್ತಿ, ಶಾಸ್ತ್ರಾತಿ ಮಂಜು ಪದ ರಂಜಿತ ರಮ್ಯ ಸಂಸತ. ಮೇಲ್ ನೋಡ್ಲಿಕ್ಕೆ ಇದು ಹಂಸಕ್ಕೆ ಹೇಗೆ ಹೊಂದಿಸ್ಬೇಕು? ಶಾಸ್ತ್ರ ಅಂತ ಕೂಡಲೇ ಶ್ರೀಮದಾಚಾರ್ಯ ರಚನೆ ಮಾಡಿದ ಗ್ರಂಥಗಳು ಅಂತ ನಮ್ಮ ಮನಸ್ಸಿನಲ್ಲಿ ಬರ್ತದೆ. ಶಾಸ್ತ್ರಕ್ಕೂ ಹಂಸಕ್ಕೂ ಸಂಬಂಧ ಏನು? ಶಾಸ್ತ್ರಕ್ಕೂ ಮಧ್ವಾಚಾರ್ಯರಿಗೂ ಸಂಬಂಧ, ಶಾಸ್ತ್ರಕ್ಕೂ ಹಂಸಕ್ಕೂ ಸಂಬಂಧ ಏನು? ಹಂಸವನ್ನು ಹೇಗೆ ತಿಳಿಬೇಕು ಈ ಪದಗಳಿಂದ ಅಂತ ಅನ್ನೋದನ್ನು ವ್ಯಾಖ್ಯಾನದಲ್ಲಿ ನಮಗೆ ತಿಳಿಸ್ತಾರೆ. ಶಾಸ್ತ್ರಾತಿ ಮಂಜು ಪದ ರಂಜಿತ ರಮ್ಯ ಸಂಸತ. ಇಲ್ಲೂ ಅಷ್ಟೇನೆ, ಶಾಸ್ತ್ರದಂತೆ ಅತಿರಮ್ಯವಾಗಿರತಕ್ಕಂತಹ ಪದ. ಆ ಕಮಲದ ಪಾದಗಳೇನಿರ್ತದಲ್ಲ, ಪದ ಅಂದರೆ ಇಲ್ಲಿ ಪದಗಳು ಶಬ್ದಗಳು ಅಂತ ಅರ್ಥ ಅಲ್ಲ, ಪದ ಅಂದರೆ ಪಾದ ಅಂತ ಅರ್ಥ. ಶಾಸ್ತ್ರದ ಪದಗಳು ಹೇಗೆ ರಮಣೀಯವಾಗಿರ್ತದೆ, ಹಾಗೆ ಹಂಸದ ಪಾದಗಳು ಕೂಡ ರಮಣೀಯವಾಗಿರ್ತದೆ ಅಂತ ಹೇಳ್ತಾರೆ. ಹಂಸಪಾದ ಅಂತ ಕರೀತಾರೆ, ಹಂಸಪಾದ ಅಂತ ಕರೀತಾರೆ. ಬಹಳ ಸುಂದರವಾದ ಪಾದಗಳು. ಹಾಗೆ ಶಾಸ್ತ್ರದಂತೆ ಅತಿರಮಣೀಯವಾಗಿರತಕ್ಕಂತಹ ಪಾದಗಳು ಆ ಹಂಸದ್ದಾಗಿದೆ. ಅಂತಹ ಶಾಸ್ತ್ರಾತಿ ಮಂಜು ಪದ ರಂಜಿತ ರಮ್ಯ ಸಂಸತ. ಅದರ ಹೆಜ್ಜೆಗಳಿಂದ ಆ ಹಂಸ ತಾನು ಕುಣಿಯೋದರಿಂದ, ತಾನು ನಡೆಯೋದರಿಂದ ಅದನ್ನು ನೋಡಿದವರೆಲ್ಲ ಅದರ ನಡಿಗೆಯನ್ನು ನೋಡೇನೇ ಸೋತು ಬಿಡ್ತಾರೆ. ಎಷ್ಟು ಸುಂದರವಾದ ನಡಿಗೆ ಹಂಸದ ನಡಿಗೆ. ಅದೇನು ನಡಿಗೆ ಇದೆ ಗೊತ್ತಿಲ್ಲ, ಆ ಪ್ರಾಣಿಯನ್ನೇ ನಾವು ನೋಡಿಲ್ಲ, ಆ ಪಕ್ಷಿಯನ್ನೇ ನೋಡಿಲ್ಲ. ಬಕಪಕ್ಷಿಯನ್ನು ನೋಡಿದ್ದೇವೆ, ಹಂಸವನ್ನು ನೋಡಿಲ್ಲ ನಾವು. ಆದರೆ ಹಂಸ ನಡಿಬೇಕಾದರೆ ಆ ನಡಿಗೆಯೇ ಬಹಳ ಸುಂದರವಾಗಿರ್ತದಂತೆ. ಶಾಸ್ತ್ರದಂತೆ ಅತಿ ಸುಂದರವಾದ ಪಾದದ ವಿಕ್ಷೇಪ, ಪಾದಗಳನ್ನಿಟ್ಟು ನಡೀತದೆ, ಎಲ್ಲರನ್ನ ಸಂತೋಷಪಡಿಸ್ತದಂತೆ ಆ ಹಂಸ. ಆಸ್ಮಾಕ ಹೃತ್ ಸರಸಿಜೇಸ್ತು ಸ ಮಧ್ವಹಂಸ. ಹಾಗೆ ಆ ಹಂಸ ಅಂತ ಅನ್ನೋದು ಸರೋವರದಲ್ಲಿ, ಮಾನಸ ಸರೋವರದಲ್ಲಿದ್ದಂತೆ ಮಧ್ವಾಚಾರ್ಯರೆಂಬ ಹಂಸವು ನನ್ನ ಸರೋವರದಲ್ಲಿರಲಿ ಅಂತ ಇಲ್ಲಿ ನಮಗೆ ತಿಳಿಸ್ತಾರೆ. ತಾಟಂಕದ್ವರ ಶೋಭಿಕರಣ ಜುಗಲಂ ಭ್ರಾಜದ್ದಯಾ ವೀಕ್ಷಣಂ ಪೂರ್ಣೇಂದ್ಯುದ್ಯುತಿ ವಿದ್ರುಮಾಧರ ರುಚಾವ್ಯಾವಿಶ್ರಮಂದಸ್ಮಿತಂ ಈಶತ್ ಕುಂಚಿತ ಕುಂಚಲಂ ಸತಿಲಕಂ ನಾಸೋಲ್ಲಸನ್ಮೌಕ್ತಿಕಂ ಭೂಯಾತ್ ಕೂರ್ಮ ಸದೃಕ್ಷ ಗಂಡರುಗಲಂ ವಾಣಿಮುಖಂ ಶ್ರೇಯಸೇ. ಬರೀ ಮಧ್ವಾಚಾರ್ಯರೆಂಬ ಹಂಸ ನಮ್ಮ ಮನಸ್ಸಿನಲ್ಲಿರಲಿ. ಎಷ್ಟು ತಿಳಿಲಿಕ್ಕೆ ಬಹಳ ಶ್ರಮ ಏನು ಬೇಕಾಗಿಲ್ಲ. ಆದರೆ ಇಲ್ಲಿ ಏನು ಸೌಂದರ್ಯ ಇದೆ, ಏನು ಅಲಂಕಾರ ಇದೆ, ಅದನ್ನು ತಿಳಿಯೋದಕ್ಕಾಗಿ ನಮ್ಮ ಬುದ್ಧಿ ಕೆಲಸ ಮಾಡಬೇಕು. ಈಗ ಕೃಷ್ಣ ಶ್ರೀನಿವಾಸ, ಇದನ್ನು ಶ್ರೀನಿವಾಸ ಅಂತ ತಿಳಿಲಿಕ್ಕೆ ನಮಗೆ ಬಹಳ ಹೊತ್ತು ಬೇಕಾಗಿಲ್ಲ ಅಲಂಕಾರ ಮಾಡದೇ ಇದ್ದಾಗ. ಆದರೆ ಒಬ್ಬ ವ್ಯಕ್ತಿಯ ಅಲಂಕಾರವನ್ನು ಮಾಡಿದಾಗ ಇದು ಯಾವ ವ್ಯಕ್ತಿಯ ಅಲಂಕಾರ,
ಯದ್ಯಪಿ ಈ ಪ್ರತಿಮೆ ಕೃಷ್ಣನದ್ದು, ಆದರೆ ಕೃಷ್ಣನ ಹಾಗೆ ಕಾಣ್ತಾ ಇಲ್ಲ. ಬೇರೆ ಅಲಂಕಾರದಲ್ಲಿ ಅದನ್ನು ನಮಗೆ ತೋರಿಸ್ತಾ ಇದ್ದಾರೆ. ಅದು ರಾಮನೋ ಧನ್ವಂತರಿಯೋ ಬೇರೆ ಯಾವ ರೂಪದಲ್ಲಿ ತೋರಿಸ್ತಾ ಇದ್ದಾರೆ ಅಂತ ತಿಳಿಬೇಕಾದರೆ ಆ ಅಲಂಕಾರ ಏನು ಮಾಡಿದ್ದಾರಲ್ಲ ಆ ಅಲಂಕಾರವನ್ನು ಗುರುತಿಸಬೇಕಾದ್ರೆ ನಮ್ಮ ಬುದ್ಧಿ ಚುರುಕಾಗಬೇಕಾಗ್ತದೆ. ಬರೀ ಮೂಲ ಪ್ರತಿಮೆಯನ್ನು ನೋಡಬೇಕಾದ್ರೆ ಏನು ಚುರುಕಾಗಿರಬೇಕಾದಾಗೆ ಇಲ್ಲ. ಉಡುಪಿಗೆ ಹೋಗ್ತೇವೆ, ಕಡಗೋಲು ಇರ್ತದೆ, ಕಡಗೋಲು ಕೃಷ್ಣ ಅಂತ ಅಂದುಬಿಡ್ತೇವೆ, ಮುಗಿದೋಯ್ತು. ಆದರೆ ರಾಮನಂತೆ ಅಲಂಕಾರ ಮಾಡಿದಾಗ ತಲೆ ತೋರಿಸ್ಕೊಳ್ತೇವೆ, ಏನಿದು ಕೃಷ್ಣನ ಹಾಗೆ ಕಾಣ್ತಾ ಇಲ್ಲ. ಆಚೆ ಈಚೆ ನೋಡ್ತೇವೆ, ಆಚೆ ಈಚೆ ನೋಡಿದಾಗ ನಮಗೆ ಬಾಣ ಕಾಣಿಸ್ತು ಅಂತಂದರೆ ಕೋದಂಡ ರಾಮ ಅಂತ ಅಂತೇವೆ. ಕೈಯಲ್ಲಿ ಕಲಶ ಕಾಣಿಸ್ತು ಅಂತಂದರೆ ಆವಾಗ ಧನ್ವಂತರಿ ಅಂತ ಅಂದುಬಿಡುತ್ತೇವೆ. ಕಾಲುಗಳನ್ನು ಹೀಗೆ ಮಡಿಸಿ ಇಟ್ಟುಕೊಂಡಿದ್ದ ಅಂತಂದರೆ ವೇದವ್ಯಾಸ ಇವರು ಅಂತ ಅಂದ್ಬಿಡ್ತೇವೆ. ಆ ಕಡೆಗೆ ಗಮನ ಹೋಗ್ತದೆ. ಆದರೆ ಮಾಮೂಲಿ ಗೊತ್ತು ಉಡುಪಿಯಲ್ಲಿರೋದು ಕಡಗೋಲು ಕೃಷ್ಣ. ಅದನ್ನು ಗುರುತಿಸ್ಲಿಕ್ಕೆ ನಮಗೇನು ಬಹಳ ಹೊತ್ತು ಬೇಕಾಗಿಲ್ಲ, ಯಾಕೆ ಅದು ತಲೆಯಲ್ಲಿ ಇದ್ದೇ ಬಿಟ್ಟಿರ್ತದೆ ನಮಗೆ. ಆದರೆ ಅಲ್ಲಿ ಅಲಂಕಾರವನ್ನು ಮಾಡಿದಾಗ ಕೃಷ್ಣ ಹೌದು ಅದು ನಮಗೆ ಗೊತ್ತು, ಆದರೆ ಕಡಗೋಲು ಕಾಣಿಸ್ತಾ ಇಲ್ಲ, ಹಿಂದೆ ಹೋಗಿಬಿಟ್ಟಿದ್ದಾರೆ. ಅದರ ಮುಂದೆ ಮತ್ತೊಂದು ವಸ್ತುವನ್ನು ಇಟ್ಟುಬಿಟ್ಟಿದ್ದಾರೆ. ಹಾಗಾದರೆ ಏನಿದು ಯಾರು ಅಂತ ಗುರುತಿಸಬೇಕಾದ್ರೆ ಬೇರೆ ಬೇರೆ ಅಲಂಕಾರದಲ್ಲಿ ಲಕ್ಷಣಗಳೇನಿವೆ ಅಂತ ಅನ್ನೋದನ್ನು ನಾವು ಗಮನಿಸಿಬಿಡ್ತೇವೆ. ಅದನ್ನು ಗಮನಿಸಬೇಕಾದ್ರೆ ಸ್ವಲ್ಪ ಬುದ್ಧಿ ಓಡಬೇಕಾಗ್ತದೆ. ಕೆಲವು ಸಲ ನಮಗೆ ಗೊತ್ತಾಗೋದಿಲ್ಲ. ಮಕ್ಕಳು ಹೇಳಿಬಿಡ್ತಾರೆ, ಇಲ್ಲ ಅಮ್ಮ ಅದು ರಾಮ ಅಲ್ಲ ಪರಶುರಾಮ ಅಂತ ಹೇಳಿಬಿಡ್ತಾರೆ. ನೀ ಬಾಣ ನೋಡಿದಿ ಅಷ್ಟೇ, ಬಾಣ ನೋಡಿ ರಾಮ ಅಂತ ಹೇಳಿಬಿಟ್ಟು, ಆದರೆ ಆಚೆ ನೋಡು ಕೊಡ್ಲಿ ಇದೆ, ಪರಶು ಇದೆ, ಎರಡೂ ಧಾರಣೆ ಮಾಡಿದ್ದಾನೆ ಅವನು ಪರಶುರಾಮ. ಈಚೆ ಕೊಡಲಿಯೂ ಇದೆ, ಪರಶುವೂ ಇದೆ, ಆ ಕಡೆ ಬಾಣವೂ ಇದೆ. ನೀನು ಬಾಣ ನೋಡಿ ರಾಮ ಅಂತ ಇಷ್ಟೇ ಎಂದಿ. ಆದರೆ ರಾಮ ಹೌದು, ಆದರೆ ಅವನು ಬರೀ ರಾಮ ಅಲ್ಲ, ಜಾನಕಿ ರಾಮ ಅಲ್ಲ, ಅವನು ಪರಶುರಾಮ. ಯಾಕೆ ಆಚೆ ನೋಡು ಕೊಡಲೇ ಇದೆ, ಅದನ್ನು ನೀನು ನೋಡಿಲ್ಲ, ಗಮನಿಸಿಲ್ಲ. ಅದನ್ನು ಗಮನಿಸಬೇಕಾದ್ರೆ ತಲೆ ಹೋಗಬೇಕಾಗ್ತದೆ. ಹಾಗೆ ಬರೀ ಮಧ್ವಾಚಾರ್ಯರು ನನ್ನ ಮನಸ್ಸಿನಲ್ಲಿರಲಿ. ಇದು ಏನೂ ಅಲಂಕಾರ ಇಲ್ಲದೆ ಇರೋ ಒಂದು ವಿಷಯ ವಸ್ತು. ಇದು ಏನೂ ಅಲಂಕಾರ ಅಲ್ಲಿಲ್ಲ. ಆದರೆ ಮಧ್ವಾಚಾರ್ಯರು ಮಧ್ವಹಂಸ ನನ್ನ ಮನಸ್ಸಿನಲ್ಲಿರಲಿ. ಇದೇನಪ್ಪ ಏನೋ ಅಲಂಕಾರ ಮಾಡಿದ್ದಾರೆ ಇಲ್ಲಿ. ಆ ಅಲಂಕಾರ ತಿಳಿಬೇಕಾದ್ರೆ ಮಾತ್ರ ನಮ್ಮ ಬುದ್ಧಿ ಓಡಬೇಕಾಗ್ತದೆ. ಇಲ್ಲೇ ಹೋದರೆ ಅಲ್ಲಿ ಏನು ಅಲಂಕಾರ ಅಂತ ಗೊತ್ತಾಗದೇ ಇದ್ದರೆ ಆವಾಗ ಅದರ ಸೌಂದರ್ಯದ ಜ್ಞಾನವೇ ನಮಗಾಗೋದಿಲ್ಲ. ನೋಡಿ ಕೃಷ್ಣ ಆದರೆ ಎಷ್ಟು ಚೆನ್ನಾಗಿ ರಾಮನ ಅಲಂಕಾರವನ್ನು ಮಾಡಿದ್ದಾರೆ, ಆ ವೈಭವದ ಜ್ಞಾನ, ಆ ಸೌಂದರ್ಯದ ಜ್ಞಾನ ಆಗ್ತದೆ. ಕೇವಲ ಕೃಷ್ಣನನ್ನು ನೋಡಬೇಕಾದ್ರೆ ಆನಂದವಾಗ್ತದೆ. ಆದರೆ ಕೃಷ್ಣನಿಗೆ ರಾಮನ ಅಲಂಕಾರ ಮಾಡಿತು ಅಂದರೆ ಆ ಆನಂದ ಎರಡು ಪಟ್ಟು ಆನಂದ ನಮಗೆ ಅನುಭವಿಸ್ತೇವೆ. ಆವಾಗ ಹೆಚ್ಚಿನ ಆನಂದವನ್ನು ಅನುಭವಿಸ್ಲಿಕ್ಕಾಗ್ತದೆ. ಹಾಗೆ ಮಧ್ವಾಚಾರ್ಯರು ನಮ್ಮ ಮನಸ್ಸಿನಲ್ಲಿ ಬರಲಿ, ಆನಂದ ಇಲ್ಲ ಅಂತಲ್ಲ, ಆದರೆ ಮಧ್ವಹಂಸರು ನನ್ನ ಮನಸ್ಸಿನಲ್ಲಿ ಬರಲಿ ಅಂತ ಅಲಂಕಾರ. ಎಂಥ ಅಲಂಕಾರ ಇದು? ಶ್ಲಿಷ್ಟ ಪರಂಪರಿತವಾದ ರೂಪಕ ಅಲಂಕಾರ. ಆ ಎರಡು ಅಲಂಕಾರಗಳನ್ನು ಹಾಕಿದಾಗ ಆವಾಗ ನಮಗೆ ಮತ್ತಿಷ್ಟು ಆನಂದವಾಗ್ತದೆ. ಆ ಅಲಂಕಾರಗಳನ್ನು ನಾವು ಗುರುತಿಸ್ಕೊಳ್ಬೇಕಾಗ್ತದೆ. ಅಷ್ಟೊಂದು ಇದರಲ್ಲಿ ಇದೆ. ಈ ಅಲಂಕಾರಗಳನ್ನು ಯಾರೆಲ್ಲಿ ಬಳಸಿದ್ದಾರೆ ಅದರಿಂದ ಅದು ಕಾವ್ಯದಲ್ಲಿ ದೊಡ್ಡದು ಸಣ್ಣದು ಆಗಿಬಿಡ್ತದೆ. ಇವತ್ತು ಅನೇಕ ಜನ ಕವಿಗಳಿದ್ದಾರೆ. ಅತ್ಯದ್ಭುತವಾಗಿ ಕಾವ್ಯವನ್ನು ರಚನೆ ಮಾಡುವ ಶೈಲಿ, ಸಾಮರ್ಥ್ಯ ಅವರಲ್ಲಿ ಇದೆ. ಆದರೆ ತಮ್ಮ ಆ ಕವಿತಾ ಸಾಮರ್ಥ್ಯವನ್ನು ದೇವರಲ್ಲಿ ವಿನಿಯೋಗ ಮಾಡ್ತಾ ಇಲ್ಲ. ಯಾರೋ ಹೆಣ್ಣನ್ನು ವರ್ಣನೆ ಮಾಡೋದರಲ್ಲಿ ಅಥವಾ ಯಾವುದೋ ಜಡವಾದ ಪರಿಸರವನ್ನು ವರ್ಣನೆ ಮಾಡೋದರಲ್ಲಿ, ಯಾವನೋ ವ್ಯಕ್ತಿ ಅವನು ಏನೂ ಸಮಾಜಕ್ಕೆ ಉಪಕಾರಿ ಅಲ್ಲ ಅಂಥ ವ್ಯಕ್ತಿಯನ್ನು ಹೊಗಳೋದರಲ್ಲಿ, ಅದು ಯಾಕೆ ಹೊಗಳ್ತಾ ಇದ್ದಾರೆ? ಅವರಿಗೇನಾದರೂ ಉಪಕಾರನ? ಏನಿಲ್ಲ. ನಾನು ಬರೆದರೆ ಅವನು ಹಣ ಕೊಡ್ತಾನೆ ಅಷ್ಟೇ. ಹಣಕ್ಕಾಗಿ ವ್ಯಕ್ತಿಗಳ ಆರಾಧನೆ ಇವತ್ತಾಗ್ತಾ ಇದೆ. ವ್ಯಕ್ತಿಗಳ ಮೇಲೆ ಹಾಡುಗಳನ್ನು ಬರಿತಾ ಇದ್ದಾರೆ. ಬೇಕಾದಷ್ಟು ಅಲಂಕಾರಗಳಲ್ಲಿವೆ. ಆ ಅಲಂಕಾರಗಳು ಹೇಗೆ ಅಂತಂದರೆ ಶೂರ್ಪಣಖೆಯನ್ನು ಅಲಂಕಾರ ಮಾಡಿದಂತೆ, ಏನೇನೇನೇನೂ ವ್ಯತ್ಯಾಸ ಇಲ್ಲ. ನಾವು ಏನು ನೋಡ್ತೇವೆ ಅಲ್ಲಿ? ಅಲಂಕಾರಗಳನ್ನು ನೋಡಿಬಿಡ್ತೇವೆ. ಆದರೆ ಯಾವುದಕ್ಕೆ ಅಲಂಕಾರ ಮಾಡ್ತಾ ಇದ್ದೇವೆ ಅದು ಸುಂದರವಾಗಿರಬೇಕಲ್ಲ. ಇಲ್ಲಿ ಹೋದರೆ ಎಷ್ಟು ಅಲಂಕಾರ ಹಾಕಿದರೆ ಏನೂ ಪ್ರಯೋಜನ ಇಲ್ಲ. ಲಕ್ಷ್ಮೀದೇವಿಯನ್ನು ಅಲಂಕಾರ ಮಾಡಿದರೆ ಲಕ್ಷ್ಮೀದೇವಿಯೇ ಒಂದು ಅಲಂಕಾರ ಇದ್ದಂತೆ ಇರ್ತದೆ. ಆ ಲಕ್ಷ್ಮೀದೇವಿಯಿಂದ ಆ ಅಲಂಕಾರಗಳಿಗೆ ಸೌಂದರ್ಯ ಬರ್ತಾ ಇರ್ತದೆ. ಆದರೆ ಶೂರ್ಪಣಖಿಗೆ ಹಾಕಿಬಿಟ್ರೆ ಏನೂ ಬರೋದಿಲ್ಲ. ಹಾಗೆ ಲೌಕಿಕ ವ್ಯಕ್ತಿಗಳಿಗೆ ನಾವು ಹೊಗಳಿಬಿಟ್ರೆ
ಈ ಎಲ್ಲ ಅಲಂಕಾರಗಳನ್ನು ನಾವಲ್ಲಿ ಬಳಸಿದರೆ ಈ ಶ್ಲೇಷಾಲಂಕಾರ, ರೂಪಕಾಲಂಕಾರ, ಉಪಮಾನಾಲಂಕಾರ, ಇವೆಲ್ಲ ಅಲಂಕಾರಗಳೇನಿದೆಯಲ್ಲ ನಾವು ಅಲ್ಲಿ ಬೆಳೆಸಿಬಿಟ್ರೆ ಮುಂದೆ ಮುಂದೆ ಅನೇಕ ಅಲಂಕಾರಗಳು ಬರ್ತದೆ. ಆ ಅಲಂಕಾರಗಳನ್ನು ಅಲ್ಲಿ ಬೆಳೆಸಿಬಿಟ್ರೆ ಏನದು? ಏನೂ ಅದರಿಂದ ಲಾಭ ಇಲ್ಲ. ಹಣ ಬಿಟ್ಟರೆ ಬೇರೆ ಏನೂ ಅದರಿಂದ ಬರೋದಿಲ್ಲ. ಆ ಹಣವೂ ಸಹ ನರಕಕ್ಕೆ ಸಾಧನವಾದಂಥ ಹಣ ಅದು. ಈ ಲೋಕದಲ್ಲಿ ಏನು ಆ ಹಣದಿಂದ ನಾವೇನು ಮಾಡಿದ್ವಿ? ನಮಗೇನು ಸಿಕ್ತು ಸಂಪಾದನೆ ಮಾಡಿದ ಹಣದಿಂದ? ನಮಗೆ ಬೇಕಾದದ್ದೆಷ್ಟು? ಏನೂ ಉಪಯೋಗ ಬೀಳೋದಿಲ್ಲ. ಅದೇ ಅಲಂಕಾರಗಳನ್ನು ದೇವರಿಗೆ ಹಾಕಿದರೆ, ಅದೇ ಅಲಂಕಾರಗಳನ್ನು ಉಪಯೋಗಿಸಿ ದೇವರನ್ನು ವರ್ಣನೆ ಮಾಡಿದರೆ, ಲಕ್ಷ್ಮೀದೇವಿಯನ್ನು ವರ್ಣನೆ ಮಾಡಿದರೆ, ಮಧ್ವಾಚಾರ್ಯರನ್ನು ವರ್ಣನೆ ಮಾಡಿದರೆ, ದೇವತೆಗಳನ್ನು ವರ್ಣನೆ ಮಾಡಿದರೆ, ಗುರುಗಳನ್ನು, ತಂದೆ ತಾಯಿಗಳನ್ನು ವರ್ಣನೆ ಮಾಡಿದರೆ ಅದಕ್ಕೆ ಒಂದು ಸೊಬಗು, ಆ ಅಲಂಕಾರಕ್ಕೆ ಒಂದು ಅರ್ಥ ಬರ್ತದೆ. ನಾವು ಬಂಗಾರದ ಕವಚ ಹಾಕ್ಕೊಂಡ್ಬಿಟ್ರೆ ಜನ ಏನಂತಾರೆ? ಜನರಲ್ಲಿ ಕಿಮ್ಮತ್ತೇ ಇರೋದಿಲ್ಲ, ನಮಗೆ ಬೆಲೆಯೇ ಇರೋದಿಲ್ಲ ನಮಗೆ. ಅದೇ ಅಲಂಕಾರವನ್ನು ದೇವರಿಗೆ ಹಾಕಿದರೆ ಎಷ್ಟು ಸಂತೋಷವಾಗ್ತದೆ ನಮಗೂ ಜನರಿಗೂ. ವಾದಿರಾಜರು ಮಾಡಿದ್ದು ಅದು. ಎಲ್ಲೆಲ್ಲೆಲ್ಲಿಯೂ ದೇವತೆಗಳು ದೇವರನ್ನು ವರ್ಣನೆ ಮಾಡೋದು ಬಿಟ್ಟರೆ ಮನುಷ್ಯರನ್ನು ಸರ್ವಥಾ ವರ್ಣನೆ ಮಾಡಿದ್ದಿಲ್ಲ. ಬೇಕಾದಷ್ಟು ಜನ ಬೇಕಾದಷ್ಟು ಕೊಡ್ತೇನೆ ಅಂತಂದರೂ ಕೂಡ ಅವರು ವರ್ಣನೆ ಮಾಡಲಿಕ್ಕೆ ಸರ್ವಥಾ ಹೋಗೋದಿಲ್ಲ. ಆದರೆ ಈ ಬೇರೆ ಬೇರೆ ಕವಿಗಳೆಲ್ಲ ಹಾಗಲ್ಲ. ಅವರಿಗೆಲ್ಲ ರಾಜಾಶ್ರಯದಿಂದ ಬದುಕಿದ ಕವಿಗಳು ಉಳಿದವರೆಲ್ಲ. ಆದರೆ ವಾದಿರಾಜರೆಂಬ ಕವಿಗಳು ಇವರು ರಾಜಾಶ್ರಯದಿಂದ ಬದುಕಿದವರಲ್ಲ, ತಾವು ಆಶ್ರಯವನ್ನು ಕೊಟ್ಟು ರಾಜರನ್ನೇ ಬದುಕಿಸಿದವರು ಇವರೆಲ್ಲ. ಹೀಗಾಗಿ ರಾಜರೇ ವಾದಿರಾಜಾಶ್ರಯ, ಇಂಥ ಕವಿಗಳೇ ಅವರಿಗೆ ಆಶ್ರಯವನ್ನು ಕೊಟ್ಟರು. ವಾದಿರಾಜರು ಮುಂತಾದವರೆಲ್ಲ ರಾಜರಿಗೆ ಆಶ್ರಯವನ್ನು ಕೊಟ್ಟರು, ಹೊರತು ನಿನ್ನ ಆಶ್ರಯದಲ್ಲಿ ನಾನು ಬದುಕೋದಿಲ್ಲ ಅಂತ ಅಂದರು. ಅನ್ನೋದಕ್ಕಾಗೇ ಅವರ ಇತಿಹಾಸದಲ್ಲಿ ನಾವು ಕೇಳ್ತೇವೆ, ದೊಡ್ಡ ರಾಜ ಭಾರಿ ಆನೆಗಳ ಮೇಲೆ, ಒಂಟೆಗಳ ಮೇಲೆ ಸಂಪತ್ತನ್ನು ಕಳಿಸಿದರೆ ಅದನ್ನು ಗಂಗಾ ನದಿಯಲ್ಲಿ ಹಾಕಿಬಿಟ್ರಂತೆ. ಅಂಥ ವಿರಕ್ತರು ವಾದಿರಾಜರು. ಇವರಿಗೇನು ಬೇಕಾಗಿದೆ ಹಣ? ಆದರೆ ಇದಕ್ಕೆ ವಿಪರೀತವಾಗಿ ಮತ್ತೊಬ್ಬ ಕವಿಯ ಒಂದು ಮಾತನ್ನು ನಾನು ನಿಮಗೆ ತಿಳಿಸ್ತೇನೆ, ಕವಿಗಳು ಹೇಗಿರ್ತಾರೆ ಅಂತ. ಜಗನ್ನಾಥ ಅಂತ ಒಬ್ಬ ಕವಿ ಭಾರಿ ಅದ್ಭುತವಾದ ಕಾವ್ಯಗಳನ್ನು ಬರೆದಿದ್ದಾನೆ. ಅದ್ಭುತವಾದ ಕಾವ್ಯಗಳನ್ನು ಬರೆಯೋದಿಷ್ಟೇ ಅಲ್ಲದೇನೆ ತುರುಷ್ಕ ರಾಜರನ್ನು ವರ್ಣನೆ ಮಾಡ್ತಾನೆ. ಅವನು ಅಸಫ್ ವಿಲಾಸ ಅಂತ ಒಂದು ಕಾವ್ಯ ಅವನು ಬರೆದದ್ದು. ಆದರೆ ಓದಿದರೆ ನಿಜವಾಗಿ ಅದು ಮನಸ್ಸಿಗೆ ಸಂತೋಷವಾಗುವ ಹಾಗೇನೇ ಇದೆ, ಇಲ್ಲ ಅಂತಲ್ಲ. ಆದರೆ ವ್ಯಕ್ತಿ ಅಲಂಕಾರಗಳಿಂದ ಸಂತೋಷ, ವ್ಯಕ್ತಿಯಿಂದ ಸಂತೋಷವಾಗೋದೇ ಇಲ್ಲ. ಅದೇ ಈಗ ಹೇಳಿದ್ನಲ್ಲ, ಶೂರ್ಪಣಖಿಗೆ ಅಲಂಕಾರ ಹಾಕಿದರೆ ನೋಡ್ಲಿಕ್ಕೆ ಹೋಗ್ತೇವೆ, ಯಾರನ್ನು? ಅವಳನ್ನಲ್ಲ, ಅಲಂಕಾರಗಳನ್ನು, ಆಭರಣಗಳನ್ನು ನೋಡ್ಲಿಕ್ಕೆ ಹೋದದ್ದು ಅದಷ್ಟೇ. ಹಾಗೆ ಈ ಅಲಂಕಾರಗಳನ್ನು ನೋಡಬೇಕಷ್ಟೇ ಹೊರತು ವ್ಯಕ್ತಿ ಅಲ್ಲ. ಆ ವ್ಯಕ್ತಿ ಶಹಜಹಾನ್ ಔರಂಗಜೇಬಾಶ್ರಯದಲ್ಲಿ ಬದುಕಿದವನವನು ಜಗನ್ನಾಥ ಕವಿ. ಮೊಟ್ಟ ಮೊದಲಿಗೆ ಭಾರಿ ಉನ್ಮತ್ತ ಕವಿ. ಆ ಎಷ್ಟು ಉನ್ಮಾದ ಅವನಲ್ಲಿತ್ತು ಅಂತಂದರೆ, ಒಬ್ಬ ಮಾಂಡಲಿಕ ರಾಜ ಇವರಿಗೆ ಆಹ್ವಾನವನ್ನು ಕೊಡ್ತಾನೆ ಜಗನ್ನಾಥ ಕವಿಗೆ, ನಮ್ಮ ರಾಜ್ಯಕ್ಕೆ ಬರಬೇಕು ಅಂತ. ಆಗಿನ ಕಾಲದಲ್ಲಿ ರಾಜರು ಕವಿಗಳಿಗೆ ಕರೆದಿದ್ದಾರೆ ಅಂತ ಅಂದರೆ ನನ್ನ ಮೇಲೆ ಒಂದು ಕಾವ್ಯವನ್ನು ಬರಿ ಅಂತ ಅಷ್ಟೇ, ಬೇರೆ ಏನೂ ಅದಕ್ಕೆ ಅರ್ಥ ಇಲ್ಲ. ನಮ್ಮ ರಾಜ್ಯಕ್ಕೂ ಬಾ, ನನ್ನ ಮೇಲೂ ಒಂದು ಕಾವ್ಯವನ್ನು ಬರಿ, ನಾನು ನಿನಗೆ ಬೇಕಾದಷ್ಟು ಕೊಡ್ತೇನೆ ಅಂತಂದಾಗ ಆ ಕವಿ ಪ್ರತಿಯಾಗಿ ಪತ್ರ ಬರೆದು ಕಳಿಸ್ತಾನಂತೆ. ದೇವರ ಮೇಲೆ ಭಕ್ತಿ ಇದೆ, ಆದರೂ ಇಂಥವರ ಮೇಲೂ ವಿಚಿತ್ರವಾದ ಭಕ್ತಿ, ಚಿನ್ನ ಧರ್ಮ. ಆ ಕವಿ ಹೇಳ್ತಾನೆ, ದಿಲ್ಲೀಶ್ವರೋವ ಜಗದೀಶ್ವರೋವ ಕಾಮಾನ್ ಮಮ ಪೂರಯಿತು ಸಮರ್ಥ ಅನ್ಯೈರ್ ನೃಪಾಲೈ ಪರಿದೀಯಮಾನಂ ಶಾಕಾಯವಾಸ್ಯಾತ್ ಲವಣಾಯವಾಸ್ಯಾತ್. ಈ ಕೊನೆ ಮಾತಿಷ್ಟು ನೀವು ಕೇಳಿರಬಹುದು, ಶಾಕಾಯವಾಸ್ಯಾತ್ ಲವಣಾಯವಾಸ್ಯಾತ್ ಅಂತ. ಆ ಕವಿಗೆ ಮಾಂಡಲಿಕ ರಾಜ ಹೇಳಿ ಕಳಿಸಿದಾಗ ಜಗನ್ನಾಥ ಬರೆದು ಕಳಿಸ್ತಾನೆ ಪ್ರತಿಯಾಗಿ. ಇದು ನೋಡಿ, ಆ ತುರುಷ್ಕ ರಾಜನನ್ನು ಹೊಗಳುವ ಮಾತು ಹೇಗೆ ಇದೆ ನೋಡಿ. ನನ್ನ ಮನಸ್ಸಿನಲ್ಲಿಯ ಕಾಮನೆಗಳನ್ನು ಪೂರ್ಣ ಮಾಡುವ ಸಾಮರ್ಥ್ಯ ಒಂದಾ ದಿಲ್ಲೀಶ್ವರನಿಗೆ, ಆ ಔರಂಗಜೇಬೋ ಅಥವಾ ಶಹಜಹಾನೋ ಯಾವನಿದ್ದಾನಲ್ಲ ಅವನಿಗೆ ಇದೆ. ಅದು ದಿಲ್ಲೀಶ್ವರವ. ಕೆಲವು ಅಪೇಕ್ಷೆಗಳನ್ನು ಆ ದಿಲ್ಲೀಶ್ವರನಿಗೂ ಪೂರ್ಣ ಮಾಡಲಿಕ್ಕಾಗೋದಿಲ್ಲ. ಜಗದೀಶ್ವರವ ಅಂದುಬಿಡ್ತಾನೆ, ವಾ ಅಂತ ಬಿಡ್ತಾನೆ. ಇಲ್ಲೇನೆ ಅವನಿಗೆ ದೇವರ ಮೇಲೆ ಭಕ್ತಿ ಎಷ್ಟು ಚಿನ್ನವಾಗಿದೆ ಅನ್ನೋದು ನಮಗೆ ಗೊತ್ತಾಗಿಬಿಡ್ತದೆ. ಇದಕ್ಕೆ ನೀವು ಮತ್ತೊಂದು ಕೇಳೋದಾದರೆ, ವೇದಗಳು ಪ್ರಮಾಣ ಹೌದೋ ಅಲ್ವೋ ಅಂತ ಮೇಲಿಂದ ಬಿದ್ದುಬಿಟ್ರು.
ಕುಮಾರ ಭಟ್ಟರು ಬಿದ್ದಾಗ ಆ ಸಂದೇಹವನ್ನು ವ್ಯಕ್ತ ಮಾಡಿದ್ನಲ್ಲ, ಪ್ರಮಾಣ ಹೌದೋ ಅಲ್ವೋ ಅನ್ನೋದಕ್ಕಾಗಿ ಒಂದು ಕಣ್ಣು ಹೋಯ್ತಂತೆ ಅವರಿಗೆ. ಅವಾಗ ಕೊನೆಗೆ ಹೇಳಿದಂತೆ, ಇಲ್ಲ ಪ್ರಮಾಣವೇ ಅಂತ ನಿಶ್ಚಯದಿಂದ ನಾನು ಬಿದ್ದಿದ್ರೆ ನನಗೇನು ಆಗ್ತಾ ಇರಲಿಲ್ಲ, ಪ್ರಮಾಣ ಹೌದೋ ಅಲ್ಲೋ ಅಂತ ಸಂದೇಹ ಪಟ್ಟನಲ್ಲ ಅನ್ನೋದಕ್ಕಾಗಿ ಒಂದು ಕಣ್ಣು ನನಗೆ ಹೋಯ್ತು ಅಂತ ಆ ವ್ಯಕ್ತಿ ಹೇಳಿಕೊಳ್ತಾನೆ. ಹಾಗೆ ಇಲ್ಲಿ ದಿಲ್ಲೀಶ್ವರೋವಾ ಜಗದೀಶ್ವರೋವ ಏನಿದೆ? ಭಾಗವತ ಹೇಳ್ತಾರೆ, ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರಧೀಹಿ ಯಜೇತ ಪುರುಷಂ ಪರಂ ಅಂತ ಹೇಳ್ತಾರೆ. ನಿನಗೆ ಮೋಕ್ಷ ಬೇಕು ಅಂದರೂ ದೇವರು ಕೊಡಲಿಕ್ಕೆ ಸಿದ್ಧ, ಸರ್ವ ಕಾಮನೆಗಳು ನನಗಿದ್ದರೂ ಎಲ್ಲ ಕಾಮನೆಗಳನ್ನು ಪೂರ್ಣ ಮಾಡಲಿಕ್ಕೆ ದೇವರು ಸಿದ್ಧ ಅನ್ನೋದಕ್ಕಾಗಿ ಅವನು ಅದನ್ನು ಬಿಡಬೇಕಾಗಿತ್ತು. ಅವನು ದಿಲ್ಲೀಶ್ವರೋ ವಾ ಅಲ್ಲ, ದಿಲ್ಲೀಶ್ವರೋ ನಾ ಅವನು ಕೊಡಲಿಕ್ಕಾಗೋದಿಲ್ಲ, ಜಗದೀಶ್ವರೋ ವೈ ಜಗದೀಶ್ವರನೇ ನನ್ನ ಕಾಮನೆಗಳನ್ನು ಪೂರ್ಣ ಮಾಡಲಿಕ್ಕೆ ಸಮರ್ಥ. ನೀನ್ಯಾರು? ನಿನಗೇನಾಗ್ತದೆ? ಆ ರಾಜನಿಗೆ ಹೇಳ್ತಾರಂತೆ, ಮಾಂಡಲಿಕ ರಾಜನಿಗೆ, ನನ್ನ ಕಾಮನೆಗಳನ್ನು ಪೂರ್ಣ ಮಾಡೋ ಸಾಮರ್ಥ್ಯ ದಿಲ್ಲೀಶ್ವರನಿಗಿದೆ, ಅಷ್ಟು ಸಾಮರ್ಥ್ಯ ಅಷ್ಟು ಐಶ್ವರ್ಯ ಅವನ ಹತ್ರ ಇದೆ, ಅಂದರೆ ನನ್ನ ಬಯಕೆಗಳು ಅಷ್ಟು ಬೆಲೆ ಬಾಳದ್ದು ಅಂತ ಹೇಳ್ತಾನೆ. ಎಷ್ಟು ಕಾಮುಕ ಇದ್ದ ನೋಡಿ ಅವನು ಕವಿ. ನೀನು ಕೊಡೋದೇನಾಗ್ತದೆ ಗೊತ್ತಾ? ನಾನು ಒಂದು ದಿವಸದ ಉಪ್ಪಿಗಾಗೋದಿಲ್ಲ ಅಂತ ಹೇಳ್ತಾನೆ ಅವನು, ಒಂದು ದಿವಸದ ಪಲ್ಯ ಕೈಗಾಗೋದಿಲ್ಲ ನೀನು ಕೊಡೋದು, ನಿನ್ನ ಹತ್ರ ಹೇಗೆ ಬರಲಿ, ಬರೋದಿಲ್ಲ ಅಂತ ಹೇಳಿ ಕಳಿಸ್ತಾನಂತೆ ಅವನು. ಆದರೆ ಶ್ಲೋಕ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಅಂತ ಅನ್ನಿಸ್ತದೆ, ಮನಸ್ಸಿಗೆ ರಂಜನೆ ಆಗ್ತದೆ. ಆದರೆ ದೇವರ ಬಗ್ಗೆ ಮಾತಾಡುವಾಗಾದರೆ ದೇವರು ಕೊಡ್ತಾನೋ ಇಲ್ಲೋ ಅಂತನ್ನೋ ಭಾವನೆಯಲ್ಲಿ ಬಂದುಬಿಡ್ತದೆ. ಇದೇ ಇರುಸು ಮುರುಸಾಗಿಬಿಡ್ತದೆ. ಮಹಾಭಾರತ ರಾಮಾಯಣ ಇದ್ಯಾವುದನ್ನೂ ಒಪ್ಪೋದಿಲ್ಲ. ಇದು ಅವರ ಕಾವ್ಯಗಳು. ಹಾಗೆ ಆ ದುಷ್ಟರಾದ ರಾಜರಿಗೆ ತಮ್ಮನ್ನು ಅಂಕಿತ ಮಾಡಿಕೊಂಡ ಕವಿಗಳಿದ್ದಾರೆ, ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದಿದ್ದಾರೆ. ಮತ್ತು ಸಾಮಾನ್ಯ ಅಲ್ಲ, ಅವನೊಂದು ಕಾವ್ಯ ಲಕ್ಷಣಗಳನ್ನು ತಿಳಿಸುವ ರಸಗಂಗಾಧರ ಅಂತನ್ನೋ ಕಾವ್ಯ ಇದೆ. ಇರಲಿ, ಅವೆಲ್ಲ ಬೇರೆ 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 ಕಾವ್ಯಗಳಿವೆ. ದೇವರ ಬಗ್ಗೆಯೂ ಬರೆದಿದ್ದಾನೆ, ಮನಸ್ಸು ಪಕ್ವವಾದಾಗ ದೇವರ ಬಗ್ಗೆಯೂ ಬರೆದಿದ್ದಾನೆ. ಗಂಗಾ ಲಹರಿಯನ್ನು ಬರೆದಿದ್ದಾನೆ. ಆ ಗಂಗಾ ಲಹರಿಯನ್ನು, ದೇವರ ಬಗ್ಗೆ ಇರುವ ಸ್ತೋತ್ರಗಳನ್ನು ಕೇಳಬೇಕಾದ್ರೆ ವಾಸ್ತವಿಕವಾಗಿ ಮನಸ್ಸು ಸಂತೋಷವಾಗ್ತದೆ. ಆದರೆ ದುಷ್ಟರನ್ನು ವರ್ಣನೆ ಮಾಡಿದ್ನಲ್ಲ ಅಂತ ನಾವು ಬೇಸರವೂ ಆಗಿಬಿಡ್ತದೆ. ಹಾಗೂ ಸಿದ್ಧರಾಗಿಬಿಡ್ತಾರೆ ಅವರು. ಹಣ ಬರ್ತದೆ ಅಂದರೆ ಸಾಕು, ಏನು ಬೇಕಾದ್ದು ಮಾಡಲಿಕ್ಕೆ ಸಿದ್ಧರಾಗ್ತಾರೆ. ಆದರೆ ವಾದಿರಾಜನು ಮಾತ್ರ ಹಾಗಲ್ಲ. ಈ ಕವಿಗಳು, ಇಂಥ ಕವಿಗಳು ಮಾತ್ರ ಹಾಗಲ್ಲ. ರಾಜರ ಆಶ್ರಯವನ್ನು ಬಯಸಿದವರೇ ಅಲ್ಲ ಇವು, ಬೇಕೇ ಆಗಿಲ್ಲ. ಮಹಾರಾಜ ದೇವರೇನಿದ್ದಾನಲ್ಲ ಚಕ್ರವರ್ತಿ, ಅವನ ಆಶ್ರಯದಲ್ಲಿ ಬಾಳಿದವರು ಅನ್ನೋದಕ್ಕಾಗಿ ಅವರ ಸ್ತೋತ್ರವನ್ನು ಮಾತ್ರ ಮಾಡಿ ಅವರು ಸಂತೋಷವನ್ನು ಪಟ್ಟಿದ್ದಾರೆ. ಸಂತೋಷಪಡಿ, ಅದನ್ನೇ ಕೇಳಿ ಸಂತೋಷಪಡಿ ಅಂತ ನಮಗೆಲ್ಲ ಸಂದೇಶವನ್ನು ತಿಳಿಸ್ತಾರೆ ಅನ್ನೋದಕ್ಕಾಗಿ ಅಂಥ ಮಹಾನುಭಾವರ ಕಾವ್ಯವನ್ನು ನಾವು ತಿಳಿದುಕೊಳ್ಳಬೇಕು. ತಾಟಂಕದ್ವರ ಶೋಭಿಕರಣ ಯುಗಲಂ ಭ್ರಾಜದ್ದಯಾ ವೀಕ್ಷಣಂ ಸರಸ್ವತೀ ದೇವಿಯ ಸ್ತೋತ್ರ ಇದೆ. ತುಂಬ ಸುಂದರವಾದ ಸ್ತೋತ್ರ. ಭ್ರಾಜದ್ದಯಾ ವೀಕ್ಷಣಂ ಪೂರ್ಣೇಂದುದ್ಯುತಿ ವಿದ್ರುಮಾಧರ ರುಚಾವ್ಯಾಮಿಶ್ರ ಮಂದಸ್ಮಿತಂ ಈಶತ್ ಕುಂಚಿತ ಕುಂಚಲಂ ಸತಿಲಕಂ ನಾಸೋಲ್ಲಸಂ ಮೌಕ್ತಿಕಂ ಭೂಯಾತ್ ಕೂರ್ಮ ಸದೃಕ್ಷ ಗಂಡಯುಗಲಂ ವಾಣೀಮುಖಂ ಶ್ರೇಯಸೇ. ಸರಸ್ವತೀ ದೇವಿಯ ಆರಾಧನೆಯನ್ನು ಮಾಡಬೇಕು. ನಮಗೆ ಪಾಂಡಿತ್ಯ ಬರಬೇಕು, ಜ್ಞಾನ ಸಿಗಬೇಕು. ಜ್ಞಾನವನ್ನು ಕೊಡುವಂಥ ಇಂಥ ಗ್ರಂಥಗಳ ಶ್ರವಣ ನಮ್ಮಿಂದ ಆಗಬೇಕು ಅಂತಂದರೆ ಈ ಶ್ಲೋಕವನ್ನು ನಿರಂತರ ಪಠನೆ ಮಾಡ್ತಾ ಇರಬೇಕು. ಪ್ರತಿನಿತ್ಯ ಪಾರಾಯಣ ಮಾಡಬೇಕು, ಜಪ ಮಾಡಬೇಕು. ಈ ಶ್ಲೋಕವನ್ನು ಪ್ರತಿಯೊಬ್ಬರೂ ಮಾಡಬಹುದು, ಸ್ತ್ರೀಯರು ಪುರುಷರು ಎಲ್ಲರೂ ಈ ಶ್ಲೋಕವನ್ನು ಜಪ ಮಾಡ್ಬೋದು. ಇದೊಂದು ಮಂತ್ರ ಅಂತ ತಿಳಿದು ನಾವು ಜಪ ಮಾಡಬೇಕು, ಪಾರಾಯಣ ಮಾಡಬೇಕು. ಸರಸ್ವತಿಯ ತುಂಬ ಸುಂದರವಾದ ಶ್ಲೋಕ. ಕೊನೆಯದು ಏನು ಆಶೀರ್ವಾದ ಇಲ್ಲಿ ಇದೆ, ಆಶೀರ್ವಾದ ಮಾಡುವಂಥ ಕೇಳುವ ಹೇಗೆ ಪದ್ಧತಿ ಇದೆ, ವೈಖರಿ ಇದೆ, ಅದನ್ನು ವ್ಯಾಖ್ಯಾನದಲ್ಲಿ ನಮಗೆ ತಿಳಿಸ್ತಾರೆ. ಸರಸ್ವತ್ಯಾಹ ಮುಖಂ ಶ್ರೇಯಸಃ ಭೂಯಾತ್ ವಿದ್ಯಾಸಂಪತ್ತಯೇ ನಿಶ್ರೇಯಸಾಯ ಚ ಭೂಯಾತ್. ಸರಸ್ವತೀ ದೇವಿಯ ಮುಖ, ದೇವರು ಎಲ್ಲಿ ನೋಡಿ, ಸರಸ್ವತಿ, ಅದಾದ ಮೇಲೆ ವಾಯುದೇವರು, ಆಮೇಲೆ ಲಕ್ಷ್ಮೀ, ಆಮೇಲೆ ದೇವರು. ಸರಸ್ವತಿಯ ಮುಖದ ಚಿಂತನೆಯನ್ನು ಮಾಡಿದರೇ ನಮಗೆ ಒಳ್ಳೆ ವಿದ್ಯೆ ಸಿಗ್ತದಂತೆ, ವಿದ್ಯಾಸಂಪತ್ತಿ. ಬರೀ ವಿದ್ಯೆ ಇಷ್ಟೇ ಅಲ್ಲ, ಮೋಕ್ಷವೂ ನಮಗೆ ಸಿಗ್ತದೆ ಅಂತ ಹೇಳ್ತಾರೆ. ಬೇಕಾದದ್ದೇ ಸರಸ್ವತಿಯಲ್ಲ ಅನ್ನೋದಕ್ಕಾಗಿ ವಾಣೀಮುಖಂ ಶ್ರೇಯಸೇ ಭೂಯಾತ್. ಇದು ಆಶೀರ್ವಾದದ ಪ್ರಾರ್ಥನೆ. ನಾನು ಅನೇಕ ಕಡೆಗೆ ಹೇಳ್ತಾ ಇರ್ತೇನೆ, ಅನೇಕ ಕಡೆಗೆ ನಾನು ಗಮನಿಸಿದ್ದೇನೆ. ನಾವು ಏನೇ ಪ್ರಾರ್ಥನೆ ಮಾಡಬೇಕಾದರೆ
ಮೊದಲಿಗೆ ಸ್ತುತಿ ಇರಬೇಕು. ಸ್ತುತಿ ಇಲ್ಲದೆ ಪ್ರಾರ್ಥನೆ ಈಡೇರೋದಿಲ್ಲ. ಬರೀ ಪ್ರಾರ್ಥನೆ ಮಾಡ್ತೇವೆ, ದೇವರ ಮುಂದೆ ಹೋಗಿ ನನಗೆ ಮನೆ ಕೊಡು, ನನಗೆ ಹೆಂಡತಿ ಕೊಡು, ನನಗೆ ಮಕ್ಕಳು ಕೊಡು, ಇದನ್ನೇ ಕೇಳ್ತಾ ಹೋದರೆ ಇದೆಲ್ಲ ಏನಾಯ್ತು? ಇದು ಪ್ರಾರ್ಥನೆ ಆಯಿತು. ಪ್ರಾರ್ಥನೆ ಮಾಡಿದರೆ ದೇವರು ಕೊಡೋದಿಲ್ಲ, ಸ್ತೋತ್ರ ಮಾಡಬೇಕು. ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆಯು ಎಂಥದ್ದು ಪ್ರಾರ್ಥನೆ ಮಾಡಬೇಕು? ಇಂಥ ಪ್ರಾರ್ಥನೆಗಳನ್ನು ಮಾಡಬೇಕು. ಹೊರತು ಏನೇನೋ ಪ್ರಾರ್ಥನೆ ಮಾಡೋ, ದೇವರೆಲ್ಲ ಕೊಡೋ ಸಮರ್ಥ ಅವನು ಭಗವಂತ. ನಿನ್ನೆ ನಾವು ತಿಳಿದೀವಲ್ಲ, ಭಾಗ್ಯೈಸ್ಸಹ ದಾಸ್ಯಾಮಿ. ನನಗೆ ಕೇಳಿದ್ರೆ ಬರೀ ಒಂದೇ ಕೊಡೋದಿಲ್ಲ, ವಿದ್ಯಾ ಕೊಡು ಅಂತ ಕೇಳಿದರೆ ವಿದ್ಯಾ ಒಂದೇ ಕೊಡೋದಿಲ್ಲ ನಾನು. ಕುಚೇಲ ಏನು ಕೇಳಿದ? ದೇವರ ಹತ್ರ ಹೋಗಿ, ಕೃಷ್ಣನ ಹತ್ರ ಹೋಗಿ ನಿನ್ನ ಪಾದಗಳಲ್ಲಿ ಭಕ್ತಿ ಕೊಡು ಅಂತ ಕೇಳಿದ. ಬೇರೆ ಏನೂ ಕೇಳಿಲ್ಲ. ಹಣ ಗಿಡ ಏನು, ಎಷ್ಟು ಐಶ್ವರ್ಯ ಇತ್ತು ದೇವರ ಹತ್ರ. ಸುಧಾಮ ಹೋದಾಗ ನೋಡಿದಾಗ ಏನದು ವೈಭವದ ಸಿಂಹಾಸನ, ತಾನು ಕೂಡಲಿಕ್ಕೆ, ಸುಧಾಮ ಕೂಡಲಿಕ್ಕೆ ಏನು ಅದ್ಭುತವಾದ ಸಿಂಹಾಸನ ಸಿದ್ಧವಾಯಿತು. ಏನು ರುಕ್ಮಿಣಿ, ಏನು ಸತ್ಯಭಾಮೆ ಆಚೆ ಈಚೆ ಛತ್ರ ಚಾಮರಗಳನ್ನು ಹಿಡ್ಕೊಂಡಿದ್ದಾರೆ, ವ್ಯಜನವನ್ನು ಹಿಡ್ಕೊಂಡು ಬೀಸ್ತಾ ಇದ್ದಾರೆ. ಊಟಕ್ಕೆ ಕುಳಿತಾರೆ, ಬಂಗಾರದ ತಟ್ಟೆ ತನಗೆ ಹಾಕಿದರು. ನಿತ್ಯ ಊಟ ಮಾಡಲಿಕ್ಕೆ ಪತ್ರೋಳಿ ಇಲ್ಲ ಅವನ ಮನೆಯಲ್ಲಿ. ಆದರೆ ಅವತ್ತಿನ ದಿವಸ ಬಂಗಾರದ ಪಾತ್ರೆ ಊಟ ಮಾಡೋದಕ್ಕಾಗಿ ಐಶ್ವರ್ಯವನ್ನು ನೋಡ್ತಾನೆ. ಯಾರಿಗಾದರೂ ದಿಗ್ಭ್ರಮೆಯಾಗಬೇಕಲ್ಲ, ಅಂಥವರ ಮನೆಗೆ ಹೋಗಿ ಇಷ್ಟೆಲ್ಲ ಐಶ್ವರ್ಯ ಇದೆಯಲ್ಲ, ನನಗೇನು ಬಂಗಾರದ್ದು ಬೇಡ, ಒಂದು ಬೆಳ್ಳಿದು ಸಾಮಾನ್ಯ ಒಂದು ತಟ್ಟೆ ಕೊಡು ಅಂತ ಕೇಳಲಿಕ್ಕೆ ಮನಸ್ಸಾಗ್ತದಲ್ಲ ನಮಗೆ. ಆದರೆ ಸುಧಾಮ ಹೋಗ್ತಾನೆ. ಸುಧಾಮ ಹೋಗಿ ದೇವರ ಮನೆಯಲ್ಲಿ ಐಶ್ವರ್ಯಕ್ಕೆ ಏನು ಹೇಳಬೇಕು? ಅದು ಸ್ವಯಂ ಪರಮಾತ್ಮ ಅವನು. ಆ ಐಶ್ವರ್ಯವನ್ನು ನೋಡಿ ಮೋಹಿತನಾಗಿ ದೇವರಿಗೆ ಕೇಳ್ಬೋದಾಗಿತ್ತಲ್ಲ, ಆದರೆ ಮೋಹಿತನಾಗಲಿಲ್ಲ, ಏನೂ ಕೇಳಲಿಲ್ಲ. ನಿನ್ನ ಪಾದಗಳಲ್ಲಿ ಭಕ್ತಿಯನ್ನು ಕೊಡು ಅಂತ ಕೇಳ್ತಾನೆ. ಆಯಿತು ಅಂತಾನೆ ಹೊರಟು ಬಿಟ್ಟ ಸುಧಾಮ. ಮಧ್ಯದಲ್ಲಿ ಹೋಗ್ತಾನೆ, ಒಂದು ಕ್ಷಣ ನಿಂತು ಬಿಡ್ತಾನೆ. ಅಲ್ಲ, ನಾನು ದೇವರಿಗೆ ಭಕ್ತಿಯನ್ನು ಕೇಳಿದೆ ಸರಿ, ಆದರೆ ದೇವರು ನನಗೆ ಐಶ್ವರ್ಯವನ್ನು ಕೊಡಬಹುದಾಗಿತ್ತಲ್ಲ, ಯಾಕೆ ಕೊಡಲಿಲ್ಲ? ಆಲೋಚನೆ ಮಾಡ್ತಾನೆ. ಮಹಾನುಭಾವ, ಎಂಥ ಅದ್ಭುತವಾದ ಆಲೋಚನೆಗಳನ್ನು ನೋಡಿ ಅವೆಲ್ಲ. ಇವೆಲ್ಲ ನಾವು ನಿತ್ಯ ಕೇಳ್ತಾ ಇರಬೇಕು. ಒಂದು ದಿವಸ ಕೇಳಿದರೆ ನಮಗೆ ದೇವರು ಕೊಡೋದಿಲ್ಲ. ಯಾಕೆಂದರೆ ನಮಗೆ ಅದು ಬೇಕು ಅಂತಿದೆಯೋ ಇಲ್ಲೋ ಹೇಗೆ ಗೊತ್ತಾಗೋದು ದೇವರಿಗೆ? ನಿತ್ಯ ಕೇಳಿದರೆ ದೇವರಿಗೂ ಹೌದು ಇದೇ ಬೇಕಿವನಿಗೆ. ಇಲ್ಲದೆ ಹೋದರೆ ಮೊದಲಿಗೆ ಭಕ್ತಿ ಕೊಡು ಅಂತ ಕೇಳಿ, ಭಕ್ತಿ ಕೊಡು ಸ್ವಲ್ಪ ಆಮೇಲೆ ಕೊಡು, ಮೊದಲಿಗೆ ಹಣ ಕೊಡು ಅಂತ ಕೇಳಿಬಿಟ್ರೆ ಇವನು ಅನ್ನೋದಕ್ಕಾಗಿ ದೇವರು ಅಷ್ಟೆಲ್ಲ ಸುಲಭವಾಗಿ ದೇವರನ್ನು ವಂಚನೆ ಮಾಡಲಿಕ್ಕೆ ಆಗೋದಿಲ್ಲ. ಅವನು ಸರ್ವಜ್ಞ. ಅವನು ನಾವು ಮುಂದೆ ಏನು ಕೇಳ್ತೀವಿ ಗೊತ್ತು ಅವನಿಗೆ, ದೇವರಿಗೆ ಅನ್ನೋದಕ್ಕಾಗಿ ದೇವರು ಒಂದು ಸಲ ಕೇಳಿದ ಕೂಡಲೇ ಕರಗೋದಿಲ್ಲ. ದೇವರಂಥ ಕರಗೋ ವ್ಯಕ್ತಿ ಅಲ್ಲ ಅನ್ನೋದಕ್ಕಾಗಿ ಮತ್ತೆ ಮತ್ತೆ ನಾವು ದೇವರಿಗೆ ಕೇಳಬೇಕಂತೆ, ಭಕ್ತಿಯನ್ನು ಕೊಡು, ಭಕ್ತಿಯನ್ನು ಕೊಡು, ಭಕ್ತಿಯನ್ನು ಕೊಡು. ಆ ಸುಧಾಮ ಹೋಗ್ತಾನೆ, ಮಧ್ಯದಲ್ಲಿ ನಿಲ್ತಾನೆ. ಯಾಕೆ ನನಗೆ ದೇವರ ಐಶ್ವರ್ಯ ಕೊಡಲಿಲ್ಲ? ಚಿಂತನೆ ಮಾಡ್ತಾನೆ, ಆಲೋಚನೆ ಮಾಡ್ತಾನೆ. ಆಲೋಚನೆ ಮಾಡಂತಾನಂತೆ, ನನಗೆ ಹಣ ದೇವರು ಕೊಟ್ಟು ಬಿಟ್ಬಿಟ್ರೆ ಮದೋನ್ಮತ್ತನಾಗಿ ನಮಾಂ ಸ್ಮರೇತ್, ಮಾದ್ಯನ್ನುಚ್ಚೈರ್ ನಮಾಂ ಸ್ಮರೇತ್, ಶ್ರೀಮಂತನಾಗಿ ಮದೋನ್ಮತ್ತನಾಗಿ ನನ್ನ ಸ್ಮರಣೆಯನ್ನು ಬಿಟ್ಟುಬಿಟ್ಟಾನವನು. ಇತಿ ಕಾರುಣಿಕೋ ವಿಷ್ಣು ಧ್ರುವಂ ಮೇ ಭೂರಿನಾದದ ಧನಂ ಮೇ ಭೂರಿನಾದದ. ಏನು ಭಾಗವತ ಇದೆ, ಭಾಗವತದ ಶ್ಲೋಕಗಳನ್ನು ನಾವು ಅರ್ಥ ಮಾಡಿಕೊಳ್ತಾ ಹೋದರೆ ನಾವು ಮನುಷ್ಯರಾಗಿಯೇ ಉಳಿಯೋದಿಲ್ಲ. ನಮ್ಮಲ್ಲಿ ಅದೊಂದು ದಿವ್ಯವಾದ ಚೇತನ, ದಿವ್ಯವಾದ ಚೈತನ್ಯ ನಮ್ಮಲ್ಲಿ ಬಂದುಬಿಡ್ತದೆ. ಭಾಗವತ ಇವತ್ತಂತೂ ಎಷ್ಟು ಅನುಕೂಲಗಳಿವೆ, ಕೇಳಲಿಕ್ಕೆ ಎಷ್ಟು ಅನುಕೂಲಗಳಿವೆ, ಕೂತಲ್ಲೇನೇ ಕೇಳಲಿಕ್ಕೆ ಅನುಕೂಲಗಳು ಅನ್ನೋದಕ್ಕಾಗಿ ಯಾರು ಅದರಲ್ಲಿ ಗುರುಗಳು ಪರಮಪೂಜ್ಯರಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಂಥ ಮಹಾನುಭಾವರು ಅನೇಕರು ಆ ಭಾಗವತಾದಿ ಸಚ್ಛಾಸ್ತ್ರಗಳ ಉಪದೇಶಗಳನ್ನು ಮಾಡಿದ್ದಾರೆ. ಆ ಉಪದೇಶಗಳನ್ನು ಪ್ರತಿನಿತ್ಯ ನಾವು ಅರ್ಧ ಗಂಟೆ 1 ಗಂಟೆ ದೇವರ ಸನ್ನಿಧಾನದಲ್ಲಿ ಅದನ್ನು ಕೇಳೋದು. ಇಲ್ಲಿಯೂ ಪ್ರತಿನಿತ್ಯ ಮತ್ತು ಈ ಶಾಸ್ತ್ರದ ಶ್ರವಣ ಮಾಡಿಸ್ಬೇಕು ಮತ್ತು ಪಾರಾಯಣ ಮಾಡಬೇಕು, ಸಂಗೀತ ಹಾಡುಗಳನ್ನು ಹಾಡಬೇಕು, ಹಾಡಿಸ್ಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಯಾವಾಗ ಅನುಕೂಲ ಆಗ್ತದೆ ಆವಾಗ 5 ನಿಮಿಷ 10 ನಿಮಿಷ ಶ್ರೀನಿವಾಸನ ಸನ್ನಿಧಾನದಲ್ಲಿ, ಗುರುಗಳ ಸನ್ನಿಧಾನದಲ್ಲಿ ಕುಳಿತುಕೊಂಡು ತನ್ಮಯರಾಗಿ ಹಾಡು ಹಾಡಿ ಸ್ತೋತ್ರ ಮಾಡಿ ಒಂದೇ ಶ್ಲೋಕವನ್ನಂದು ಸಾಕಿದೊಂದೇ ಶ್ಲೋಕ. ಯದ್ಯಪಿ ಶ್ರೀನಿವಾಸ ಸರಸ್ವತಿ ಶ್ಲೋಕ ಯಾಕೆ ಅನ್ನಬೇಕು ಚಿಂತೆ ಬೇಡ, ಅಲ್ಲಿಯೂ ಸರಸ್ವತಿಯ ಸನ್ನಿಧಾನ ಇದೆ ಅನ್ನೋದಕ್ಕಾಗಿ ಸರಸ್ವತಿಯ ಶ್ಲೋಕವನ್ನಂದು ನಮ್ಮದೇನೋ ಜೀವನ ಆಯಿತು, ಹೇಗೋ ಆಯಿತು, ಆದರೆ ನಮ್ಮ ಮುಂದಿನ ಮಕ್ಕಳ ಜೀವನ, ಅವರಿಗೆ ವಿದ್ಯೆ ಬರಬೇಕು, ಅವರು ಸಾತ್ವಿಕರಾಗಬೇಕು, ಅವರು ವಂಚಕರಾಗಬಾರದು, ಅವರಿಗೆ ದೇವರ ಆಶೀರ್ವಾದ ಆಗಬೇಕು, ಗುರುಗಳ ಆಶೀರ್ವಾದ ಅವರಿಗೆ ಸಿಗಬೇಕು. 1 2 ನಮ್ಮ ಮಕ್ಕಳ ಜವಾಬ್ದಾರಿ ನಮ್ಮದಲ್ಲ ಅಂದರೆ ಇನ್ಯಾರು ಕೇಳ್ತಾರೆ?
ಕೆಲಸ ಮಾಡಿದರೆ ಯಾರೋ ಹಣ ಕೊಡ್ಬೋದು, ಆಶೀರ್ವಾದ ಯಾರು ಮಾಡ್ತಾರೆ? ನಿನಗೆ ಹಣ ಕೊಡ್ತೇನೆ ಆಶೀರ್ವಾದ ಮಾಡು ಅಂದರೆ ಮಾಡ್ತಾರೇನು ಯಾರಾದರೂ? ಯಾರೂ ಮಾಡೋದಿಲ್ಲ. ಆಶೀರ್ವಾದ ನಾವು ಮಾಡಬೇಕು. ತಂದೆ ತಾಯಿಗಳು ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಬೇಕು. ನಮಸ್ಕಾರ ಮಾಡಿ, ಶ್ರೀಮದಾಚಾರ್ಯ ಹೇಳ್ತಾರೆ, ನಮಸ್ಕಾರ ಮಾಡಿಸ್ಕೋ ಮಕ್ಕಳ ಕಡೆಯಿಂದ ಅಂತ ಹೇಳ್ತಾರೆ. ಅವ್ರು ಮಾಡೋದಿಲ್ಲ, ನೀನು ಮಾಡಿಸ್ಕೋ. ನಮ್ಮ ಗುರುಗಳು ಮೇಲಿನ ಮೇಲೆ ಪ್ರವಚನದಲ್ಲಿ ಹೇಳ್ತಾರೆ, ಮಕ್ಕಳಿಗೆ ಬೈರಿ ಅಂತ ಹೇಳ್ತಾರೆ. ಮಕ್ಕಳಿಗೆ ಹೊಡಿರಿ, ಸ್ವಲ್ಪ ನಿಂತು ಬಿಟ್ಟಿದೆ ಪೂರ್ಣ. ನಮಗೂ ಎಷ್ಟೋ ಬಾರಿ ಹೇಳ್ತಾರೆ, ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಯಾವಾಗಲೂ ಅವರಿಗೆ ನೀವು ಬೈದೆ ಸುಮ್ಮನೆ ಬೆಳೆಸಿದಿರಿ ಅಂದರೆ ಹಾಗೇನೇ ಅವರು ಬೆಳೀತಾರೆ. ಯಾರು ಬೈದರೂ ಅವ್ರ ಮನಸ್ಸಿನಲ್ಲಿ ಸಿಡಿಮಿಡಿ ಆಗಿಬಿಡ್ತದೆ. ದೊಡ್ಡವರನ್ನು ಬೈಲಿಕ್ಕೆ ಶುರು ಮಾಡ್ತಾರೆ. ಬೈಸಿಕೊಳ್ಳೋದು ಒಂದು ಗುಣ, ಅದು ದೋಷ ಅಲ್ಲ, ಸರ್ವಥಾ ದೋಷ ಅಲ್ಲ. ನಮಗಿದು ಅವರು ಪೂರ್ವಾಶ್ರಮದಲ್ಲಿದ್ದಾಗ, ವಿದ್ಯಾಪೀಠದಾಗಿದ್ದಾಗಲಿಂದಲೇ ಹೇಳ್ತಾ ಬಂದಿದ್ದಾರೆ. ಅಲ್ಲಿ ಇದ್ದಾಗ ಆಚಾರ್ಯರು ಒಂದು ಸಲ ನಾವು ತಯಾರು ಮಾಡಿದ್ದಿಲ್ಲ, ತಯಾರು ಮಾಡದೇ ಇದ್ದದ್ದಕ್ಕಾಗಿ ಎಲ್ಲರಿಗೂ ಹೊಡೆದರು. ಹೊಡೆದ ಮೇಲೆ ಅವ್ರು ಬಂದು ಒಂದು ಮಾತು ಹೇಳಿದ್ರೆ, ಆವಾಗಲೇ ಎಷ್ಟು ಪಕ್ವತೆ ಇತ್ತು. ನಮ್ಮದು ಅವ್ರದ್ದು ವಯಸ್ಸು ಒಂದೇ, ಅವರೇನು ಭಾಳ ದೊಡ್ಡವರಲ್ಲ, ಮುದುಕರಲ್ಲ, ಅವ್ರು 80 ವರ್ಷ ಅಲ್ಲ, 100 ಅಲ್ಲ. ಅವರಿಗೂ ಈಗಲೂ 50, 48, 49. ಅವಾಗೇನು ಅವರು ಅಷ್ಟೇ ಸಣ್ಣ ಹುಡುಗರವರು. ಎಷ್ಟು ಪಕ್ವತೆ ಇತ್ತು ಅಂತಾದರೆ ಅವರೊಂದು ಮಾತು ಹೇಳಿದ್ರು, ಎಷ್ಟು ವಾಸ್ತವ ಈಗ ಅನ್ನಿಸ್ತದೆ ವಿಚಾರ ಮಾಡಿದರೆ. ನೀನು ತಪ್ಪು ಮಾಡಿಲ್ಲ, ತಪ್ಪು ಮಾಡದೇ ಇದ್ದಾಗಲೂ ಗುರುಗಳು ಹೊಡೆದರು ಅಂತ ಇಟ್ಕೊಳ್ಳಿ, ಆದರೂ ಎದುರು ಮಾತಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನೀನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ದಿ ಅಂತ ತಿಳ್ಕೊಂಡಿದ್ದಾರೆ ಗುರುಗಳು, ಬೈತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಸುಮ್ಮನೆ ತಲೆ ತಗ್ಗಿಸಿ ಕೂತು ಬಿಡಿ, ಹೊಡಿಸ್ಕೊಳ್ಳಿ. ಏನಾಗ್ತದೆ ಅದರಿಂದ? ಪುಣ್ಯ ಹೆಚ್ಚು ಬರ್ತದೆ, ಮಾಡಿದ ಪಾಪಗಳೆಲ್ಲ ಹೋಗ್ತದೆ. ಈ ತಪ್ಪು ಮಾಡಿಲ್ಲ, ಸರಿ, ಒಟ್ಟಾರೆ ತಪ್ಪೇ ಮಾಡಿಲ್ಲ, ಮಾಡಿದ್ದೀವಲ್ಲ ತಪ್ಪು. ಹಾಗಾದರೆ ಆ ಎಲ್ಲ ತಪ್ಪಿಗೆ ಶಿಕ್ಷೆ ಆಗಬೇಕಲ್ಲ, ಆ ಎಲ್ಲ ತಪ್ಪಿಗೆ ಶಿಕ್ಷೆ ಅಂತ ತಿಳಿದುಕೊಳ್ಳಿ. ಈಗ ನೀನು ಮಾಡಿಲ್ಲ, ಸರಿ, ಈ ಹಿಂದೆ ಏನೇನು ತಪ್ಪು ಮಾಡಿದ್ಯಲ್ಲ ಅದಕ್ಕೆ ಶಿಕ್ಷೆ ಅಂತ ತಿಳ್ಕೊಂಬಿಡಿ. ಮನಸ್ಸು ಎಷ್ಟು ಪಕ್ವತೆ ಇರಬೇಕಲ್ಲ, ಮನಸ್ಸಿನಲ್ಲಿ ಆ ಪಕ್ವತೆ ನಮಗಿದೆ, ಆ ಪಕ್ವತೆ ಬೇಕು, ಬರಬೇಕು. ಮಕ್ಕಳಿಗೆ ಅದು ಬೇಕು, ಎಲ್ಲರಲ್ಲಿ ಆ ಪಕ್ವತೆ ಬರಬೇಕು, ಆ ವ್ಯವಹಾರ ಅದು ಕಲಿಸ್ತದೆ. ಕಾವ್ಯಗಳು ಅದನ್ನು ಕಲಿಸ್ಬೇಕು ನಮಗೆ ಅನ್ನೋದಕ್ಕಾಗಿ ದೇವರು ಎಲ್ರಿಗೂ ಶಿಕ್ಷೆ ಮಾಡಿದ ಘಟನೆಗಳಿಲ್ಲಿವೆ. ಬರೀ ದೇವರು ದೈತ್ಯರಿಗೆ ಮಾತ್ರ ಶಿಕ್ಷೆ ಕೊಟ್ಟನ? ಇಂದ್ರಾದಿ ದೇವತೆಗಳಿಗೂ ಶಿಕ್ಷೆ ಕೊಟ್ಟ ವಿಧಾನವನ್ನು ಕಾವ್ಯಗಳು ನಮಗೆ ವರ್ಣನೆ ಮಾಡ್ತದೆ. ಯಾಕೆ? ಅವರ ಪಾಪ ದೂರವಾಗಬೇಕು, ಅದೊಂದೇ ಉದ್ದೇಶ ಹೊರತು ಬೇರೆ ಏನೂ ಇಲ್ಲ ಅನ್ನೋದಕ್ಕಾಗಿ ಆ ಭಾವನೆ ನಮ್ಮಲ್ಲಿ ಬರಬೇಕು ಅಂತ ಅನ್ನೋದಕ್ಕಾಗಿ ಪ್ರತಿನಿತ್ಯ ಆ ದೇವರ ಸ್ತೋತ್ರ ಅವಶ್ಯವಾಗಿ ನಮಗೆ ಮಕ್ಕಳು ಮಾಡೋದಿಲ್ಲ. ಯಾಕೆಂದರೆ ಬಿಸಿ ರಕ್ತ, ಏನು ದೇವರು, ಏನು ಪಾರಾಯಣ, ಎಲ್ಲಿ ಸಂಧ್ಯಾವಂದನ ಅಂತ ಅಂತಾರೆ. ಆದರೆ ನಾವು ಆ ಅವಸ್ಥೆಯನ್ನು ದಾಟಿ ಬಂದಿರ್ತೇವೆ, ನಮ್ಮ ರಕ್ತ ಶಾಂತವಾಗಿ ಬಿಟ್ಟಿರ್ತದೆ. ಶಾಂತವಾದ ಮೇಲೆ ಹೌದು ದೇವರು, ಧರ್ಮ, ಸಂಧ್ಯಾವಂದನೆ, ದೇವರ ಪೂಜೆ, ನೈವೇದ್ಯ ಮಾಡಬೇಕು, ಆಗಬೇಕು ಅಂತ ಏಕಾದಶಿ ಉಪವಾಸ, ಚಾತುರ್ಮಾಸ್ಯ ವ್ರತ, ಏನೇನೋ ನಾವು ಹೂಡಿಕೊಳ್ತೇವೆ. ಹೀಗಾಗಿ ಮನಸ್ಸು ಸ್ವಲ್ಪ ಪಕ್ವವಾಗಿರ್ತದೆ. ನಮ್ಮ ಜೀವನ ಹೇಗಾಯಿತು, ನಾವಾದರೂ ನಮ್ಮ ಮಕ್ಕಳಾದರೂ ಧರ್ಮವನ್ನು ಮಾಡಬೇಕು ಅಂತ ಅನ್ನೋ ಭಾವನೆ ನಮಗಿದ್ದು ಸ್ತೋತ್ರವನ್ನು ಮಾಡಿದರೆ, ದೇವರ ಮುಂದೆ ಕುಳಿತು ಪ್ರಾರ್ಥನೆ ಮಾಡಿದರೆ, ಸ್ತೋತ್ರ ಪ್ರಾರ್ಥನೆ ಒಂದಾಗಬಾರದು, ಅದರ ಹಿಂದೆ ಸ್ತೋತ್ರ ಇರಬೇಕು. ಇಲ್ಲಿ ನೋಡಿ ಹೇಗೆ ಸ್ತೋತ್ರ ಹೇಗಿದೆ, ಪ್ರಾರ್ಥನೆ ಇಟ್ಟಿದೆ ನೋಡಿ. ಆದರೆ ಆ ಪ್ರಾರ್ಥನೆ ನೋಡಿದರೆ ಮಾತ್ರ ಯದ್ಯಪಿ ಸಣ್ಣದು. ವಾಣಿ ಮುಖಂ ಶ್ರೇಯಸೆ, 2 ಪದಗಳಿವೆ. ವಾಣಿ ಮುಖಂ ಶ್ರೇಯಸೆ 2 ಪದಗಳಿವೆ. ಭಾಳ ಬಿಡಿಸಿದ್ವಿ ಅಂದರೆ ವಾಣಿ ಮುಖಂ ಶ್ರೇಯಸೆ 3 ಪದಗಳಿವೆ. ಆದರೆ 3 ಸಾಲುಗಳಲ್ಲಿ ದೇವರ ಸ್ತೋತ್ರವನ್ನು, ಸರಸ್ವತಿಯ ಸ್ತೋತ್ರವನ್ನು ಮಾಡ್ತಾರೆ. ತಾಟಂಕಧ್ವಜ ಶೋಭಿಕರಣ ಯುಗಲಂ ಭ್ರಾಜದ್ದಯ ವೀಕ್ಷಣಂ ಪೂರ್ಣೇಂದುದ್ಯುತಿ ವಿದ್ರುಮಾಧರ ರುಚ ವ್ಯಾಮಿಶ್ರಮಂದಸ್ಮಿತಂ ಈಶತ್ ಕುಂಚಿತ ಕುಂತಲಂ ಸತಿಲಕಂ ನಾಸೋಲ್ಲಸನ್ಮೌಕ್ತಿಕಂ ಭೂಯಾತ್ ಕೂರ್ಮ ಸದೃಕ್ಷ ಗಂಡಯುಗಲಂ. ಇಷ್ಟು ಸರಸ್ವತಿ ದೇವ ಸ್ತೋತ್ರ. ವಾಣಿ ಮುಖಂ ಶ್ರೇಯಸೆ, ಪ್ರಾರ್ಥನೆ ಅಲ್ಪವಾಗಿರಬೇಕು, ಸ್ತೋತ್ರ ಹೆಚ್ಚಾಗಿರಬೇಕು. ಯಾಕೆಂದರೆ ಪ್ರಾರ್ಥನೆ ಮಾಡೋದರಲ್ಲಿ ಅಲ್ಪ ಇದೆ, ಪದಗಳು ಅಲ್ಪ. ಆದರೆ ಆ ಪ್ರಾರ್ಥನೆಯ ಭಾರ ನನ್ನ ಶ್ರೇಯಸ್ಸಿಗೆ, ವಿದ್ಯಾಸಂಪತ್ತಿಗೆ, ಮೋಕ್ಷಕ್ಕೆ ಕಾರಣವಾಗಲಿ ನಿನ್ನ ಮುಖ. ಅಂಥ ಮುಖ ಅಂತೆ ಅವಳದ್ದು, ಸರಸ್ವತಿಯ ಮುಖ. ಆ ಸರಸ್ವತಿಯ ಮುಖ ನೋಡೋದಲ್ಲ, ಸರಸ್ವತಿಯ ಮುಖ ಹೀಗೆ ಇದೆ ಅಂತ ತಿಳಿದ್ರೆ ಸಾಕು ನಾವು. ಅದರಿಂದ ನಮಗೆ ವಿದ್ಯೆ ಬರ್ತದೆ, ಜ್ಞಾನ ಸಂಪನ್ನವಾಗ್ತದೆ ಅಂತ
ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಅದರ ಆಶೀರ್ವಾದವನ್ನು ನಮಗೆಲ್ಲ ಬಯಸ್ತಾ ಇದ್ದಾರೆ, ಅದರ ಆಶೀರ್ವಾದವನ್ನು ಬಯಸ್ತಾ ಇದ್ದಾರೆ. ಎಂಥ ಮುಖ ಇದೆ ಅವರದ್ದು. ತಾಟಂಕದ್ವಯ ಶೋಭಿ ಕರ್ಣಯುಗಲಂ, ಎರಡೂ ಕರ್ಣಗಳಲ್ಲಿ ಹಾಕಿಕೊಳ್ಳುವ ಆಭರಣ, ಅದನ್ನು ತಾಟಂಕ ಅಂತ ಕರೀತಾರೆ. ಬೆಂಡೋಲೆ ಅಂತ ನಾವು ಏನಂತೇವೆ ಅಂಥ ತಾಟಂಕ. ಆ ತಾಟಂಕಗಳಿಂದ ಅವಳ ಕಿವಿ ಶೋಭಾಯಮಾನವಾಗಿದೆ. ಮುಖದ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ತಾಟಂಕದ್ವಯ ಕರ್ಣಶೋಭಿಯುಗಲಂ. ಬರೀ ಇದೇನಾ, ಇಷ್ಟೇ ಸಾಕ? ಬೆಂಡೋಲಿ, ಮೂಗುಬೊಟ್ಟು, ಸರ, ಹಾರ, ಇದಿಷ್ಟೇನ ಅಲಂಕಾರ? ಬೇರೆ ಏನಿಲ್ವಾ ಅಂತ ಅಂದರೆ, ಅವಳ ಪೂರ್ಣ ಮುಖವನ್ನು ಬೆಳಗಿಸಿದ ಒಂದು ಅಲಂಕಾರ ಯಾವುದು ಅಂತಂದರೆ ಭ್ರಾಜದ್ದಯಾ ವೀಕ್ಷಣಂ, ಅವಳ ನೋಟ ಅಂತ ಹೇಳ್ತಾರೆ. ಅವಳ ನೋಟ ಏನಿದೆಯಲ್ಲ, ಆ ನೋಟದಂಥ ಅಲಂಕಾರ ಬೇರೆ ಯಾವುದೂ ಅಲ್ಲ. ಅದು ಕಿವಿಯಲ್ಲಿ ಹಾಕ್ಕೊಂಡ ಆಭರಣ ಇರಬಹುದು, ತಲೆಯಲ್ಲಿ ಹಾಕ್ಕೊಂಡ ಚೂಡಾಮಣಿ ಇರಬಹುದು, ಅಥವಾ ಕೊರಳಲ್ಲಿ ಹಾಕಿಕೊಂಡ ಹಾರ ಇರಬಹುದು. ಕೇಯೂರ ನ ವಿಭೂಷಯಂತಿ ಪುರುಷಂ ಹಾರ ನ ಚಂದ್ರೋಜ್ವಲ ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನಾಲಂಕೃತ ಮೂರ್ಧಜ ವಾಣ್ಯೇಕಾ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ. ಕವಿ ಬಹುಶಃ ಸರಸ್ವತಿ ವರ್ಣನೆ ನೋಡೇನೆ ಕವಿ ಪ್ರೋತ್ಸಾಹವನ್ನು ಪಡೆದ ಆ ಶ್ಲೋಕವನ್ನು ಬರೆದಿರುವುದು. ಕೇಯೂರ, ಆಭರಣಗಳು ಮನುಷ್ಯನನ್ನು ಬೆಳಗಿಸೋದಲ್ಲ, ಅವು ನಿಜವಾದ ಅಲಂಕಾರಗಳಲ್ಲ. ಕೇಯೂರ ನ ವಿಭೂಷಯಂತಿ ಪುರುಷಂ, ಕೂದಲಿಗೆ ಅಲಂಕಾರಗಳಿವೆ ಅಂತೆ. ಅಲ್ಲ, ಕೂದಲಿನ ಅಲಂಕಾರ ಅಲ್ಲ ಮನುಷ್ಯನನ್ನು ಬೆಳಗಿಸೋದು. ಹಾಗಾದರೆ ಮನುಷ್ಯನನ್ನು ಬೆಳಗಿಸೋದು ಅಲಂಕಾರ ಯಾವುದು ಅಂದರೆ ವಾಣಿ ಅಂತ ಹೇಳ್ತಾರೆ. ಇವಳೇ ವಾಣಿ, ಬೇರೆ ಯಾರು? ಇವಳಿಂದ ಅಭಿಮನ್ಯಮಾನವಾದ ಮಾತು ಮನುಷ್ಯನಿಗೆ ಒಂದು ಅಲಂಕಾರ ಅಂತ ಹೇಳ್ತಾರೆ. ನಮಗೆ ಬೇರೆ ಯಾವುದೋ ಅಲಂಕಾರವಾಗಬಾರ್ದು. ಅನೇಕ ಜನ ಚೇಷ್ಟೆ ಮಾಡ್ತಾರೆ. ಆ ಚೇಷ್ಟೆಯಲ್ಲಿ ನಾವು ಜೀವನವನ್ನು ಕಳೆಯೋದಲ್ಲ. ಮಾತಿದ್ದವರು ಮಾತೆಯರು ಅಂತ ಹೇಳಿ ಏನೇನೋ ಚೇಷ್ಟೆಯನ್ನು ಮಾಡಿ ನಗಿಸುವ ವ್ಯಾಪಾರಗಳನ್ನು ಮಾಡ್ತಾರೆ, ಇರ್ಬೋದು, ಇಲ್ಲ ಅಂತ ಅಲ್ಲ. ಆದರೆ ವಾಸ್ತವವನ್ನು ತಿಳಿಯೋದಾದರೆ ಹೌದು, ಮಾತು ಇದ್ದವರು, ಅಂದರೆ ಮಾತನ್ನೇ ಅಲಂಕಾರವನ್ನಾಗಿ ಪಡೆದವರು, ಆ ಮಾತಿನಿಂದ ಬಂದ ಅತಿಥಿಗಳನ್ನು ಸಂತೋಷಪಡಿಸುವ ಸಾಮರ್ಥ್ಯ ಇದ್ದವರು. ನೀವು ಏನು ಪಂಚಭಕ್ಷ ಪರಮಾನ್ನಗಳನ್ನು ಹಾಕರಿ ಸಂತೋಷವಾಗೋದಿಲ್ಲ. ಆದರೆ ಒಂದು ಮಾತಿದೆ ನೋಡಿ, ಆ ಮೃದು ಮಧುರವಾದ ಮಾತು. ರಾಮ ಹಾಗೆ ಮಾತಾಡ್ತಾ ಇದ್ದ ಅಂತ ಹೇಳ್ತಾರೆ. ಮೃದು ಪೂರ್ವಾಭಿಭಾಷೀಚ, ಆ ಮೃದುವಾದ ಮಾತು, ಮಧುರವಾದ ಮಾತು. ಮೃದುವಾದ ಮಾತು ಪೂರ್ವದಲ್ಲಿ ಮಾತಾಡೋದು, ಮೊದಲಿಗೆ ಹೋಗಿ ಮಾತಾಡೋದು, ಸಂತೋಷವಾಗುವಂತೆ ಮಾತಾಡೋದು. ಏನು ಹಣ ಖರ್ಚು ಮಾಡಬೇಕಾಗಿದೆ ನಮಗೆ ಮಾತಾಡಲಿಕ್ಕೆ, ಮಾತು ಕೊಡಲಿಕ್ಕೆ? ಏನಿಲ್ಲ. ಸಾವಿರ ಹಣ ಕೊಡಬೇಕಾದ್ರೆ, ಲಕ್ಷ ಹಣ ಕೊಡಬೇಕಾದ್ರೆ ಖರ್ಚಾಗಬೇಕು. ಒಳ್ಳೆ ಮಾತಾಡಲಿಕ್ಕೆ ಏನಾಗೋದಿದೆ? ಬಂದವರ ಜೊತೆಗೆ ಮಾತಿನಿಂದ ಸಂತೋಷ ಪಡಿಸ್ಲಿಕ್ಕೆ ಏನಿದೆ? ವಾಸ್ತವಿಕವಾಗಿ ಹೊಟ್ಟೆ ತುಂಬಿಬಿಡ್ತದಂತೆ, ಮನಸ್ಸು ತುಂಬಿಬಿಡ್ತದೆ. ಅನ್ನ ಹಾಕಿದರೆ ಹೊಟ್ಟೆ ತುಂಬಬಹುದು, ಆದರೆ ಒಳ್ಳೆ ಮಾತಾಡಿದರೆ ಮನಸ್ಸು ತುಂಬಿಕೊಂಡು ಹೋಗ್ತಾನೆ ಅವನು. ಕೊನೆ ತನಕ ನೆನಪಿಡ್ತಾರೆ ಆ ವ್ಯಕ್ತಿಗಳನ್ನು. ಅನ್ನ ಎಲ್ಲಿ ತನಕ ಇರ್ತದೆ? ಜೀರ್ಣವಾಗೋ ತನಕ ಅಷ್ಟೇ. ಅವನ ನೆನಪಿರೋದು ಅಲ್ಲಿ ತನಕ ಅಷ್ಟೇ. ಮಾರನೇ ದಿವಸ ಇನ್ನೊಬ್ಬ ಅನ್ನ ಹಾಕ್ತಾನೆ, ಅವನ ನೆನಪು ಜೀರ್ಣವಾಯಿತು, ಇನ್ನೊಬ್ಬರ ನೆನಪು. ಆದರೆ ಒಳ್ಳೆ ಮಾತಾಡಿದಾಗ ಮಾತ್ರ, ಒಳ್ಳೆ ಮಾತಾಡಿದಾಗ ಆ ವ್ಯಕ್ತಿಯ ನೆನಪು ಕೊನೆ ತನಕ ಇರ್ತದೆ. ಇಲ್ಲ, ಅವನು ಬಹಳ ಚೆನ್ನಾಗಿ ಮಾತಾಡಿದ, ಬಹಳ ಉಪಚಾರವನ್ನು ಮಾಡಿದ ಅಂತ ನಾವು ತಿಳಿತೇವೆ. ಹಾಗೆ ವಾಣ್ಯೇಕಾ ಸಮಲಂಕರೋತಿ ಪುರುಷಂ, ಎಂಥ ಮಾತು! ಯಾ ಸಂಸ್ಕೃತಾಧಾರ್ಯತೆ. ಒಟ್ಟಾರೆ ಏನು ಬೇಕಾದ ಮಾತಲ್ಲ, ಸಂಸ್ಕೃತವಾದ ಮಾತು, ಸುಸಂಸ್ಕೃತವಾದ ಮಾತೇನಿದೆಯಲ್ಲ, ಯಾ ಧಾರ್ಯತೆ, ಆ ಮಾತು ಬೇಕು ಮನುಷ್ಯನಿಗೆ ಅಲಂಕಾರ ಅಂತ ಕವಿ ಹೇಳ್ತಾನೆ. ಆ ಮಾತು ನಮಗೆ ಎಲ್ಲಿಂದ ಸಿಗುತ್ತದೆ? ಈ ವಾಣಿಯಿಂದ, ಈ ಸರಸ್ವತಿಯಿಂದ ನಮಗೆ ಸಿಗುತ್ತದೆ ಅನ್ನೋದಕ್ಕಾಗಿ ಏನಿದೆ ಅವಳ ಮುಖದಲ್ಲಿ? ಬರೀ ಆಭರಣಗಳನ್ನು ಮಾತ್ರ ತೊಟ್ಟುಕೊಂಡವಳಲ್ಲ, ವಿಶಿಷ್ಟವಾದವಲ್ಲ ಒಂದು ಅಲಂಕಾರ ಇದೆ ಅಲ್ಲಿ. ಏನು ಅಂತ ಅಂದರೆ ನೋಟ, ವೀಕ್ಷಣ. ನಮ್ಮನ್ನು ನೋಡ್ತಾಳೆ. ಹೇಗೆ ನೋಡ್ತಾಳೆ ಅಂತ ಅಂದರೆ, ಆ ನೋಟವೇ ನಮ್ಮನ್ನು ಸಂತೋಷಪಡಿಸ್ತದೆ. ಆ ನೋಟವೇ ಅವಳಿಗೆ ಅಲಂಕಾರವಾಗಿದೆ. ದಯಾ ತುಂಬಿದ ನೋಟ, ಕರುಣೆ ತುಂಬಿದ ನೋಟ, ಕುಡಿನೋಟ ಅಂತೇವೆ. ಕರುಣೆ ತುಂಬಿದ ಕುಡಿನೋಟ ಅವಳದ್ದು. ಭ್ರಾಜದ್ದಯ ವೀಕ್ಷಣಂ, ಯಾರೇ ಬರಲಿ ಬೇಸರ ಮಾಡ್ಕೊಳ್ಳೋದಿಲ್ಲ ನೋಡೋದಕ್ಕಾಗಿ, ಕರುಣೆಯಿಂದ ನೋಡೋದಕ್ಕಾಗಿ. ಅಂಥ ತಾಯಿ, ಮಹಾಮಾತೆ ಸರಸ್ವತಿ ದೇವಿ. ಭ್ರಾಜದ್ದಯ ವೀಕ್ಷಣಂ ಪೂರ್ಣೇಂದುದ್ಯುತಿ, ಅವಳ ಮುಖ ಮಧ್ಯೆಗೆ ಇದೆ, ಪೂರ್ಣ ಚಂದ್ರನಂತೆ ಪ್ರಕಾಶ ಅವಳ ಮುಖದಲ್ಲಿದೆ. ವಿದ್ರುಮಾಧರ ರುಚಾವ್ಯಾಮಿಶ್ರ ಮಂದಸ್ಮಿತಂ. ವಿದ್ರುಮ ಹವಳ ಹೇಗಿರ್ತದೆ? ಕೆಂಪಾಗಿ ಇರ್ತದೆ.
ಏನೋ ಹಚ್ಚಿಕೊಂಡು ಕೆಂಪು ಮಾಡಿಕೊಂಡದ್ದಲ್ಲ, ವಾಸ್ತವಿಕವಾಗಿ ಕೆಂಪು, ಅದು ಲಕ್ಷಣ ಅಂತ ಹೇಳ್ತಾರೆ. ಅಧರದ ತುಟಿಯ ಲಕ್ಷಣ ಕೆಂಪಾಗಿರಬೇಕು, ಕೆಳಗಿನ ತುಟಿ ಕೆಂಪಾಗಿರಬೇಕು, ಅದು ಲಕ್ಷಣ. ಅದು ಆ ಸರಸ್ವತೀ ದೇವಿಯ ಕೆಳಗಿನ ತುಟಿ ತುಂಬ ಕೆಂಪಾಗಿದೆ. ಅದನ್ನು ನಾವು ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು. ಮಹಾತಾಯಿ, ಮಹಾಮಾತೆ ಆ ಸರಸ್ವತೀ ದೇವಿ ವಿದ್ರುಮದಂತೆ, ಹವಳದಂತೆ ಅಧರ ರುಚ, ಕೆಂಪಾದ ಆ ಕೆಳಗಿನ ತುಟಿಯ ಕಾಂತಿ ಏನಿದೆಯಲ್ಲ, ಆ ಕಾಂತಿಯಿಂದ ಏನು ಅದ್ಭುತವಾದ ವರ್ಣನೆ ಮಾಡ್ತಾರೆ. ವ್ಯಾಮಿಶ್ರ ಮಂದಸ್ಮಿತಂ. ಸಾಮಾನ್ಯವಾಗಿ ಮಂದಹಾಸವನ್ನು ಅದು ಬಿಳಿ ಬಣ್ಣಕ್ಕೆ ಹೋಲಿಸ್ತಾರೆ. ಮಂದಹಾಸವನ್ನು ಮಾಡಿದರೆ ಅದು ಒಂದು ಬಿಳಿ ಬಣ್ಣಕ್ಕೆ ಹೋಲಿಸ್ತಾರೆ. ಮಂದಹಾಸ ಬಿಳಿ ಬಣ್ಣ, ಅವಳ ಕೆಳಗಿನ ತುಟಿ ಕೆಂಪು. ಆ ಕೆಂಪು ಮತ್ತು ಬಿಳಿ ಎರಡೂ ಬಣ್ಣಗಳು ಸೇರಿದರೆ ಒಂದು ವಿಚಿತ್ರವಾದ ವಿಶಿಷ್ಟವಾದ ಬಣ್ಣ ಹುಟ್ಟುತ್ತದಲ್ಲ, ವ್ಯಾಮಿಶ್ರ ಮಂದಸ್ಮಿತಂ. ಅವಳ ಮಂದಹಾಸದ ಬಿಳಿ ಏನಿದೆಯಲ್ಲ, ಆ ಬಿಳಿಯಲ್ಲಿ ಕೆಳಗಿನ ತುಟಿಯ ಕೆಂಪು ಬಣ್ಣ ಸೇರಿಕೊಂಡು ಬಿಟ್ಟಿದೆ ಅಂತೆ. ಇಂತಹ ಸೌಂದರ್ಯವನ್ನು ಚಿಂತನೆಯನ್ನು ಮಾಡ್ತಾರೆ. ನಮಗಾಗೋದಿಲ್ಲ, ಬಹುಶಃ ಏನು ಆಗೋದೇ ಇಲ್ಲ. ಅದೇನು ಕೆಂಪು, ಅದೇನು ಬಿಳಿ, ಅದು ಸೇರಿದರೆ ಏನು ಸೌಂದರ್ಯಾರಾಧನೆ ಹೀಗಿರಬೇಕು. ತಾಯಿಯ ಸೌಂದರ್ಯಾರಾಧನೆ, ಅಂಥ ಸೌಂದರ್ಯಾರಾಧನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಸರಸ್ವತೀ ದೇವಿಯ ಚಿಂತನೆಯನ್ನು ಮಾಡಿರಿ ಅಂತ ಹೇಳ್ತಾರೆ. ಈಶತ್ ಕುಂಚಿತ ಕುಂತಲಂ. ಮುಂದಿನ ಕೂದಲುಗಳೇನಿದೆ ಈಶತ್ ಕುಂಚಿತ, ಸ್ವಲ್ಪ ಸ್ವಲ್ಪ ಬಾಗಿವೆಯಂತೆ, ಸ್ವಲ್ಪ ಸ್ವಲ್ಪ ವಕ್ರವಾಗಿವೆ ಮುಂದಿನ ಕೂದಲುಗಳು ಅನ್ನೋದಕ್ಕಾಗಿ ಕೂದಲುಗಳನ್ನು ಭ್ರಮರಕ್ಕೆ ಹೋಲಿಸ್ತಾರೆ. ಮುಂದಿನ ಕೂದಲುಗಳನ್ನು ಈಶತ್ ಕುಂಚಿತ ಕುಂತಲಂ, ಸ್ವಾಭಾವಿಕವಾಗಿ ಹಾಗಿರಬೇಕಾಗೆ, ಯಾರಿಂದ ಮಾಡಿಸ್ಕೊಳ್ಳೋದಲ್ಲ, ಯಾರ್ಯಾರೂ ಆ ಕೂದಲುಗಳನ್ನು ಮುಟ್ಟೋದಲ್ಲ. ಈಶತ್ ಕುಂಚಿತ ಕುಂತಲಂ ಸ ತಿಲಕಂ, ಶುದ್ಧವಾದ ತಿಲಕವನ್ನು, ರಕ್ತವಾದ ತಿಲಕವನ್ನು ಸದಾ ಧಾರಣೆ ಮಾಡಿರ್ತಾಳೆ. ಸ ತಿಲಕಂ, ಅದು ದೇವರ ಮಂದಿರ ಅಂತ ಚಿಂತನೆ ಮಾಡಬೇಕು ಅಂತ ಇದೆ. ಸ ತಿಲಕಂ ನಾಸೋಲ್ಲಸನ್ ಮೌಕ್ತಿಕಂ, ಮುತ್ತಿನ ಮಣಿ ಆ ಮೂಗಿನಲ್ಲಿ ಶೋಭಾಯಮಾನವಾಗಿದೆ. ಭೂಯಾತ್ ಕೂರ್ಮ ಸದೃಕ್ಷ ಗಂಡಯುಗಲಂ, ಆ ಕೂರ್ಮದ ಮೇಲಿನ ಭಾಗ ಹೇಗಿರ್ತದಲ್ಲ, ಆಮೆಯ ಮೇಲಿನ ಭಾಗ, ಹಾಗೆ ಅವಳ ಕಪೋಲಗಳು ತುಂಬಿಕೊಂಡಿವೆಯಂತೆ. ಕೂರ್ಮ ಸದೃಕ್ಷ ಗಂಡಯುಗಲಂ, ಎರಡು ಕಪೋಲಗಳು ಹಾಗೆ ತುಂಬಿಕೊಂಡಿವೆ. ಅಂಥ ಸರಸ್ವತೀ ದೇವಿ ಏನಿದ್ದಾಳೆ, ವಾಣಿ ಮುಖಂ, ಲಕ್ಷ್ಮಿ ಆ ಸರಸ್ವತೀ ದೇವಿಯ ಮುಖ ಏನಿದೆಯಲ್ಲ, ಭೂಯಾತ್ ಸನ ಶ್ರೇಯಸೆ, ಅಂಥ ಸರಸ್ವತಿಯ ಮುಖ, ಅದರಿಂದ ನನಗೆ ಶ್ರೇಯಸ್ಸು ದೊರಕಲಿ, ವಿದ್ಯಾ ಸಂಪಾದನೆಯಾಗಲಿ, ಮುಕ್ತಿ ನನಗೆ ಸಿಗಲಿ ಆ ವಿದ್ಯೆಯಿಂದ ಅಂತ ಹೇಳಿ ವಾದಿರಾಜರು ತುಂಬ ಸುಂದರವಾದ ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಆಶೀರ್ವಾದವೇ ಒಂದು ಅಲಂಕಾರ. ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದಾರಲ್ಲ, ತುಂಬ ಸುಂದರವಾಗಿರತಕ್ಕಂತಹ ಅಲಂಕಾರ. ಅಂಥ ಅಲಂಕಾರದಿಂದ ಸ್ತೋತ್ರ ಮಾಡ್ತಾರೆ. ಶ್ರೀನಾಥ ಕೀರ್ತ್ಯಂಬುಜ ಸೇವ್ಯಗಂಧಂ ಪ್ರಾಣಸ್ಸ ಸಂಗೃಹ್ಯ ವಿಹರ್ತುಮೀಷ್ಟೇ ಸೋಹಂ ತದೀಯಾಗಮ ವಿಸ್ತೃತಂ ತದ್ವಾಣಿ ಮುಖಂ ವಾಸಯಿತು ವೃಣೋಮಿ. ಈ ಕಾವ್ಯವನ್ನು ನಾನು ಯಾಕೆ ಬರಿತಾ ಇದ್ದೇನೆ ಅಂತನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಇದರಲ್ಲಿ ತುಂಬ ಸುಂದರವಾದ ಅಲಂಕಾರ ಇದೆ. ಮೇಲೆ ನೋಡ್ಲಿಕ್ಕೆ ನಮಗೆ ಅರ್ಥವಾಗೋದಿಲ್ಲ, ಆದರೆ ವ್ಯಾಖ್ಯಾನಕಾರರು ತಿಳಿಸ್ತಾರೆ ಅಂತ ಅನ್ನೋದಕ್ಕಾಗಿ ಅರ್ಥವಾಗ್ತದೆ. ಈ ಶ್ಲೋಕ ನಮಗೇನು ಹೇಳಿಕ್ಕೆ ಹೊರಟಿದೆ? ಏನೂ ಇಲ್ಲ, ಕೃಷ್ಣನ ಮಹಿಮೆಯನ್ನು ವರ್ಣನೆ ಮಾಡುವಂಥ ಕಾವ್ಯವನ್ನು ನಾನು ರಚನೆ ಮಾಡ್ತಾ ಇದ್ದೇನೆ. ಇಷ್ಟೇ ವಿಷಯ ಇಲ್ಲಿದ್ದದ್ದು. ಬೇರೆ ಏನು 4 ಮಾತು ಸಾಕಲ್ರಿ, ಕೃಷ್ಣನ ಮಹಿಮೆಯನ್ನು ವರ್ಣನೆ ಮಾಡ್ತೇನೆ. ಇಟ್ಟು ದುಡ್ಡು ಶ್ಲೋಕ ಯಾಕೆ ಬರೀತೀರಿ? ಇದೇ ಅಲಂಕಾರ. ಮತ್ತು ಅಲಂಕಾರ ಮಾಡಿದಾಗೇ ಅಲ್ಲ ನಮಗೆ ದೇವರು ದೊಡ್ಡವನಾಗಿ ಕಾಣಿಸೋದು. ಇಲ್ಲದೆ ಹೋದರೆ ಎಷ್ಟು ರೂಪ ಇದೆ ಅಷ್ಟೇ ಕಾಣಿಸ್ತದೆ. ಇದು ಅಲಂಕಾರ. ಇದು ಮೇಲಿನ 3 ಸಾಲುಗಳು ಅಲಂಕಾರ. ವಾಣಿ ಮುಖಂ ಶ್ರೇಯಸೆ, ವಾಣಿ ಮುಖಂ ವಾಸಯಿತು ವೃಣೋಮಿ. ಇದರ ತಾತ್ಪರ್ಯ ಏನು? ಕೃಷ್ಣನ ಮಹಿಮೆಯನ್ನು ನಾನು ವರ್ಣನೆ ಮಾಡ್ತೇನೆ. ಇಷ್ಟೇ ತಾತ್ಪರ್ಯ, ಬೇರೆ ಏನೂ ಇಲ್ಲ. ವ್ಯಾಖ್ಯಾನಕಾರರು ಅದನ್ನು ತಿಳಿಸ್ತಾರೆ ನಮಗೆ. ಕೃಷ್ಣ ಮಹಿಮಾ ವರ್ಣನಾತ್ಮಕಂ ಕಾವ್ಯಂ ಕರೋಮಿ ಇತ್ಯರ್ಥ. ಒಟ್ಟಾರೆ ಈ ಶ್ಲೋಕದ ಅರ್ಥ ಹೇಳಿಬಿಡ್ರಿ ಮೊದಲಿಗೆ, ಅಲಂಕಾರ ಆಮೇಲೆ ನೋಡ್ಕೊಳ್ಳೋಣ. ಕೆಲವು ಬಾರಿ ಆ ಮೂಲ ಪ್ರತಿಮೆ ಯಾವುದು ಅಂತ ಗೊತ್ತಿರೋದಿಲ್ಲ. ಈಗ ಉಡುಪಿಯಲ್ಲಿ ಕೃಷ್ಣ ಇದ್ದಾನೆ ಅಂತ ನಮಗೆ ಗೊತ್ತು, ಹೀಗಾಗಿ ಏನೇ ಅಲಂಕಾರ ಮಾಡಿದರೂ ಕೃಷ್ಣ ಅಂತ ತಿಳ್ಕೊಂಡು ಬಿಡ್ತೇವೆ. ಆದರೆ ನಮಗೆ ಪರಿಚಯ ಇಲ್ಲದೇ ಇದ್ದ ಒಂದು ಕ್ಷೇತ್ರಕ್ಕೆ ಹೋಗಿದ್ದೇವೆ, ಅಲ್ಲಿ ಯಾವ ಮೂರ್ತಿ ಇದೆ ಅಂತಲೇ ನಮಗೆ ಗೊತ್ತಿಲ್ಲ, ಅದು ಯಾವ ದೇವರು ಅಂತೇ ನಮಗೆ ಗೊತ್ತಿಲ್ಲ. ಕೃಷ್ಣನೋ ರಾಮನೋ ಧನ್ವಂತರಿಯೋ ವ್ಯಾಸನೋ ಯಾವ ರೂಪ ಅಂತೇ ನಮಗೆ ಗೊತ್ತಿಲ್ಲ, ಯಾವ ಪ್ರತಿಮೆ ಅಂತೇ ಗೊತ್ತಿಲ್ಲ ನಮಗೆ. ಅದು ಅಲಂಕಾರ ಮಾಡಿ ಹೀಗೆ ಕಾಣಿಸ್ತಾ ಇದ್ದಾರೋ, ವಾಸ್ತವಿಕವಾಗಿ ಬೇರೆ ಮೂರ್ತಿ ಇದೆಯೋ, ಏನು ಆ ಮೂರ್ತಿ ಮೊದಲಿಗೆ ಅದನ್ನು ನಮಗೆ ಹೇಳಿ, ಆಮೇಲೆ ಅಲಂಕಾರದ ನಾವು ವಿಚಾರ ಮಾಡೋಣ. ಹಾಗಾದರೆ ಮೊದಲಿಗೆ ಈ ಶ್ಲೋಕ ನಮಗೇನು ಹೇಳ್ತಾ ಇದೆ ಅದನ್ನು ಮೊದಲಿಗೆ ಹೇಳಿ ಅಂತ ಅಂದರೆ, ಕೃಷ್ಣ ಮಹಿಮಾ ವರ್ಣನಾತ್ಮಕಂ ಕಾವ್ಯಂ ಕರೋಮಿ. ಕೃಷ್ಣನ ಮಹಿಮೆಯನ್ನು ನಾನು ವರ್ಣನೆ ಮಾಡ್ತಾ ಇದ್ದೇನೆ. ಅಷ್ಟು ಈ ಶ್ಲೋಕದಲ್ಲಿರುವ ಪ್ರತಿಮೆ, ಈ ಶ್ಲೋಕದ ಮೂಲ ಭಾವ.
ಈ ಮೂಲ ಭಾವನೆಗೆ ಅಲಂಕಾರವನ್ನು ಹೇಗೆ ಮಾಡ್ತಾರೆ ಅದನ್ನು ತುಂಬ ಸುಂದರವಾಗಿ ಇಲ್ಲಿ ನಮಗೆ ತಿಳಿಸ್ತಾರೆ. ಇಲ್ಲಿ ರೂಪಕ ಪರಂಪರಿತ ಪರ್ಯಾಯೋಕ್ತಿ ಅಲಂಕಾರ ಇಲ್ಲಿಯೂ ಎರಡು ಅಲಂಕಾರ ಇದೆ. ರೂಪಕಾಲಂಕಾರ ಒಂದು, ಪರ್ಯಾಯೋಕ್ತಿ ಅಲಂಕಾರ. ಆದರೆ ಹೇಳೋದನ್ನು ಹೇಳೋ ಹಾಗೆ ಹೇಳೋದಲ್ಲ, ಅದನ್ನು ಪರ್ಯಾಯದಿಂದ ಹೇಳೋದು, ಬೇರೆ ರೀತಿಯಿಂದ ಅದನ್ನು ಹೇಳೋದು, ಬೇರೆ ರೀತಿಯಿಂದ ಅದನ್ನು ಹೇಳೋದು. ನಾನು ಊಟ ಮಾಡ್ತೇನೆ ಅಂತ ಹೇಳೋದಿಲ್ಲ, ಊಟ ಮಾಡ್ತೇನೆ ಅಂತ ಹೇಳೋದಿಲ್ಲ, ದೇವರ ನೈವೇದ್ಯ ನಡೀತಾ ಇದೆ. ಆವಾಗ ದೇವರ ನೈವೇದ್ಯ ಪ್ರಧಾನ, ಅದು ದೇವರ ನೈವೇದ್ಯ ಅಂತಲೇ ಅರ್ಥ. ಆದರೆ ಇಲ್ಲಿ ದೇವರ ನೈವೇದ್ಯ ನಡೀತಾ ಇದೆ, ನಾನು ಊಟ ಮಾಡ್ತಾ ಇದ್ದೇನೆ ಅನ್ನೋದರ ಪರ್ಯಾಯವಾಗಿ ಮತ್ತೊಂದು ವಾಕ್ಯದಿಂದ ಹೇಳೋದು. ಸುಮ್ಮನೆ ದೃಷ್ಟಾಂತಕ್ಕೆ ನಾನು ನಿಮಗೆ ಹೇಳಿದೆ, ಇದು ಪರ್ಯಾಯೋಕ್ತಿ ಅಲಂಕಾರ. ಅದನ್ನೇ ಹೇಳಬೇಕಾದ ವಿಷಯವನ್ನೇ ಪರ್ಯಾಯದಿಂದ ಹೇಳೋದು, ಬೇರೆ ರೀತಿಯಿಂದ ವಿಧಾನ ಮಾಡೋದು, ಮತ್ತೊಂದು ವಾಕ್ಯದಿಂದ ಹೇಳೋದು, ಮತ್ತೊಂದು ಅರ್ಥ ಬರೋ ಹಾಗೆ ಹೇಳೋದು, ಅದು ಪರ್ಯಾಯೋಕ್ತಿ ಅಲಂಕಾರ. ಹಾಗೆ ರೂಪಕ ಪರ್ಯಾಯೋಕ್ತಿ ಎರಡೂ ಸೇರಿದ ಎರಡು ಅಲಂಕಾರವನ್ನು ಈ ಶ್ಲೋಕದಲ್ಲಿ ವಾದಿರಾಜರು ನಮಗೆ ತಿಳಿಸಿದ್ದಾರೆ. ಅದನ್ನು ತಿಳಿಯೋಣ. ಅಲ್ಲಿ ಮೊದಲಿಗೆ ಆ ಶ್ಲೋಕದ ಅರ್ಥ ನಾವು ತಿಳಿಯೋಣ. ಶ್ರೀನಾಥ ಕೀರ್ತ್ಯಂಬುಜ ಸೇವ್ಯ ಗಂಧಂ. ಶ್ರೀನಾಥ ಪರಮಾತ್ಮ ಅವನ ಕೀರ್ತಿ ಎಂಬ ಕಮಲದ ಗಂಧ, ಕಮಲದ ಸೇವ್ಯ ಗಂಧ. ಇಲ್ಲಿ ಗಂಧ ಅಂತ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ. ಗಂಧ ಅಂತೂ ಅರ್ಥ, ಗಂಧ ಎಂಬ ಶಬ್ದಕ್ಕೆ ಲೇಷ, ಸ್ವಲ್ಪ ಅಂತ ಅರ್ಥ. ಗಂಧ ಎಂಬ ಶಬ್ದಕ್ಕೆ ಎರಡೂ ಅರ್ಥ ಇದೆ. ಗಂಧ ಶಬ್ದಕ್ಕೆ ಇದೇ ಶ್ಲೇಷ ಇದೆ. ಗಂಧ ಗಂಧ ಪರಿಮಳ, ಗಂಧ ಲೇಷ ಅಂತ ಅರ್ಥ. ಹೀಗೆ ಶ್ಲೇಷ ಇದೆ ಇಲ್ಲಿ. ಶ್ರೀನಾಥನ ಕೀರ್ತಿ ಎಂಬ ಕಮಲದಲ್ಲಿಯ ಸೇವ್ಯವಾದ ಗಂಧ, ಆ ಸೇವ್ಯವಾದ ಗಂಧದ ಲೇಷ ಅಂತ ತಾತ್ಪರ್ಯ. ಅದನ್ನು ಪ್ರಾಣನು. ಗಂಧ ಯಾರು ತೆಗೆದುಕೊಂಡು ಹೋಗ್ತಾರೆ? ಗಾಳಿ. ಗಂಧವನ್ನು ಎಲ್ಲ ಕಡೆ, ಗಂಧ ಹೇಗೆ ಬರ್ತದೆ? ಇಲ್ಲಿ ಎಲ್ಲೋ ಊದಿನ ಕಡ್ಡಿ ಹಚ್ಚಿದ್ದಾರೆ, ಇಲ್ಲಿ ವಾಸನೆ ಬಂತು, ಹೇಗೆ ಬಂತು? ಗಾಳಿ ಅದನ್ನು ತೆಗೆದುಕೊಂಡು ಬರ್ತದೆ, ಅಲ್ಲಿಯ ಗಾಳಿ ಇಲ್ಲಿ ಬರ್ತದೆ, ಬಂದಾಗ ಆ ವಾಸನೆ ನಮಗೆ ಬಡಿತದೆ. ಹಾಗೆ ಗಂಧವನ್ನು ಹೊತ್ಕೊಂಡು ಹೋಗೋದು ಗಾಳಿ ಅನ್ನೋದಕ್ಕೆ ಗಂಧವಹ ಅಂತ ಕರೀತಾರೆ ಗಾಳಿಗೆ. ಹೀಗಾಗಿ ಆ ಗಂಧವನ್ನು, ಪರಮಾತ್ಮನ ಕೀರ್ತಿ ಎಂಬ ಕಮಲದಲ್ಲಿಯ ಗಂಧವನ್ನು ತೆಗೆದುಕೊಂಡು ಹೋಗುವವರು ಮುಖ್ಯ ಪ್ರಾಣದೇವರು. ಹಾಗೆ ಗಂಧವನ್ನು ಹೊತ್ಕೊಂಡು ಹೋಗೋದು ವಾಯು, ಗಾಳಿ. ಸಂಗೃಹ್ಯ ವಿಹರ್ತು ಮೀಷ್ಟೆ. ಆ ಗಂಧ, ಆ ವಾಯು ಗಂಧವನ್ನು ಹೊತ್ತುಕೊಂಡು ವಿಹಾರ ಮಾಡಲು ಬಯಸ್ತದಂತೆ. ಮುಖ್ಯ ಪ್ರಾಣ ಎಂಬ ವಾಯು ಪರಮಾತ್ಮನ ಕೀರ್ತಿಯನ್ನು ತಾವು ಹೊತ್ಕೊಂಡು ಎಲ್ಲ ಕಡೆಗೆ ವಿಹಾರ ಮಾಡಲಿಕ್ಕೆ ಅವರು ಪ್ರವೃತ್ತರಾಗ್ತಾರೆ. ಅರ್ಥಾತ್ ಎಲ್ಲ ಕಡೆಗೆ ಪರಮಾತ್ಮನ ಕೀರ್ತಿ ಪ್ರಚಾರವಾಗುವಂತೆ ಅವರು ಮಾಡುತ್ತಾರೆ ಅಂತ ಇಷ್ಟು ತಾತ್ಪರ್ಯ. ಪ್ರಾಣಸ್ಸ ಸಂಗೃಹ್ಯ ವಿಹರ್ತುಮೀಷ್ಟೆ ಸೋಹಂ ತದೀಯಾಗಮ ವಿಸ್ತೃತಂ. ನಾನು ತದೀಯಾಗಮ ವಿಸ್ತೃತಂ. ಆ ಶ್ರೀಮದಾಚಾರ್ಯರು ಶಾಸ್ತ್ರದಲ್ಲಿ ಪರಮಾತ್ಮನ ಮಹಿಮೆಯನ್ನು ಏನು ವಿಸ್ತಾರವಾಗಿ ಹೇಳಿದ್ದಾರೆ, ಆ ವಿಸ್ತಾರದ ಗಂಧವನ್ನು ನಾನು ಎಲ್ಲ ಕಡೆಗೆ ಪ್ರಚಾರ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ತದ್ವಾಣೀಮುಖಂ ವಾಸಯಿತು ವೃಣೋಮಿ. ಅಂತಹ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಇದೆ. ಮುಂದೆ ಯಾವುದು ಪರ್ಯಾಯೋಕ್ತಿ ಅಂತೇನು ಹೇಳಿದರೆ, ನಾನು ಕಾವ್ಯವನ್ನು ರಚನೆ ಮಾಡ್ತೇನೆ, ಇದು ಸುಲಭವಾಗಿ ಹೇಳೋದು. ವಾಣೀಮುಖಂ ವಾಸಯಿತು ವೃಣೋಮಿ. ಆ ಗಂಧ, ಆ ವಾಣೀಮುಖ ಗಂಧ ಏನಿದೆಯಲ್ಲ, ವಾಣೀಮುಖಂ ವಾಸಯಿತು ಅಂದರೆ ಮಾತು ಅಂತ ಅರ್ಥ. ವಾಣೀಮುಖ ಅಂದರೆ ಮಾತು ಅಂತ ಅರ್ಥ. ಆ ಮಾತನ್ನು ಸುಗಂಧಭರಿತವಾಗಿ ಮಾಡ್ತೇನೆ ನಾನು. ಮಾತು ಸುಗಂಧಭರಿತವಾಗುವಂತೆ ಮಾಡುತ್ತೇನೆ. ಮಾತು ಸುಗಂಧಭರಿತ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಏನರ್ಥ? ಕಾವ್ಯವನ್ನು ರಚನೆ ಮಾಡ್ತೇನೆ. ಮಾತು ಸುಗಂಧಭರಿತವಾಗುವಂತೆ ಮಾಡೋದು ಅಂದ್ರೇನು? ಆ ಮಾತನ್ನು ಬರೀ ಮಾತಾಗಿ ನಾನು ಹೇಳೋದಿಲ್ಲ. ನಮ್ಮ ಮಾತಿಗೂ ಕವಿಯ ಮಾತಿಗೂ ವ್ಯತ್ಯಾಸ ಇರ್ತದೆ. ಹಾಗಾದರೆ ಆ ಮಾತು ಅಲಂಕೃತವಾಗುವಂತೆ ಮಾಡಿ ನಾನು ಅದನ್ನು ನಿಮಗೆ ಹೇಳ್ತೇನೆ. ಅರ್ಥಾತ್ ಒಂದು ಕಾವ್ಯವನ್ನು ನಾನು ರಚನೆ ಮಾಡ್ತಾ ಇದ್ದೇನೆ ಅಂತ ಪರ್ಯಾಯೋಕ್ತಿ ಮತ್ತು ರೂಪಕ ಅಲಂಕಾರಗಳನ್ನು ಜೋಡಿಸಿ ಇಲ್ಲಿ ನಾನೇನು ಮಾಡ್ತೇನೆ ಅಂತ ಅನ್ನೋದನ್ನು ಇಲ್ಲಿ ತುಂಬ ಸುಂದರವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಹಯಸ್ಯ ನಾಸಾಪುಟ ವಾತಜಾತ, ಹಯಸ್ಯ ನಾಸಾಪುಟ ಜಾತವಾತ ವಿಘಾತ ಧೂತಾಘ ಫಲಾಲ ಜಾತಃ ಮುನೀಶ ವಾಗೀಶ ಸುತಸ್ವರಮ್ಯಾಂ ಹರೇಃ ಕಥಾಂ ಶಂಸತಿ ವಾದಿರಾಜಃ. ನಾನು ಪರಮಾತ್ಮನ ಕಥೆಯನ್ನು ಹೇಳ್ತೇನೆ ಅಂತ ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ವಾದಿರಾಜ ಹರೇಃ ಕಥಾಂ ಶಂಸತಿ. ಪರಮಾತ್ಮನ ಕಥೆಯನ್ನು ಶಂಸನೆ ಮಾಡ್ತಾ ಇದ್ದೇನೆ, ಅದನ್ನು ನಾನು ಹೇಳ್ತಾ ಇದ್ದೇನೆ. ಹೇಗೆ ಹೇಳ್ತಾ ಇದ್ದೇನೆ ಅಂತ ಅನ್ನೋದನ್ನು ತಿಳಿಸೋದೇನೆ ಇಲ್ಲಿ ವಿಶಿಷ್ಟವಾಗಿದೆ. ಇಲ್ಲಿ ಕಾವ್ಯಲಿಂಗ ಅಲಂಕಾರ ಮತ್ತು ಶಬ್ದಾಲಂಕಾರಗಳು ಇಲ್ಲಿ ಸೇರಿದೆ. ಅನುಪ್ರಾಸ ಎಂಬ ಶಬ್ದಾಲಂಕಾರ.
ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಪ್ರಾಯ ರುಕ್ಮಿಣೀಶ ವಿಜಯದಲ್ಲಿ ಅನುಪ್ರಾಸ ಎಂಬ ಶಬ್ದಾಲಂಕಾರ ಇದ್ದೇ ಇದೆ. ಒಂದು ವ್ಯಂಜನ ಪುನಃ ಪುನಃ ಆವೃತ್ತವಾದರೆ ಅದು ಪ್ರಾಸ. ಅದು ಆ ಅನುಪ್ರಾಸ ಎಂಬ ಅಲಂಕಾರ ಈ ಕಾವ್ಯದಲ್ಲಿ ಪ್ರಾಯ ಇದೆ. ಎಲ್ಲೋ ಕೆಲವು ಕಡೆಗೆ ಮಾತ್ರ ಆ ಪ್ರಾಸ ಇಲ್ಲ, ಅನುಪ್ರಾಸ ಎಂಬ ಶಬ್ದಾಲಂಕಾರ ಇಲ್ಲ. ಆದರೆ ಪ್ರಾಯ ಎಲ್ಲ ಕಡೆಗೂ ಇದೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಆ ಪ್ರಾಸ ಎಷ್ಟು ಚೆನ್ನಾಗಿದೆ. ಹಯ ಸ ಮೊದಲಿಗೆ ಸ ತ ಹಯಾಸ್ಯ ನಾಸಾಪುಟ ಜಾತ ವಾತ ತ ಅನ್ನೋದು ಎಷ್ಟು ಸಲ ಬರ್ತದೆ ನೋಡಿ ಇಲ್ಲಿ. ಹಯಾಸ್ಯ ನಾಸಾಪುಟ ಜಾತ ವಾತ ವಿಘಾತ ಧೂತಾಘ ಫಲಾಲ ಜಾತಃ. ಆಮೇಲೆ ಮುನೀಶ ವಾಗೀಶ ಅಲ್ಲಿಯೂ ಪ್ರಾಸ ಶ ಸುತ ಸುರಮ್ಯಾಂ ಹರೇ ಕಥಾಂ ಶಂಸತಿ. ಹೀಗೆ ಆ ತಕಾರದ ಅನುವೃತ್ತಿ ಇಲ್ಲಿ ಆಗ್ತದೆ, ಸಕಾರದ ಅನುವೃತ್ತಿ ಆಗ್ತದೆ ಅನ್ನೋದಕ್ಕಾಗಿ ಈ ಅನುಪ್ರಾಸ ಅಂತ ಅನ್ನೋ ಶಬ್ದಾಲಂಕಾರ ಏನಿದೆಯಲ್ಲ, ಶಬ್ದಾಲಂಕಾರ ಪ್ರಾಯ ವಾದಿರಾಜರ ಪ್ರತಿಯೊಂದು ಶ್ಲೋಕಗಳಲ್ಲಿ ನಾವು ಕಾಣ್ತೇವೆ. ಪ್ರತಿಯೊಂದು ಶ್ಲೋಕಗಳಲ್ಲಿ ನಾವು ಕಾಣ್ತೇವೆ. ದಶಾವತಾರ ಸ್ತುತಿ ನೋಡಿದರಂತೂ ಅದು ಅತ್ಯಂತ ವಿಚಿತ್ರ ಆ ತರಹದ ಶಬ್ದಾಲಂಕಾರ. ಆ ಶಬ್ದಾಲಂಕಾರ ಈ ಕಾವ್ಯದಲ್ಲಿಯೂ ಸಹ ಪ್ರಾಯ ಎಲ್ಲ ಕಡೆಗೆ ಇದೆ ಅಂತ ಅವರೇ ಬರೀತಾರೆ. ಅನುಪ್ರಾಸಾಖ್ಯ ಅಲಂಕಾರ ಅಸ್ಮಿನ್ ಕಾವ್ಯ ಪ್ರಾಯಿಕಃ. ಆದರೆ ಬಹಳ ಕಡೆಗೆ ಬಹಳ ಶ್ಲೋಕದಲ್ಲಿ ಈ ಅನುಪ್ರಾಸ ಎಂಬ ಶಬ್ದಾಲಂಕಾರ ಇದ್ದೇ ಇದೆ ಅನ್ನೋದನ್ನು ತಿಳಿಸ್ತಾರೆ. ಜೊತೆಗೆ ಅರ್ಥಾಲಂಕಾರ ಯಾವುದಿದೆ ಅಂತ ಅಂದರೆ ಕಾವ್ಯಲಿಂಗ ಎಂಬ ಅರ್ಥಾಲಂಕಾರ ಇಲ್ಲಿ ಇದೆ. ಏನರ್ಥ ಈ ಶ್ಲೋಕದ್ದು? ಹಯಾಸ್ಯ ಹಯಗ್ರೀವದೇವರು, ನಾಸಾಪುಟ ಮೂಗಿನ ಹರಳೆಗಳು, ಆ ನಾಸಾಪುಟದಿಂದ ಜಾತ ಹುಟ್ಟಿದ ವಾತ ಗಾಳಿ. ನೀವು ಆ ಕುದುರೆ ಮುಂದೆ ನಿಂತರೆ ಆ ಶಬ್ದವೇ ಕೇಳಿಸ್ತದೆ, ಆ ಗಾಳಿಯ ಶಬ್ದ, ಮೂಗಿನಿಂದ ಬರುವ ಗಾಳಿಯ ಶಬ್ದ ಅದು ಕೇಳಿಸ್ತದೆ ಸಹಜವಾಗಿ. ಹಯಗ್ರೀವ ರೂಪಿಯಾದ ಪರಮಾತ್ಮ ಅವನ ಮೂಗಿನಿಂದ ಉಸಿರು ಬಿಡಬೇಕಾದ್ರೆ ಆ ಗಾಳಿ ಯಾವಾಗಲೂ ಹೊರಗೆ ಬರ್ತಾ ಇರ್ತದಲ್ಲ, ಆ ಹಯಸ್ಯ ನಾಸಾಪುಟ ಜಾತವಾದ ನಾಸಿಕೆಯಿಂದ ಹೊರಗೆ ಬಂದ ಗಾಳಿ, ಅದರಿಂದ ವಿಘಾತ ಧೂತಾಘ ಫಲಾಲ ಜಾತಃ, ನನ್ನ ಎಲ್ಲ ಪಾಪಗಳ ದೂರವೂ ಹೋಗಿಬಿಟ್ಟಿವೆ ಅಂತ ಹೇಳ್ತಾರೆ. ಪಾಪ ನಮ್ಮಲ್ಲಿ ಪಾಪಗಳಿವೆ. ನಾವು ಹೋಗಿ ಹಯಗ್ರೀವ ರೂಪಿಯಾದ ಪರಮಾತ್ಮನ ಮುಂದೆ ನಿಂತು ಬಿಟ್ಟರೆ ಆ ಗಾಳಿಗೇ ಪಾಪಗಳು ದೂರ ಓಡಿಬಿಡ್ತಾವಂತೆ. ದೇವರ ಮೂಗಿನಿಂದ ಬರುವ ಗಾಳಿಯನ್ನು ಎಂಥ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ನೋಡ್ರಿ. ನಮ್ಮದು ಗಾಳಿ ಇದೆ, ಮೂಗು ಮುಚ್ಕೊಳ್ರಿ ಅಂತ ಹೇಳ್ತಾರೆ. ಬೇಡ ಆ ಗಾಳಿ ಯಾರೂ ತೆಗೆದುಕೊಳ್ಬೇಡಿ. ಆದರೆ ದೇವರ ಗಾಳಿ ಹಾಗಲ್ಲ, ರೋಗ ದೂರವಾಗೋದಲ್ಲ, ಪಾಪಗಳೇ ದೂರವಾಗಿಬಿಡ್ತದೆ ಅಂತ ಹೇಳ್ತಾರೆ. ದೇವರ ಈ ಮೂಗಿನ ಹೊರಗಿಂದ ಬರುವ ಗಾಳಿ ಇಷ್ಟೇ ಅಲ್ಲ, ದೇವರ ಉಗುರು, ಯಾವುದನ್ನು ನಂಜು ಅಂತ ನಾವು ಕರಿತೇವೆ, ಉಗುರು ಹಚ್ಚಬೇಡ ಅಂತ ಅಂತೇವೆ, ಹಚ್ಚಿದರೆ ನಂಜಾಗ್ತದೆ, ಅದು ವಿಷ ಉಗುರು. ಆದರೆ ದೇವರ ಉಗುರಿನ ವರ್ಣನೆಯನ್ನು ಮಾಡ್ತಾರೆ ಮಧ್ವಾಚಾರ್ಯರು. ನರಸಿಂಹ ನಖಸ್ತುತಿ, ನರಸಿಂಹನ ನಖವೂ ಕೂಡ ನಮಗೆ ಮುಕ್ತಿಯನ್ನು ಕೊಡ್ತದೆ. ಅದು ನಂಜಲ್ಲ, ಅದು ಅಮೃತ, ಅದು ದೇವರ ಉಗುರು ಅಮೃತವೇ. ಇದು ದೇವರ ಅವಯವದ ವೈಭವ. ಇದು ಆ ವೈಭವವನ್ನು ವರ್ಣನೆ ಮಾಡ್ತಾರೆ ವಾದಿರಾಜರು. ಹಯಗ್ರೀವ ರೂಪಿಯಾದ ಪರಮಾತ್ಮ ಪ್ರತ್ಯಕ್ಷನಾಗಿದ್ದಾನೆ ಅಂತ ಕೇಳ್ತೀವಲ್ಲ ನಾವು. ಹೀಗಾಗಿ ಹಯಗ್ರೀವ ರೂಪಿಯಾದ ಪರಮಾತ್ಮನ ಮುಂದೆ ನಿಂತರೆ ಆ ಗಾಳಿ ಬಂತು ಅಂದರೆ ಸಾಕು, ವಿಧೂತ ಧೂತಾಘ ಫಲಾಲ ಜಾತಃ. 1-2 ಪಾಪ ಹೋಗೋದಲ್ಲ, ಸಮೂಹ ಪಾಪಗಳೆಲ್ಲ ಹಾರಿ ಹೋಗಿಬಿಡ್ತದೆ ಅಂತ. ಅಕ್ಷರಶಃ ಪಾಪಗಳು ಹಾರಿ ಹೋಗ್ತದೆ. ಪಾಪಗಳು ಅಂದರೆ ಅದೇನೋ ಸುಮ್ಮನೆ ಅದೃಶ್ಯವಾಗಿರ್ತದೆ. ಪಾಪಕ್ಕೆ ಒಂದು ರೂಪ ಇದೆ. ವರಾಹ ಪುರಾಣದಲ್ಲಿ ಅದನ್ನು ಹೇಳ್ತಾರೆ ಮಧ್ವಾಚಾರ್ಯರು. ಅನುವ್ಯಾಖ್ಯಾನದ 2ನೇ ಅಧ್ಯಾಯದ 2ನೇ ಪಾದ ಕೊನೇ ಭಾಗದಲ್ಲಿ, ಕೊನೆ ಅಧಿಕರಣದಲ್ಲಿ ಅದನ್ನು ತಿಳಿಸ್ತಾರೆ. ಹಾಗೆ ನಿಷ್ಕ್ರಾಂತ ರಾಜದೇಹತಃ ಬ್ರಹ್ಮಪಾರಸ್ತವೇನೈವ ನಿಷ್ಕ್ರಾಂತ ರಾಜದೇಹತಃ. ಯಾವ ಬ್ರಹ್ಮಪಾರ ಸ್ತೋತ್ರವನ್ನು ಪೂಜೆ ಮಾಡಬೇಕಾದ್ರೆ ಪ್ರತಿನಿತ್ಯ ನಾವು ಅಂತೇವೆ, ಪಾರಂ ವಿಷ್ಣುರನಂತಪಾರಃ ಅಂತ ನಾವು ಸ್ತೋತ್ರವನ್ನು ಮಾಡ್ತೇವೆ. ಆ ಬ್ರಹ್ಮಪಾರ ಸ್ತೋತ್ರ ಅದನ್ನು ಅಂದರೆ ರಾಜನ ದೇಹದಲ್ಲಿರುವ ಬ್ರಹ್ಮಹತ್ಯ ಹೊರಗೆ ಬಂದು ಓಡಿ ಹೋಯ್ತಂತೆ. ರಾಜ ಅಂತೂ ಹೇಳಿದ್ದಾರೆ, ವ್ಯಾಧ ಅಂತೂ ಹೇಳಿದ್ದಾರೆ, ಯಾರಾದರೂ. ನಿಷ್ಕ್ರಾಂತ ವ್ಯಾಧ ದೇಹತಃ ಅಂತ ಒಂದು ಪಾಠ, ರಾಜದೇಹತಃ ಅಂತ ಪಾಠ. ಆ ವ್ಯಾಧನ ಒಳಗೆ ಯೋಗ್ಯ ಅವನು, ರಾಜ ಯೋಗ್ಯ, ಅವನು ಬ್ರಹ್ಮಹತ್ಯೆ ಮಾಡಿದ್ದ. ಆ ಬ್ರಹ್ಮಹತ್ಯೆಗೆ ಒಂದು ಶರೀರ ಇದೆ. ಆ ಬ್ರಹ್ಮಹತ್ಯೆ ಒಂದು ಪಾಪಿ ಅವನು. ಬರೀ ಪಾಪ ಇಷ್ಟೇ ಅಲ್ಲ, ಅವನಿಗೊಂದು ದೇಹ ಇದೆ. ಆ ಬ್ರಹ್ಮಹತ್ಯೆ ಅವನೊಳಗೆ ಸೇರಿಕೊಂಡಿತ್ತಂತೆ. ಬ್ರಹ್ಮಪಾರ ಸ್ತೋತ್ರವನ್ನು ಕೇಳಿದ ಕೂಡಲೇ
ಆ ಬ್ರಹ್ಮಹತ್ಯೆ ಹೊರಗೆ ಬಂದು ಓಡಿ ಹೋಗಿಬಿಟ್ಟಂತೆ, ಹಾರಿ ಹೋಯ್ತಂತೆ ಬ್ರಹ್ಮಹತ್ಯೆ. ಹಾಗೆ ಅವರಂತಾರೆ, ಆ ಅಶ್ವಗ್ರೀವ ಹಯಗ್ರೀವ ಆ ಪರಮಾತ್ಮನ ಮೂಗಿನಿಂದ ಹೊರಗೆ ಬಂದ ಗಾಳಿ ಸಾಕು, ನಮ್ಮೊಳಗಿನ ಪಾಪಗಳೆಲ್ಲ ದೂರ ಓಡಿ ಹೋಗಿಬಿಡುತ್ತದೆ, ಹಾರಿ ಹೋಗಿಬಿಡ್ತದೆ. ಮುನೀಶ ವಾಗೀಶ ಸುತಃ, ಮುನಿಶ್ರೇಷ್ಠರಾದ ವಾಗೀಶ ಮುನಿಗಳ ವಾಗೀಶಯತಿಗಳ ಮಕ್ಕಳು, ಅರ್ಥಾತ್ ಅವರ ಶಿಷ್ಯರು, ಅವರಿಂದ ಆಶ್ರಮವನ್ನು ಪಡೆದವರು. ಅಂಥ ವಾದಿರಾಜ ಸುರಮ್ಯಾಂ ಹರೇಹೇ ಕಥಾಂ ಶಂಸತೆ. ದೇವರ ಕಥೆಯೇ ರಮಣೀಯ, ಭಗವಂತನ ಕಥೆ ಅಂದ್ರೇ ಅದು ರಮಣೀಯ. ಅದಕ್ಕೆ ಮತ್ತಿಷ್ಟು ಅಲಂಕಾರಗಳನ್ನು ನಾನು ಸೇರಿಸಿ ಸುರಮ್ಯವಾದ ಕಥೆಯನ್ನು ನಾನು ಹೇಳ್ತೇನೆ ಅಂತ ಸಂಕಲ್ಪವನ್ನು ಇಲ್ಲಿ ಮಾಡ್ತಾರೆ. ವ್ಯಾಖ್ಯಾನದಲ್ಲಿ ಅನೇಕ ವಿಷಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ದುರಿತಧ್ವಂಸಸ್ಯಾಪಿ ಹಯಾಸ್ಯ ತಜ್ಜನ್ಯ ಮುಖ್ಯ ಪ್ರಾಣಾನುಗ್ರಹ ಜನ್ಯತ್ವಂ. ಇಲ್ಲಿ ನೋಡ್ರಿ, ವಾದಿರಾಜರ ಆ ಕಾವ್ಯದ ಚಾತುರ್ಯ ಹೇಗಿದೆ ಅನ್ನೋದಕ್ಕಾಗಿಯೇ ಮೊದಲಿಗೆ ವರ್ಣನೆ ಮಾಡಿದ್ದಾರೆ. ಆ ಚಾತುರ್ಯಂ, ವಾದಿರಾಜರ ಆ ವಾಕ್ಯ ಚಾತುರ್ಯವಂತ ಹೇಳಲಿಕ್ಕೆ ನನಗಾಗೋದಿಲ್ಲ, ಅವರ ಉಪದೇಶವನ್ನು ಅಲ್ಪ ಸ್ವಲ್ಪ ಪಡೆದು ನಾನು ವರ್ಣನೆ ಮಾಡ್ತೇನೆ ಅಂತ ಅಂತಾರೆ. ಇಲ್ಲಿ ನೋಡ್ರಿ, ಕುದುರೆಯ ಮುಖದಿಂದ ಹೊರಗೆ ಬಂದ ಗಾಳಿಯಿಂದ ನನ್ನ ಪಾಪ ಹಾರಿ ಹೋಗಿದೆ, ಇದು ವಾಕ್ಯ. ಸ್ವಲ್ಪ ಲಕ್ಷ್ಯ ಕೊಟ್ಟರೆ ಸಾಕು, ಬಹಳ ಏನು ಬೇಕಾಗಿಲ್ಲ, ಇದೇನು ಶಾಸ್ತ್ರ ಅಲ್ಲ. ಹಯಗ್ರೀವ ರೂಪಿಯಾದ ಪರಮಾತ್ಮನ ಮೂಗಿನಿಂದ ಹೊರಗೆ ಬಂದ ಗಾಳಿಯಿಂದ ನನ್ನ ಪಾಪ ದೂರವಾಗಿದೆ. ಗಾಳಿ ಅಂದರೆ ಸುಮ್ಮನೆ ಸಾಮಾನ್ಯ ಗಾಳಿ ಅಂತ ತಿಳ್ಕೊಳ್ಬೇಡ್ರಿ. ಗಾಳಿ ಅಂದರೆ ಗಾಳಿ ದೇವರು, ಮುಖ್ಯ ಪ್ರಾಣದೇವರು, ಅದನ್ನು ತಿಳಿಸ್ಬೇಕಾಗಿದೆ. ಪರಮಾತ್ಮನಿಂದ ಹುಟ್ಟಿದ ಮುಖ್ಯ ಪ್ರಾಣದೇವರಿಂದ ನನ್ನ ಪಾಪದ ಪರಿಹಾರ, ಅದನ್ನು ತಿಳಿಸ್ಬೇಕಾಗಿದೆ ಅವರಿಗೆ. ಅದನ್ನು ಇವರು ಬರೀತಾರೆ. ದುರಿತಧ್ವಂಸಸ್ಯಾಪಿ ಹಯಾಸ್ಯ ತಜ್ಜನ್ಯ ಮುಖ್ಯ ಪ್ರಾಣ ಅನುಗ್ರಹಜನ್ಯತ್ವಂ. ಭಗವಂತನಿಂದ ಹುಟ್ಟಿದ ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ ಈ ದುರಿತ ಧ್ವಂಸವಾಗ್ತದೆ ಹೊರತು ಏನೋ ಗಾಳಿ ಬಂತು ಹೋಯ್ತು ಅಂತ ಹೀಗೆ ತಿಳ್ಕೊಳ್ಬೇಡ್ರಿ. ಆ ಗಾಳಿ ಮುಖ್ಯ ಪ್ರಾಣನೇ. ಪರಮಾತ್ಮನ ಗಾಳಿಯಾಗಿ ದೇವರ ಸೇವೆಯನ್ನು ಮಾಡ್ತಾರೆ. ಪರಮಾತ್ಮನ ಮೂಗಿನಿಂದ ಹೊರಗೆ ಬರುವ ಗಾಳಿಯಾಗಿ, ಪರಮಾತ್ಮನ ಮೂಗಿನಿಂದ ಒಳಗೆ ಹೋಗುವ ಗಾಳಿಯಾಗಿ ವಾಯುದೇವರು ಸೇವೆ ಮಾಡ್ತಾರೆ. ಶ್ವಾಸೋಚ್ಛ್ವಾಸ ದೇವರಿಗೆ ಇದೆಯೋ ಇಲ್ವೋ? ಇದೆ. ಯಾರು ಶ್ವಾಸೋಚ್ಛ್ವಾಸ? ಮುಖ್ಯ ಪ್ರಾಣ ದೇವರೇ. ಹಾಗಾದರೆ ಮುಖ್ಯ ಪ್ರಾಣ ಇಲ್ಲ ಅಂದರೆ ದೇವರಿಗೂ ಬದುಕಿಲ್ಲೇನೋ? ಅವೆಲ್ಲ ವಿಚಾರ ಮಾಡಬೇಡಿ. ದೇವರ ಸೇವೆಯನ್ನು ಆ ರೂಪದಿಂದ ಮಾಡ್ತಾರೆ ಅಷ್ಟೇ, ಬದುಕಿಸೋದಲ್ಲ. ತಾವು ಬದುಕ್ತಾರೆ. ದೇವರ ಶ್ವಾಸೋಚ್ಛ್ವಾಸವಾಗಿ ವಾಯುದೇವರು ಬದುಕ್ತಾರೆ, ದೇವರನ್ನು ಬದುಕಿಸೋದಲ್ಲ. ತಾವಲ್ಲಿ ಬದುಕಬೇಕಾದ್ರೆ ದೇವರ ಶ್ವಾಸೋಚ್ಛ್ವಾಸವಾಗಬೇಕು ವಾಯುದೇವರು. ಹೀಗಾಗಿ ಆ ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ ಇದು ಹುಟ್ಟಿದೆ ಅಂತನ್ನೋ ಭಾವನೆ ಇಲ್ಲಿದೆ, ಈ ಅರ್ಥ ಇಲ್ಲಿದೆ. ಅದು ಮೇಲೆ ನೋಡಿದರೆ ಗೊತ್ತಾಗೋದಿಲ್ಲ. ಗಾಳಿ ಬಂತು ಪಾಪ ಹೋಯಿತು ಅಂತಿಷ್ಟೇ ತಿಳಿತೇವೆ, ಬರೀ ಅಷ್ಟೇ ತಿಳಿಬೇಡ್ರಿ. ಆ ಹಯಗ್ರೀವನಿಂದ ಜನ್ಯವಾದ ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ ನನ್ನ ದುರಿತ ಧ್ವಂಸವಾಗ್ತದೆ ಅನ್ನೋದನ್ನು ವಾದಿರಾಜರು ತಿಳಿಸ್ತಾ ಇದ್ದಾರೆ. ಕವಿಗಳಾಡಿದ ಮಾತು. ಆ ರಸವನ್ನು, ಆ ಸ್ವಾರಸ್ಯವನ್ನು ನಾವು ತಿಳಿಬೇಕು ಅನ್ನೋದಕ್ಕಾಗಿ ವ್ಯಾಖ್ಯಾನಕಾರರು ಅದನ್ನು ನಮಗೆ ತಿಳಿಸ್ತಾರೆ. ಅಘಾನಾಂ ಫಲಾಲತ್ವೋಕ್ತ್ಯ ಹರಿಮುಖ್ಯ ಪ್ರಾಣಾನುಗ್ರಹ ಪಾತ್ರಸ್ಯ ದುರಿತ ನಿರಾಕರಣಂ ತೃಣಪ್ರಾಯಂ. ಈ ಅಘ ಫಲಾಲ ಜಾತಃ ಅಂತ ಹೇಳಿದರು. ಫಲಾಲ ಅಂದರೆ ಏನು? ಅದೊಂದು ಹುಲ್ಲು. ಅದು ಫಲಾಲ ಅಂತ ಅಂದರೆ ಒಂದು ತರಹದ ಹುಲ್ಲು. ಅದೊಂದು ದೇವರ ಆ ಗಾಳಿಯ ಮುಂದೆ ನಮ್ಮಲ್ಲಿರುವ ಪಾಪದ ಸಮೂಹ ಏನಿದೆಯಲ್ಲ, ಅದು ಹೇಗೆ ಹುಲ್ಲಿನಂತೆ, ಹುಲ್ಕಡ್ಡಿಯಂತೆ. ಅದು ಹಾರೋಗ್ಲಿಕ್ಕೆ ಅದೇನು ಭಾರಿ ಭಾರ ಅಲ್ಲ, ನಮಗೆ ಭಾರ ಪಾಪ. ಆ ಪಾಪವನ್ನು ಅನುಭವಿಸ್ಲಿಕ್ಕೆ ಜನ್ಮ ಜನ್ಮ ತಾಳಿದರೂ ಆಗೋದಿಲ್ಲ. ಜನ್ಮ ಜನ್ಮ ತಾಳಿದ ಪಾಪದ ಭಾರ ಹೇಗಿರ್ತದೆ ಅನ್ನೋದಕ್ಕಾಗಿ ಸುಮ್ಮನೆ ಒಂದು ದೃಷ್ಟಾಂತವನ್ನು ತಿಳಿಸ್ತೇನೆ. ಒಂದೇ ಒಂದು ದೃಷ್ಟಾಂತ. ಏಕಾಕ್ಷರ ಪ್ರದಾತಾರಂ ಯೋ ಗುರುಂ ನಾಭಿವಂದತೆ ಶ್ವಾನಯೋನಿಶತಂ ಭುಕ್ತ್ವಾ ಚಂಡಾಲೇಶ್ವಭಿಜಾಯತೆ. ಗುರುಗಳು ಬಂದಿದ್ದಾರೆ. ಗುರುಗಳು ಬಂದಾಗ ಆ ಗುರುಗಳಿಗೆ ಯೋ ಗುರುಂ ನಾಭಿವಂದತೆ, ಎದ್ದು ನಿಂತು ಅವರಿಗೆ ಗೌರವವನ್ನು ಸೂಚನೆ ಮಾಡಲಿಲ್ಲ ಅಂತಾದರೆ, ಏಕಾಕ್ಷರ ಪ್ರದಾತಾರ ಯಾರು ಭಗವಂತನ ಉಪದೇಶವನ್ನು ಮಾಡಿದ್ದಾರೆ ಅಂಥ ಗುರುಗಳು ಬಂದಾಗ, ಯಾರಿಂದ ದೇವರ ಬಗ್ಗೆ ನಾವು ತಿಳಿದಿದ್ದೇವೆ, ಧರ್ಮದ ಬಗ್ಗೆ ತಿಳಿದಿದ್ದೇವೆ, ಗುರುಗಳ ಬಗ್ಗೆ, ದೇವತೆಗಳ ಬಗ್ಗೆ ತಿಳಿದಿದ್ದೇವೆ, ಅಂಥ ಗುರುಗಳು ಬಂದಾಗ ಎದ್ದು ನಿಂತು ಗೌರವ ಕೊಡಲಿಲ್ಲ ಅಂತಾದರೆ ಏನಾಗ್ತದೆ? ಇದು ಪಾಪನೇ ಅಲ್ಲ ಅಂತ ನಾವಂತೇವೆ. ಅದೇನು ಎದ್ದಿಲ್ಲ ಅಂದರೆ ಪಾಪ ಏನು ಅಂತ ನಾವಂತೇವೆ. ಆದರೆ ಅದು ಆ ಪಾಪದ ಭಾರ ಎಷ್ಟಾಗ್ತದೆ ಅಂತ ಅಂದರೆ 100 ಯೋನಿಗಳಲ್ಲಿ ನಾಯಿಯಾಗಿ ಹುಟ್ಟುತ್ತಾನಂತೆ. ಎದ್ದು ನಿಂತು ಗೌರವ ಕೊಡಲಿಲ್ಲ ಅಂದರೆ, ಇನ್ನು ಗುರುಗಳನ್ನು ಬೈದರೆ, ಗುರುಗಳನ್ನು ನಿಂದೆ ಮಾಡಿದರೆ ಏನು ನೋಡಿ. ಇದೇನು ಆಕಸ್ಮಿಕವಾಗಿ ಮಾಡಿದರೆ, ಉದ್ದೇಶಪೂರ್ವಕವಾಗಿ ಎದ್ದಲಿಲ್ಲ ಅಂದರೆ ಬರಲಿ, ಈ ಸಲ ಬಂದರೆ ನಾನು ಹೇಳೋದಿಲ್ಲ. ಅವಮಾನ ಮಾಡೋದಕ್ಕಾಗೇನೇ ಎದ್ದು ನಿಲ್ಲೋದಿಲ್ಲ ಕೆಲವರು.
ಹಾಗೆ ಮಾಡಿದರೆ ಪ್ರಾಮಾಣಿಕವಾಗಿ ಎದ್ನಿಲ್ಲಿಲ್ಲ, ಅದೇ ಇಷ್ಟು ಅದರ ಭಾರವನ್ನು ಹೊರಿಬೇಕಾಗ್ತದೆ. 100 ಜನ್ಮ ನಾಯಿಯಾಗಿ ಹುಟ್ಟುತ್ತಾನೆ, ಗೌರವ ಕೊಡಲಿಲ್ಲಲ್ಲ. ಜನ್ಮ ನೋಡಿ ಹೇಗಿದೆ, ದೇವರು ಹೇಗೆ ಹೊಂದಿಸ್ತಾನೆ ನೋಡಿ. ಯಜಮಾನ ಬಂದ ಅಂತಂದರೆ ಬಾಲ ಅಲ್ಲಾಡಿಸ್ತಾ ನಿಂತಿರ್ತದೆ. ಯಜಮಾನನಿಗೆ ಕೊಡೋ ಗೌರವ ಅದು. ಗುರುಗಳಿಗೆ ಗೌರವ ಕೊಡಲಿಲ್ಲ, ಯಾರ್ಯಾರಿಗೋ ಗೌರವ ಕೊಡುವಂಥ ಯೋನಿ 100 ಜನ್ಮ ನಾಯಿಯಾಗಿ ಹುಟ್ಟುತ್ತಾನಂತೆ. ಅಲ್ಲಿಗೆ ನಿಲ್ಲಿಲ್ಲ, ಇನ್ನೊಂದು 100 ಜನ್ಮ ಚಂಡಾಲನಾಗಿ ಹುಟ್ಟುತ್ತಾನಂತೆ. ಶ್ವಾನಯೋನಿ ಶತಂ ಭುಕ್ತ್ವ ಚಂಡಾಲೇ ಶ್ವಭಿಯಾಯತೆ. 100 ಜನ್ಮ ಚಂಡಾಲನಾಗಿ ಹುಟ್ಟುತ್ತಾನಂತೆ. ಅಂದರೆ ಆ ಗುರುಗಳಿಗೆ ಗೌರವ ಕೊಡಲಿಲ್ಲ ಅನ್ನೋದೊಂದೇ ಒಂದು ಪಾಪ ಏನಿದೆಯಲ್ಲ, 200 ಜನ್ಮಗಳಿಗೆ ಕಾರಣವಾಗಿಬಿಡ್ತದೆ. ಅಷ್ಟು ಭಾರ ಆ ಪಾಪ. ಹುಲ್ಲಲ್ಲ ಪಾಪ ಅಂದರೆ, ಭಾಳ ದೊಡ್ಡದಾದ ಭಾರ ಅದು. ಬ್ರಹ್ಮಾಂಡ ಅದು. ಆ ಪಾಪ ನಮಗೆ ಅಷ್ಟು ಭಾರ, ನಮಗೆ ಅತಿ ಸಣ್ಣದಾದದ್ದು. ಆದರೆ ಇಷ್ಟು ಭಾರದ ಪಾಪ ಅದರ ಮುಂದೆ ದೇವರು ಬಂದು ನಿಂತ ಅಂತ ಆದರೆ ಅದು ಹುಲ್ಲಾಗಿ ಹೋಗ್ಬಿಡ್ತದಂತೆ. ಅದು ದೇವರ ಮುಂದೆ ತೃಣ. ಅದು ದೇವರ ಮುಂದೆ ಅಲ್ಲ, ದೇವರಿಂದ ಹುಟ್ಟಿದ ಮುಖ್ಯ ಪ್ರಾಣ ದೇವರ ಮುಂದೆ ಅದು ತೃಣವಾಗಿ ಹೋಗ್ಬಿಡ್ತದಂತೆ. ಇದನ್ನು ತಿಳಿಸ್ಬೇಕಾಗಿದೆ ಅನ್ನೋದಕ್ಕಾಗಿ ಫಲಾಲ ಅದರ ದೃಷ್ಟಾಂತವನ್ನು, ಅದರ ಉಪಮಾನವನ್ನು ಕೊಡ್ತಾರೆ. ಏನು ಸ್ವಾರಸ್ಯ ಇದೆ ನೋಡಿ. ಇದೆಲ್ಲ ವಿಧೂತ ಧೂತಾಗ ಫಲಾಲ ಜಾತಃ. ಹೀಗೆ ಅಲ್ಲಿ ಇದೆ. ದುರಿತ ನಿರಾಕರಣಂ ತೃಣಪ್ರಾಯಂ ವಾಗೀಶಸುತ ಇತ್ಯನೇನ ಏತತ್ಸರ್ವಂ ಸ್ವೋಪದೇಷ್ಟೃಗುರು ಪ್ರಸಾದಾಯತ್ತಂ. ಈ ರೀತಿಯಾದ ಚಿಂತನೆಗಳು ಬರಬೇಕು ಅಂತ ಅನ್ನೋದಕ್ಕಾಗಿ ಹೇಳ್ತಾರೆ. ಗುರುಗಳ ಭಕ್ತಿಯನ್ನು ಮಾಡಿದರೆ ಗುರುಗಳಲ್ಲಿ ಏನಾಗ್ತದೆ? ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೇ ಕಥಿತಾಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಗುರುಗಳ ಅನುಗ್ರಹದಿಂದ ನಮಗೆ ಹೊಳೆಯದೇ ಇದ್ದದ್ದು ಹೊಳೆದು ಬಿಡ್ತದಂತೆ. ಹೇಳಬೇಕಾದ್ರೆ ಯಾವುದನ್ನು ಓದಿರ್ತೇವೆ ಅದು ನೆನಪಾಗ್ತದೆ, ಯಾವುದನ್ನು ಕೇಳಿರ್ತೇವೆ ಅದು ನೆನಪಾಗ್ತದೆ. ಗುರುಗಳ ಅನುಗ್ರಹದಿಂದ. ಗುರುಗಳಲ್ಲಿ ಭಕ್ತಿ ಮಾಡಿದಾಗ ಅನುಗ್ರಹವಾದಾಗ ನೆನಪಾಗ್ತದೆ. ನಾವು ಕೇಳಿದ್ವಿ ರೀ ಪ್ರವಚನ ಭಾರಿ ಚೆನ್ನಾಗಾಯಿತು ಹೇಳ್ರಿ ಅಂದರೆ ನೆನಪಾಗೋದಿಲ್ಲ ಏನು ಹೇಳಿದರು ಅಂತ. ಹಾಗಾದರೆ ಏನು ಮಾಡಬೇಕು ನಾವು? ನೆನಪಾಗೋದಿಲ್ಲ ಅಂತ ಹೇಳಿ ಬಿಟ್ಬಿಡೋದಲ್ಲ, ಆ ಗುರುಗಳ ಭಕ್ತಿಯನ್ನು ಸಂಪಾದನೆ ಮಾಡುವಂತೆ ನಾವು ಸೇವೆಯನ್ನು ಮಾಡಬೇಕು. ಪ್ರಯತ್ನ ಮಾಡಿ ನಾವು ನೋಡಿದರೆ ಯಾವುದೂ ಅಸಾಧ್ಯವಾಗುವುದಿಲ್ಲ. ಗುರುಗಳ ಮೇಲೆ ಅಷ್ಟು ಭಕ್ತಿಯನ್ನು ನಾವು ಮಾಡಿದಾಗ ನಮಗೆ ನೆನಪಾಗ್ಲಿಕ್ಕೆ ಶುರುವಾಯಿತು ಅಂದರೆ ಹಾಗಾದರೆ ಗುರುಭಕ್ತಿ ಕೆಲಸ ಮಾಡಲಿಕ್ಕೆ ಶುರುವಾಯಿತು ಅಂತ ನಾವು ತಿಳ್ಕೊಳ್ಬೇಕು. ಸತ್ಯನಾಥ ಮಹಾತ್ಮ ರತ್ನಾಕರದಲ್ಲಿ ಎಷ್ಟು ಅದ್ಭುತವಾದ ಗುರುಭಕ್ತಿಯನ್ನು ಮಾಡಿದ್ದನ್ನು ತೋರಿಸ್ತಾರೆ ಗುರುಗಳು. ಸತ್ಯನಾಥಾಭ್ಯುದಯದಲ್ಲಿ 2 ಕಾವ್ಯಗಳಲ್ಲಿ ಸತ್ಯಾಭಿನವ ತೀರ್ಥರು ಸತ್ಯನಾಥರ ಮೇಲೆ ಮಾಡಿದ ಗುರುಭಕ್ತಿ. ಗುರುಗಳು ಅಂದರೆ ಮುಗಿದವರಿಗೆ ಏನೇ ತೊಂದರೆ ಆಗ್ತದೆ ಅಂತಾಗಲಿ ಗುರುಸ್ಮರಣೆ ಕ್ಷಣದಲ್ಲಿ ಅದರ ಪರಿಹಾರ ಆದದ್ದನ್ನು ಅವರು ತಿಳಿಸ್ತಾರೆ, ಆ ಕಾವ್ಯದಲ್ಲಿ ಹೇಳ್ತಾರೆ. ಗುರುಗಳ ಮಹಿಮೆಯಿಂದ ಬರೀ ಲೌಕಿಕವಾದ ಬಾಹ್ಯವಾದ ಕಷ್ಟಗಳ ಪರಿಹಾರ ಮಾತ್ರ ಅಲ್ಲ, ಗುರುಗಳ ಅನುಗ್ರಹದಿಂದ ನೆನಪುಳಿತದೆ, ಧಾರಣಾಶಕ್ತಿ ಬರ್ತದೆ, ಕೇಳಿದ್ದನ್ನು ನೆನಪಿಟ್ಟುಕೊಳ್ಳೋ ಶಕ್ತಿ. ಅದು ಬರಬೇಕಾದ್ರೆ ಗುರುಗಳು ಹೇಳಿರೋದಿಲ್ಲ ಪಾಠದಲ್ಲಿ, ಅದನ್ನು ಹೇಳಿರೋದಿಲ್ಲ, ಆದರೆ ಅದು ನಮ್ಮ ಬುದ್ಧಿಯಲ್ಲಿ ತೋರಿಬಿಡ್ತದಂತೆ. ಅಕಥಿತಾಹ ಎಲ್ಲ ಗುರುಗಳು ಹೇಳ್ತಾ ಕೂತ್ರೆ ಯಾವಾಗ ಮುಗಿತದೆ ನಮ್ಮ ಪಾಠ? ಮುಗಿಯೋದಿಲ್ಲ. ಗುರುಗಳು ಹೇಳದೇ ಇದ್ದರೂ ಕೂಡ ಗುರುಭಕ್ತಿಯನ್ನು ನಾವು ಸಂಪಾದನೆ ಮಾಡಿದರೆ ಆಯ್ತಂತೆ, ಅಲ್ಲಿ ಹೊಳೆಯದೇ ಇದ್ದ ವಿಷಯಗಳು ಕೂಡ ನಮಗೆ ಹೊಳೆದು ಬಿಡ್ತವೆ. ಈ ಪ್ರಸಂಗ ಬಂದಿದೆ ಅಂತ ಅನ್ನೋದಕ್ಕಾಗಿ ಹೇಳ್ತೇನೆ. ವ್ಯಾಸರಾಜರು ನ್ಯಾಯಾಮೃತವನ್ನು ರಚನೆ ಮಾಡ್ತಾರೆ. ನ್ಯಾಯಾಮೃತವನ್ನು ರಚನೆ ಮಾಡಿದಾಗ ಪೂರ್ವದಲ್ಲಿ ಹಿರಿಯರು ಹೇಳದೇ ಇದ್ದದ್ದನ್ನು ನಾನಿಲ್ಲಿ ಹೇಳ್ತೇನೆ ಅಂತ ಹೇಳ್ತಾರೆ. ಟೀಕಾರಾಯರು ಮಧ್ವಾಚಾರ್ಯರು ಹೇಳದೇ ಇದ್ದದ್ದನ್ನು ಕೂಡ ಅನುಕ್ತ ಕಥನಾತ್ ಕ್ವಾಪಿ, ಅನುಕ್ತವಾದದ್ದನ್ನು ನಾನು ಹೇಳ್ತೇನೆ ಅಂತ ಅಂತಾರೆ. ಹಾಗಾದರೆ ಟೀಕಾರಾಯರು ಹೇಳಲಿಲ್ವಾ? ಶ್ರೀಮದಾಚಾರ್ಯರು ಹೇಳಲಿಲ್ಲ. ಹಾಗಾದರೆ ಅವ್ರಿಗಿಂತಲೂ ದೊಡ್ಡವರಾದರಲ್ಲ ವ್ಯಾಸರಾಜರು. ಇದನ್ನು ಜೋಡಿಸ್ಕೋಬೇಕಲ್ಲಿ. ಅನುಕ್ತವಾದದ್ದನ್ನು ಅನುಕ್ತ ಅದು ಅವ್ರಿಗೆ ಗೊತ್ತಿಲ್ಲ ಅಲ್ಲ, ಎರಡಿದೆ. ಅಜ್ಞಾತವಾದದ್ದನ್ನು ಕಥನ ಅಂತ ಅಂದಿಲ್ಲ, ಅಜ್ಞಾತ ಕಥನಾತ್ ಕ್ವಾಪಿ ಅನ್ನಲಿಲ್ಲ, ಅನುಕ್ತ ಕಥನಾತ್ ಕ್ವಾಪಿ. ಅವ್ರಿಗೆ ಗೊತ್ತಿಲ್ಲ ಅಂತಂದಿಲ್ಲ. ಹಾಗರ್ಥ ಮಾಡಿಕೊಂಡ್ರೆ ಏನು ಬಂತು? ಟೀಕಾರಾಯರಿಗೂ ಗೊತ್ತಿಲ್ಲದೆ ಇದ್ದದ್ದನ್ನು ವ್ಯಾಸರಾಜರು ಹೇಳಿದರು ಅಲ್ಲ, ಶ್ರೀಮದಾಚಾರ್ಯರಿಗೂ ಗೊತ್ತಿಲ್ಲದೆ ಇದ್ದದ್ದನ್ನು ಟೀಕಾರಾಯರು ಹೇಳಿದರು ಸರ್ವಥಾ ಅಲ್ಲ. ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ಹೇಳದೇ ಇದ್ದದ್ದನ್ನು ಇವರು ತಿಳಿದುಕೊಂಡು ಹೇಳಿದರು. ಹೇಳಿರ್ತಾರೆ, ಸ್ಪಷ್ಟವಾಗಿ ಹೇಳಿರೋದಿಲ್ಲ.
ಈಗ ಇಲ್ಲಿ ಬಂತಲ್ಲ, ಪಾಪ ಫಲಾಲದಂತೆ ತೃಣದಂತೆ, ಏನಿದು ನಮಗೆ ಗೊತ್ತಾಗೋದಿಲ್ಲ. ಆದರೆ ಅದನ್ನು ಬಿಡಿಸಿ ಹೇಳಿದ್ರಲ್ಲ, ಸ್ಪಷ್ಟವಾಗಿ ಹೇಳಿದ್ರಲ್ಲ, ಹಾಗೆ ಸ್ಪಷ್ಟವಾಗಿ ಹೇಳಿರೋದಿಲ್ಲ, ಆದರೆ ಇಂಡೈರೆಕ್ಟಾಗಿ ಹೇಳಿಬಿಟ್ಟಿರ್ತಾರೆ. ಅನುಕ್ತ ಕಥನ, ಸ್ಪಷ್ಟವಾಗಿ ಹೇಳದೇ ಇದ್ದದ್ದನ್ನು ಆ ಗುರುಗಳ ಅನುಗ್ರಹದಿಂದಲೇ ನಾನು ಹೇಳಿದ್ದೇನೆ ಅನ್ನೋದಕ್ಕಾಗಿಯೇ ಗುರುಗಳ ಸ್ತೋತ್ರವನ್ನು ಮಾಡ್ತಾರೆ. ಮೊದಲಿಗೆಲ್ಲ ಶ್ರೀಮದಾಚಾರ್ಯರ, ಟೀಕಾಕೃತ್ಪಾದರ, ಬ್ರಹ್ಮಣ್ಯತೀರ್ಥರ ಸ್ತೋತ್ರವನ್ನು ಮಾಡಿ ಆಮೇಲೆ ನ್ಯಾಯಾಮೃತವನ್ನು ರಚನೆ ಮಾಡ್ತಾರೆ. ಅನುಕ್ತ ಕಥನ, ಹಿಂದಿನವರು ಯಾರೂ ಹೇಳದೇ ಇದ್ದದ್ದನ್ನು ಹೇಳಿದೆ, ಆದರೆ ಅಷ್ಟು ಗುರುಭಕ್ತಿ ನನ್ನಲ್ಲಿ ಇದೆ ಅನ್ನೋದನ್ನು ತಿಳಿಸುವ ಪರಿ ಅದು, ವಿಧಾನ ಅದು. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಏನಿದೆ? ಅನುಕ್ತ ಕಥನಾತ್ ಕ್ವಾಪಿ ಅಕಥಿತಾ ಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಅದನ್ನು ಉಪನಿಷತ್ತಿನಲ್ಲೇ ಅಷ್ಟು ಗುರುಗಳ ಅನುಗ್ರಹವನ್ನು ಪಡೆದಾಗ ಗುರುಗಳು ಉಪದೇಶ ಮಾಡದೇ ಇದ್ದದ್ದೂ ನಮಗೆ ಹೊಳಿತದೆ, ಅದನ್ನು ನಾವು ಹೇಳಿದಂತೆ ಆಗ್ತದೆ, ಹೇಳುವ ಸಾಮರ್ಥ್ಯ ನಮಗೆ ಬರ್ತದೆ ಅನ್ನೋದಕ್ಕಾಗಿ ಆ ರೀತಿಯಾಗಿ ಹೇಳಿದ್ದೇನೆ ಅಂತ ಇಲ್ಲಿ ಅಂತಾರೆ. ಆಚಾರ್ಯವಾನ್ ಪುರುಷೋ ವೇದ ಇತಿ ಶ್ರುತೇ, ಗುರುಭಕ್ತಿಯಿಂದ ಎಲ್ಲವೂ ಸಂಪನ್ನವಾಗ್ತದೆ ಅಂತ ಅನ್ನೋದನ್ನು ತಿಳಿಸ್ತೇವೆ. ಎಂಥ ಕಥೆಯನ್ನು ಹೇಳ್ತೇನೆ. ಸುರಮ್ಯಾಂ ಕಥಾಂ ಇತ್ಯನೇನ ಕಥಾಯಾ ರಮಣೀಯತ್ವೋಕ್ತ್ಯ, ಕಥೆ ಹೇಗಿದೆ? ಅತ್ಯಂತ ರಮಣೀಯವಾದದ್ದನ್ನು ಹೇಳ್ತೇನೆ ಅಂದಾಗ ಉತ್ಸಾಹ ಬರ್ತದೆ. ಓ, ರಮಣೀಯವಾಗಿದೆ ಕಥೆ, ಕೇಳಿಕೆ ಕೊಡೋಣ ಅಂತ ನಾವು ಉತ್ಸಾಹವನ್ನು ನಮ್ಮಲ್ಲಿ ತುಂಬೋದಕ್ಕಾಗಿ ಸುರಮ್ಯಾಂ ಅಂತ ಈ ರೀತಿಯಾಗಿ ಇಲ್ಲಿ ಹೇಳಿದ್ದಾರೆ ಅಂತ ಅಂತಾರೆ. ಕಾವ್ಯಲಿಂಗ ಅಂತನ್ನೋ ಅಲಂಕಾರ, ಯಾವುದನ್ನು ಸಮರ್ಥನೆ ಮಾಡೋದಕ್ಕಾಗಿ ಒಂದೇನೋ ವಿಷಯ ಇದೆ, ವಿಷಯವನ್ನು ಹೇಳಿದ್ದೇವೆ, ಆ ವಿಷಯವನ್ನು ಸಮರ್ಥನೆ ಮಾಡೋದಕ್ಕಾಗಿ ಕಾರಣವನ್ನು ನಾವು ಅಲ್ಲಿ ಹೇಳಿಬಿಟ್ಟಿದ್ರೆ ಅದು ಕಾವ್ಯಲಿಂಗ ಅಂತನೋ ಅಲಂಕಾರ. ಕಾವ್ಯಲಿಂಗ ಅಂತನೋ ಅಲಂಕಾರ. ಇಲ್ಲಿಯೂ ಕೂಡ ನಾನು ಹೇಳ್ತೇನೆ, ಹರಿಯ ಮಹಿಮೆಯನ್ನು ಹೇಳ್ತೇನೆ ಅಂತ ಹೇಳಿದರು. ಅದಕ್ಕೆ ಏನು ಹೇಳ್ತಾ ಇದ್ದಾರೆ? ಇಲ್ಲಿ ಹೇತುವನ್ನು ಹೇಳ್ತಾ ಇದ್ದಾರೆ. ಗುರುಗಳ ಮಹಿಮೆಯ ಪ್ರಭಾವದಿಂದಾಗಿ ನಾನು ಇಲ್ಲಿ ಈ ಕಥೆಯನ್ನು ಹೇಳ್ತಾ ಇದ್ದೇನೆ ಅಂತ ಆ ಹೇತುವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕಾರಣವನ್ನು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಅಂತ ಅನ್ನೋದಕ್ಕಾಗಿ ಪದಾರ್ಥೀಭೂತ ದುರಿತ ಧ್ವಂಸಸ್ಯ ಹರಿಕಥಾ ಕಥನ ಹೇತುಕತ್ವ, ದುರಿತ ಧ್ವಂಸ ಆಗ್ತದೆ, ಆಯಿತು ಅಂತ ಹೇಳ್ತಾ ಇದ್ದಾರೆ. ಆ ದುರಿತ ಧ್ವಂಸಕ್ಕೆ ಹೇತು ಯಾವುದು? ಕಾರಣ ಯಾವುದು? ಹರಿಕಥಾ ಕಥನ, ಭಗವಂತನ ಕಥೆಯನ್ನು ಹೇಳುವುದು, ಭಗವಂತನ ಕಥೆಯನ್ನು ಹೇಳುವುದು ದುರಿತ ಧ್ವಂಸಕ್ಕೆ ಕಾರಣ. ಹೀಗೆ ಆ ಹೇತುವನ್ನು, ಕಾರಣವನ್ನು ಹೇಳ್ತಾ ಇದ್ದಾರೆ. ದುರಿತ ಧ್ವಂಸ ಆಗ್ತದೆ, ಅದನ್ನು ಸಮರ್ಥನೆ ಮಾಡಬೇಕು. ಪರಮಾತ್ಮನ ಅನುಗ್ರಹದಿಂದ, ಮುಖ್ಯಪ್ರಾಣ ದೇವರ ಅನುಗ್ರಹದಿಂದ ಪಾಪ ದೂರವಾಗ್ತದೆ, ದುರಿತ ಧ್ವಂಸವಾಗ್ತದೆ. ಇಷ್ಟು ಹೇಳಿಬಿಟ್ಟು ಬರೀ ಇಷ್ಟು ಹೇಳಿದರೆ ಸ್ವಾರಸ್ಯ ಏನಿಲ್ಲ. ಅದು ಯಾಕಾಗ್ತದೆ ಅಂತ ಸಮರ್ಥನೆ ಮಾಡೋದಕ್ಕಾಗಿ ಕಾರಣವನ್ನು ಹೇಳಿಬಿಟ್ರೆ ಆವಾಗ ಅದು ಕಾವ್ಯಲಿಂಗ ಅಂತನೋ ಅಲಂಕಾರವಾಗಿಬಿಡ್ತದೆ. ಇಲ್ಲಿ ಅದನ್ನು ಹೇಳಿದ್ದಾರೆ. ಏನು? ಹರಿಕಥಾ ಕಥನ, ಕಥಾಂ ಶಂಸತಿ, ಕಥೆಯನ್ನು ಹೇಳ್ತಾ ಇದ್ದೇನೆ. ಯಾಕೆ? ಯಾವುದಕ್ಕಾಗಿ ಈ ಕಥಾ ಹೇಳೋದು? ಯಾವುದಕ್ಕೆ? ದುರಿತ ಧ್ವಂಸವಾಗೋದಕ್ಕಾಗಿ ಕಾರಣ ಇದು ಅನ್ನೋದಕ್ಕಾಗಿ ಕಾವ್ಯಲಿಂಗ ಅಂತನೋ ಅಲಂಕಾರ ಈ ಶ್ಲೋಕದಲ್ಲಿದೆ ಅಂತ ಅನ್ನೋದನ್ನು ತುಂಬ ಸುಂದರವಾಗಿ ಹೇಳ್ತಾರೆ. ಅಪಂಡಿತೇನಾಪಿ ಮಯಾರ್ಜಿತೇಯಂ ಮುಕುಂದ ಲೀಲಾ ಕವಿಕಂಠಮಾಲಾ ಅಕೌಶಲೇನ ಗ್ರಥಿತೇತಿ ಜಾತಿ ಪ್ರಸೂನಮಾಲಾಂ ಕಿಮು ಸಂತ್ಯಜಂತಿ. ಎಂಥ ಅದ್ಭುತವಾಗಿರತಕ್ಕಂತಹ ವಿನಯ ಪ್ರದರ್ಶನವನ್ನು ಮಾಡ್ತಾರೆ. ದೇವರ ಮುಂದೆ ಮಾಡಲೇಬೇಕಾದದ್ದು. ಯಾರಾದರೂ ಕೂಡ ನಾನು ಅಪಂಡಿತ, ದೇವರ ಬಗ್ಗೆ ಪೂರ್ಣ ತಿಳ್ಕೊಳ್ಳಿಕ್ಕೆ ಆಗ್ತದೆ ಯಾರಿಗಾದರೂ? ನರಮಾಪಿ ಪದಾಂಗುಲೀಲಸಂ. ಲಕ್ಷ್ಮೀದೇವಿ ಹೇಳ್ತಾಳೆ, ನನಗೆ ಪಾಂಡಿತ್ಯ ಇಲ್ಲ ದೇವರ ಬಗ್ಗೆ. ಅಪಂಡಿತೇನಾಪಿ ಮಯಾರ್ಜಿತೇಯಂ ಮುಕುಂದ ಲೀಲಾ, ಮುಕುಂದ ಲೀಲಾ ನಾನು ಸಂಗ್ರಹ ಮಾಡಿದ್ದೇನೆ. ಎಂಥದ್ದು? ಕವಿ ಕಂಠಮಾಲ, ಅದೊಂದು ಹಾರ, ಕಂಠಮಾಲ ಅದು. ಆದರೆ ನಾನೇನು ಮಾಡಿದ್ದೇನೆ ಅಂತಂದರೆ ಅಕೌಶಲೇನ ಗ್ರಥಿತ, ಆ ಮುಕುಂದನ ಲೀಲೆಯನ್ನು ಹೇಳಬೇಕಾದ್ರೆ ನನಗೆ ಅಕೌಶಲ್ಯ, ಪಾಂಡಿತ್ಯ ಇಲ್ಲ ಅನ್ನೋದಕ್ಕಾಗಿ ಸ್ವಲ್ಪ ಹಿಂದೆ ಮುಂದೆ ಹೇಗೋ ಹಾಗೆ ಜೋಡಿಸಿದ್ದೇನೆ. ಅಲ್ಲಿ ಆ ಮಾಲೆಯಲ್ಲಿ ಜೋಡಿಸಿದ್ದರಲ್ಲಿ ವ್ಯತ್ಯಾಸ ಆಗಿರಬಹುದು, ಆದರೆ ಹೂವಿನಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಜಾತಿ ಕುಸುಮ ಮಾಲ, ಹೀಗಾಗಿ ಆ ಜಾತಿಯಾದ ಒಳ್ಳೆಯ ಸುಗಂಧಭರಿತವಾದ ಹೂವಿನ ಮಾಲೆ ಅಲ್ಲಿ ಏನೇ ಹೆಚ್ಚು ಕಡಿಮೆ ಹೇಗೋ ಹಾಗೆ ಜೋಡಿಸಿದರು ಅದು ಜಾತಿ ಸುಗಂಧಭರಿತವಾದ ಹೂವಿನ ಮಾಲೆ ಅಂತ ಹೇಗೆ ಸ್ವೀಕಾರ ಮಾಡ್ತಾರೆ ಬುದ್ಧ ಜನರು, ಹಾಗೆ ಇಲ್ಲಿ ಏನೇ ಹೆಚ್ಚು ಕಡಿಮೆಯಾಗಿದ್ದರೂ ಕೂಡ ಅದನ್ನು ಕವಿಜನರು, ಜ್ಞಾನಿ ಜನರು ಅದನ್ನು ಸ್ವೀಕಾರ ಮಾಡಲಿ ಅಂತ ಹೇಳ್ತಾರೆ. ಸ್ವೀಕಾರ ಮಾಡ್ತಾರೆ. ಇಷ್ಟೇ ಅಲ್ಲ, ಕಿಮು ಸಂತ್ಯಜಂತಿ, ಅದನ್ನು ಯಾರಾದರೂ ಪರಿತ್ಯಾಗ ಮಾಡ್ತಾರೇನೋ? ಅಲ್ಲ, ಇದು ಮುಕುಂದ ಲೀಲ, ಇದು ಕವಿ ಕಂಠಮಾಲ, ಎಲ್ಲರ ಕಂಠದ ಮಾಲೆ. ಇದು ಕಂಠದಲ್ಲಿ ಧಾರಣೆ ಮಾಡಬೇಕಾದ ಮಾಲೆ. ಅದೇನು ಮುಕುಂದ ಲೀಲೆ ಯಾವಾಗಲೂ ನಮ್ಮ ಕಂಠದಲ್ಲಿರಬೇಕು, ನಮ್ಮ ಕಂಠದಿಂದ ದೇವರ ಕಥೆಯನ್ನು ಹೇಳ್ತಾ ಇರಬೇಕು.
ಆವಾಗ ಆ ಕಂಠಕ್ಕೆ ಮಾಲೆಯಾಗಿ ಬಿಡುತ್ತದೆ. ಅದು ಮುಕುಂದ ಲೀಲ. ಅಂಥ ಮುಕುಂದ ಲೀಲೆಯನ್ನು ಮತ್ತೆ ನಾನು ಹೇಳ್ತೇನೆ, ಅವಶ್ಯವಾಗಿ ಎಲ್ಲರೂ ಶ್ರವಣ ಮಾಡಿರಿ ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಹೇಳ್ತಾ, ಮತ್ತೆ ಮಧ್ಯಾಹ್ನ 4ರಿಂದ 6 ತನಕ ರುಕ್ಮಿಣೀಶ ಪೂಜೆ ಇವತ್ತಿರ್ತದೆ. ಹೀಗೆ ಪ್ರತಿನಿತ್ಯವೂ ಕೂಡ ಇಲ್ಲಿ ಜ್ಞಾನ ಕಾರ್ಯವನ್ನು ಮಾಡಬೇಕು ಅಂತ ಸಂಕಲ್ಪ ಇದೆ. ಅದು ಪ್ರವಚನ ರೂಪದಲ್ಲಿ ಅಥವಾ ಗಾನದ ರೂಪದಲ್ಲಿ, ಸ್ತೋತ್ರವನ್ನು ಅನ್ನೋದು ಈ ರೂಪದಲ್ಲಿ, ಹೀಗೆ ಯಾವುದೋ ಒಂದು ರೂಪದಲ್ಲಿ ಶ್ರೀನಿವಾಸನ ಸನ್ನಿಧಾನದಲ್ಲಿ ಆ ಶ್ರೀನಿವಾಸನ ಸೇವೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕಾಗಿ ಯಾರಿಗೆ ಯಾವಾಗ ಸಾಧ್ಯವಾಗ್ತದೆ, ಅನುಕೂಲವಾಗ್ತದೆ ಅಥವಾ ಅನುಕೂಲ ಮಾಡಿಕೊಂಡು ಶ್ರೀನಿವಾಸನ ಸನ್ನಿಧಾನಕ್ಕೆ ಬಂದು ಆ ಸೇವೆಯನ್ನು ಅವಶ್ಯವಾಗಿ ಸಲ್ಲಿಸಬಹುದು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ರಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಜೋ ಅಜರ ಸರ್ವದೇವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣರಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ.